ಭೋಜನ ವಿರಾಮವಿರುತ್ತದೆ. ವಾಪಸ್ 2 ಗಂಟೆಗೆಲ್ಲ ವಾಪಸ್ ಬರಬೇಕು. ಭೋಜನ ಮುಗಿಸಿ ಕೆಲಸ. ಎಲ್ಲರಿಗೂ ನಮಸ್ಕಾರ. ಇವತ್ತು ಜೂನ್ 14 ವಿಶ್ವ ರಕ್ತದಾನದ ದಿನ. ನಾನು ಆ ಬಗ್ಗೆ ಬರೆದಿರುವ ನನ್ನ ಪುಸ್ತಕಗಳನ್ನು ಓದ್ತೀನಿ. ಡಿ.ವಿ.ಜಿಯವರ ಮಂಕುತಿಮ್ಮನ ಕಗ್ಗದ ರೀತಿ ಛಂದೋಬದ್ಧವಾದ ಪುಸ್ತಕಗಳು. ಶಕ್ತವಿಹ ಜನರೆಲ್ಲ ರಕ್ತದಾನ ಮಾಡುತ್ತಲೇ ರಕ್ತ ಬೇಕಿರುವವರ ಬಗ್ಗೆ ನೀಡಿ ನೆರವಾಗಿ ಯುಕ್ತ ಸಮಯದಿ ದೊರಕೆ ಜೀವ ಉಳಿಯಲಬಹುದು. ಮುಕ್ತ ಮನವಿರಬೇಕು ನೇತ್ರತನೆಯು, ಮುಕ್ತ ಮನವಿರಬೇಕು ನೇತ್ರತನೆಯು. ಚಿತ್ತ ಶುದ್ಧಿಯಲು ದೇಹದ ಶುದ್ಧಿ ಆಗಾಗ ಮತ್ತೆ ಸಿದ್ಧವು 3 ತಿಂಗಳಿನ ಒಳಗೆ. 10 ಜನ ಮೆಚ್ಚುಗೆಯ ಆಶಯದ ನುಡಿಗಳಲ್ಲಿ ಸುತ್ತುವರೆಯುವ ಬದುಕು ನೇತ್ರತನೆಯು, ಸುತ್ತುವರೆಯುವ ಬದುಕು ನೇತ್ರತನೆಯು. ಸೊಂಪಾಗಿ ದೇಹವನ್ನು ಬೆಳೆಸಿದರೆ ಏನು ಫಲ? ತಂಪು ನೀಡಲು ಜನಕ್ಕೆ ನೆರವಾಗಿ ಸತತ ಕಂಪು ಸೂಸುವ ಸುಮದ ಬದುಕೆಷ್ಟು ಚೆಂದವೋ. ಇಂಪು ಕೋಕಿಲ ಗಾನ ನೇತ್ರತನೆಯು, ಇಂಪು ಕೋಕಿಲ ಗಾನ ನೇತ್ರತನೆಯು. ರಕ್ತದಾನದ ಫಲವು ಜೀವ ಉಳಿಸಿದ ಪುಣ್ಯ. ಸೂಕ್ತ ನಿರ್ಣಯ ತಳೆದು ದಾನವನ್ನು ಮಾಡೇ ವ್ಯಕ್ತಿಗತ ಲಾಭವಿದೆ, ಆರೋಗ್ಯ ಉತ್ತಮವು. ಯುಕ್ತ ಸಮಯದಿ ನೆರವು ನೇತ್ರತನೆಯು, ಯುಕ್ತ ಸಮಯದಿ ನೆರವು ನೇತ್ರತನೆಯು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಎಲ್ಲ ಹಿರಿಯರಿದ್ದೀರಾ. ತಮ್ಮ ಮುಂದೆ ಒಂದು ಸಣ್ಣ ಪ್ರಸ್ತುತಿ. ಇದು ಶೀರ್ಷಿಕೆ ಎಷ್ಟು ಸೂಕ್ತವೋ ಗೊತ್ತಿಲ್ಲ. ಮಕ್ಕಳ ಪೋಷಣೆಯಲ್ಲಿ ತಂದೆ ತಾಯಿಗಳ ಪಾತ್ರವೇನು? ತಾವೆಲ್ಲರೂ ಹಿರಿಯರು. ಒಂದು ಏನಂತಾರೆ, ಒಂದು ಪೀಳಿಗೆಗಿಂತ ಇನ್ನೊಂದು ಪೀಳಿಗೆನ ಪೋಷಿಸ್ತಾ ಇದ್ದೀರಾ. ಆದರೂ ತಮ್ಮ ಮುಂದೆ ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇಂದಿನ ದಿನಗಳಲ್ಲಿ ಪೋಷಕರು ಒಟ್ಟಾಗಿ ಸೇರಿದಾಗ ತಮ್ಮಲ್ಲಿ ಸಹಜವಾಗಿ ಮಾತನಾಡಿಕೊಳ್ಳುವುದು. ಈಗಿನ ಮಕ್ಕಳು ನಮ್ಮ ಮಾತು ಕೇಳುವುದೇ ಇಲ್ಲ. ಯಾವಾಗಲೂ ಮೊಬೈಲ್ ಅಥವಾ ಟಿವಿ ನೋಡುತ್ತಿರುತ್ತಾರೆ. ಮನೆಗೆ ಯಾರಾದರೂ ಬಂದರೆ ಮಾತನಾಡಿಸುವುದೇ ಇಲ್ಲ. ತಮ್ಮ ಪಾಡಿಗೆ ತಾವಿರುತ್ತಾರೆ ಅಥವಾ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಕೂರುತ್ತಾರೆ. ಈ ರೀತಿ ಹೇಳಿ ಎಲ್ಲ ತಪ್ಪನ್ನು ಮಕ್ಕಳ ಮೇಲೆ ಹಾಕಿ ಇದರಲ್ಲಿ ತಮ್ಮ ಪಾತ್ರವೇನೂ ಇಲ್ಲ ಎಂಬುವವರಲ್ಲಿ ಒಂದು ವಿಮರ್ಶೆಗೆ ಬಿಟ್ಟಂತಹ ವಿಚಾರಗಳನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಥೇಟ್ ಅವರಪ್ಪನ ಥರ ಆಡ್ತಾನೆ ನೋಡು, ಅವಳ ಅಮ್ಮನಂತೆಯೇ ಮಾತನಾಡುತ್ತಾಳೆ, ಅವನ ಅಜ್ಜನ ಗುಣಗಳು ಅವನಲ್ಲಿ ಬಂದಿದೆ ಎಂಬ ಮಾತುಗಳು ಕೇಳಿದ್ದೇವೆ. ಅಂದರೆ ಕೆಲವು ಸ್ವಭಾವಗಳು, ಅಭ್ಯಾಸಗಳು, ನಡೆನುಡಿಗಳು ನಮ್ಮ ತಂದೆ ತಾಯಿಯವರಿಂದ ಅಥವಾ ನಮ್ಮ ಪೂರ್ವಜರಿಂದ ಬಂದಿರುವುದು ನೋಡುತ್ತೇವೆ. ಇದು ತಳೀಯವಾಗಿ ಸಾಗಿ ಬಂದಿರುವ ಅಂಶವಾಗಿದ್ದರೆ ಮಗು ಭ್ರೂಣದಲ್ಲಿ ಬೆಳೆಯುವ ಸಮಯದಲ್ಲಿ ತಾಯಿಯ ಮಾನಸಿಕ ಸ್ಥಿತಿ, ಆಕೆಯ ಭಾವನೆ, ಚಿಂತನೆಗಳು, ನಡೆನುಡಿಗಳು, ಶಾರೀರಿಕ ಆರೋಗ್ಯ ಇವೆಲ್ಲವೂ ಮಗುವಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇದಕ್ಕೆ ವೈಜ್ಞಾನಿಕ ನಿದರ್ಶನಗಳು ಸಾಕಷ್ಟಿವೆ. ನಮ್ಮ ಪೌರಾಣಿಕ ಮಹಾಭಾರತದ ಕಥೆಯಲ್ಲಿ ತಾಯಿ ಸುಭದ್ರೆಯು ಗರ್ಭಿಣಿಯಾಗಿದ್ದಾಗ ಅರ್ಜುನನ ಚಕ್ರವ್ಯೂಹದ ಯುದ್ಧ ನೀತಿಗಳನ್ನು ಸುಭದ್ರೆಗೆ ವಿವರಿಸಿರುವಾಗ ಗರ್ಭದಲ್ಲಿದ್ದ ಅಭಿಮನ್ಯು ಅದನ್ನು ಕೇಳಿಸಿಕೊಂಡು ಕಲಿತನೆಂಬ ಕಥೆ ಪ್ರಸಿದ್ಧಿಯಾಗಿದೆ. ಹುಟ್ಟಿದ ಬಳಿಕ ಅದನ್ನು ಸಂಪೂರ್ಣವಾಗಿ ಕಲಿಯದೇ ಇದ್ದರೂ ಯುದ್ಧ ಭೂಮಿಯಲ್ಲಿ ಎಲ್ಲರಿಗೂ ಅಚ್ಚರಿ ಮೂಡಿಸುವಂತೆ ಪ್ರದರ್ಶಿಸಿದ್ದ ಎಂದು ಓದಿದ್ದೇವೆ. ಅಂದರೆ ಮಗುವಿನ ಕೆಲವು ಅಂಶಗಳು ಹುಟ್ಟುವ ಮೊದಲೇ ರೂಪುಗೊಳ್ಳುತ್ತವೆ. ಅವು ತಳೀಯವಾಗಿ ಬಂದಿರಬಹುದು ಅಥವಾ ಗರ್ಭಾವಸ್ಥೆಯಲ್ಲಿ ತಾಯಿಯ ಮನೋಭಾವದಿಂದ ಬಂದಿರಬಹುದು. ತಳೀಯವಾಗಿ ಪೂರ್ವಜರಿಂದ ಬರುವ ಗುಣಗಳ ಮೇಲೆ ನಮ್ಮ ನಿಯಂತ್ರಣವಿಲ್ಲದಿದ್ದರೂ ಗರ್ಭಾವಸ್ಥೆಯ ಅವಧಿಯಲ್ಲಿ ತಾಯಿ ಹೇಗೆ ಬದುಕುತ್ತಾಳೆ, ತಂದೆ ಆ ಅವಧಿಯಲ್ಲಿ ಯಾವ ರೀತಿಯ ಪರಿಸರವನ್ನು ಸೃಷ್ಟಿಸುತ್ತಾನೆ, ಇವೆಲ್ಲವೂ ಮಗುವಿನ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತವೆ. ಇಲ್ಲಿ ತಾಯಿಯ ಮಾತ್ರ ಕಾರಣ ಎನ್ನುವುದಕ್ಕಿಂತ ತಾಯಿಗೆ ಸೂಕ್ತವಾಗಿ ಮಾನಸಿಕ, ಭಾವನಾತ್ಮಕ ಹಾಗೂ ಸಾಮಾಜಿಕ ವಾತಾವರಣಗಳನ್ನು ಕಲ್ಪಿಸುವ ತಂದೆಯ ಪಾತ್ರವು ಮುಖ್ಯವಾಗಿರುತ್ತದೆ. ಅಂದರೆ ಮಗು ಹುಟ್ಟುವ ಮುಂಚೆಯೇ ಅದರ ವ್ಯಕ್ತಿತ್ವ ನಿರ್ಮಾಣಕ್ಕೆ ತಂದೆ ತಾಯಿಯವರ ಪಾತ್ರ ಆರಂಭವಾಗಿರುತ್ತದೆ. ಮಗು ಹುಟ್ಟಿದ ಅನಂತರವೂ ಈ ಜವಾಬ್ದಾರಿಗಳು ಮುಂದುವರಿಯುತ್ತವೆ. ಮಕ್ಕಳು ನೋಡುವುದು, ಕೇಳುವುದು, ಅನುಕರಿಸುವುದು ಎಲ್ಲವೂ ಪೋಷಕರಿಂದಲೇ. ಮಗು ಬಾಲ್ಯಾವಸ್ಥೆಯಲ್ಲಿದ್ದಾಗ ಅದರ ಬೆಳವಣಿಗೆಯಲ್ಲಿ ತಾಯಿಯ ಪಾತ್ರ ಬಹು ಮುಖ್ಯವಾಗಿದೆ. ತಾಯಿಯೇ ಮೊದಲ ಗುರುವೆಂದು ಹೇಳುತ್ತೇವೆ. ಶಿವಾಜಿಯು ಮಗುವಾಗಿದ್ದಾಗ ತಾಯಿ ಜೀಜಾಬಾಯಿ ಅವನಿಗೆ ಬಾಲ್ಯದಿಂದಲೇ ನೀತಿ, ಧರ್ಮಗಳ, ದೇಶಭಕ್ತಿ, ಹಿಂದುತ್ವ, ನಾಯಕತ್ವಗಳ ವಿಚಾರಗಳನ್ನು ಬಹಳ ಶ್ರದ್ಧೆಯಿಂದ ಕೂರಿಸಿಕೊಂಡು ಹೇಳುತ್ತಿದ್ದಳು ಎಂದು ಓದಿ ತಿಳಿದಿದ್ದೇವೆ.
ಮುಂದೆ ಅದು ಶಿವಾಜಿಯ ವ್ಯಕ್ತಿತ್ವ ಪ್ರಜ್ವಲವಾಗಿ ಬೆಳೆಯಲು ಕಾರಣವಾಯಿತು ಎಂದು ಕೇಳಿದ್ದೇವೆ. ಹಾಗಿದ್ದರೆ ಬಾಲ್ಯಾವಸ್ಥೆಯಲ್ಲಿ ತಾಯಿಯ ಪಾತ್ರ ಬಲು ಮುಖ್ಯವಾಗಿರುತ್ತದೆ ಎಂದಾಯಿತು. ಮಗುವೊಂದಿಗೆ ಸಮಯ ಕೊಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸುವುದು ಸಹ ಮುಖ್ಯವಾಗಿರುತ್ತದೆ. ಆದರೆ ಎಲ್ಲ ತಾಯಂದಿರು ಜೀಜಾಬಾಯಿ ಆಗಿರಲು ಸಾಧ್ಯವಿಲ್ಲ. ಏಕೆಂದರೆ ಅದು ಅವರ ಪ್ರಬುದ್ಧತೆ, ಅವರಲ್ಲಿನ ವಿಚಾರಧಾರೆಗಳ ಜೊತೆಗೆ ಸಮಯದ ಅಭಾವ ಮತ್ತು ಜೀವನದ ಒತ್ತಡಗಳು ಸಹ ಇದಕ್ಕೆ ಕಾರಣವಾಗಿರುತ್ತವೆ. ಈಗಿನ ಹಲವು ತಾಯಂದಿರಲ್ಲಿ ನೀತಿ ಧರ್ಮದ ಕಥೆಗಳನ್ನು ಕೇಳುವ ಅಥವಾ ಹೇಳುವ ಪ್ರವೃತ್ತಿ ಕಡಿಮೆಯಾಗಿದ್ದು, ಸಹನಶೀಲತೆಯ ಕೊರತೆಯಿಂದ ಮಕ್ಕಳೊಂದಿಗೆ ಹೆಚ್ಚು ಸಮಯ ತೊಡಗಿಸಿಕೊಳ್ಳುವುದು ಕಷ್ಟವಾಗುತ್ತಿದೆ. ಇಲ್ಲಿ ಮತ್ತೊಂದು ತರ್ಕವೂ ಕೇಳಿಬರುತ್ತದೆ. ಹಲವು ತಾಯಂದಿರು ಹೀಗೆ ವಾದಿಸುತ್ತಾರೆ: ಈಗಿನ ಮಕ್ಕಳು ಹೈಪರ್ ಆಕ್ಟಿವ್, ಅವರನ್ನು ನಿಭಾಯಿಸುವುದು ಬಲು ಕಷ್ಟ. ನಮ್ಮ ಮಿತಿಯಲ್ಲಿ ಪ್ರಯತ್ನ ಮಾಡಿ ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡುವುದು ವಾಸಿ. ಬಲು ಹಠ ಮಾಡಿದಾಗ ಅವರಿಗೆ ಮೊಬೈಲ್ ಕೊಟ್ಟು ಅಥವಾ ಟಿವಿ ಹಾಕಿ ಬಿಡುವುದು ವಾಸಿ. ಆಗ ನಮಗೆ ನಮ್ಮ ಮನೆ ಕೆಲಸ ಮಾಡಿಕೊಳ್ಳಲು ಸಮಯ ಸಿಗುತ್ತದೆ ಎಂದು. ಹೀಗೆಂದುಕೊಂಡು ಅವರಿಗೆ ಹಠ ಮಾಡಿದಾಗ ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡುವುದು ಸಹ ತಪ್ಪಾಗಬಹುದು. ನಾನು ಹಠ ಮಾಡಿದರೆ ನನ್ನ ಪಾಡಿಗೆ ನನಗೆ ಅನಿಸಿದ್ದನ್ನು ಮಾಡಲು ಬಿಡುತ್ತಾರೆ, ನಾನು ಕೇಳಿದ್ದನ್ನು ಕೊಡುತ್ತಾರೆ ಎಂಬ ಅಂಶವು ಮಗುವನ್ನು ಗ್ರಹಿಸಿ ಪ್ರತಿ ವಿಷಯಕ್ಕೂ ಅದನ್ನೇ ಮಾಡಲು ಮುಂದಾಗುತ್ತದೆ. ಹಾಗೆಯೇ ಮಗುವನ್ನು ಸುಮ್ಮನಿರಿಸಲು ಕೈಗೆ ಮೊಬೈಲ್ ಕೊಟ್ಟು ಅಥವಾ ಟಿವಿ ಹಾಕಿ ಬಿಡುವುದು ಸಹ ಮುಂದೆ ಅದೇ ದೊಡ್ಡ ತಪ್ಪಾಗುತ್ತದೆ. ಒಂದು ವೇಳೆ ಮಕ್ಕಳು ಅದಕ್ಕೆ ವ್ಯಸನಿಯಾದಾಗ ಅದನ್ನು ತಪ್ಪಿಸಲು ಬಲು ಕಷ್ಟವಾಗುತ್ತದೆ. ಇದು ಇಂದಿನ ಮಕ್ಕಳಲ್ಲಿ ಬಲು ದೊಡ್ಡ ಸಮಸ್ಯೆಯಾಗಿದ್ದು, ಇಂತಹ ಸಮಯದಲ್ಲಿ ಮಾತು ಕೇಳದಾಗ ದಂಡಿಸುವುದು ಅನಿವಾರ್ಯ ಆಗಿರುತ್ತದೆ. ಆದರೆ ಮಕ್ಕಳನ್ನು ಬೆದರಿಸುವುದು, ದಂಡಿಸುವುದು ಮಾಡಿದರೆ ಈಗಿನ ಮಕ್ಕಳು ಮೊಂಡು ಮಾಡುತ್ತಾರೆ ಎಂಬ ಮಾತು ಇದೆ. ಇಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಮಕ್ಕಳಲ್ಲಿ ಸ್ವಲ್ಪ ಹೆದರಿಕೆ ಇಡಬೇಕು ಎಂಬುದರ ಮಾತನ್ನು ಹೇಳಲು ಬಯಸುವೆ. ಮೊದಲೆಲ್ಲ ಕೂಡು ಕುಟುಂಬಗಳಿದ್ದು ಕುಟುಂಬದ ಹಿರಿಯರ ಹೆದರಿಕೆ ಇರುತ್ತಿತ್ತು. ಈಗೆಲ್ಲ ವಿಭಜಿತ ಕುಟುಂಬಗಳಾಗಿ ಮನೆಯಲ್ಲಿ ಕೇವಲ ತಂದೆ ತಾಯಿಗಳೇ ಹಿರಿಯರಾಗಿದ್ದು ಅವರ ಮುದ್ದು ಮಾಡುವುದರಿಂದ ಹೆದರಿಕೆ ಮಾಯವಾಗಿದೆ. ಹಾಗೆಂದು ಮೊಬೈಲ್ ಮತ್ತು ಟಿವಿ ನೋಡುವುದೇ ತಪ್ಪೆಂದು ಹೇಳಲಾಗುವುದಿಲ್ಲ. ಇಂದಿನ ಡಿಜಿಟಲ್ ಯುಗದಲ್ಲಿ ಪ್ರಪಂಚ ಜ್ಞಾನ, ಹೊಸ ಆವಿಷ್ಕಾರಗಳು, ಐಡಿಯಾಗಳು ಮತ್ತು ಕಲಿಕೆಗೆ ಪೂರಕವಾದ ಅಂಶಗಳು ಜೊತೆಗೆ ಮಕ್ಕಳನ್ನು ತಪ್ಪು ದಾರಿಗೆ ಸೆಳೆಯುವ ವಿಷಯಗಳೂ ಇರುತ್ತವೆ. ಪೋಷಕರಾದ ನಾವು ಮೊಬೈಲ್ ಅಥವಾ ಟಿವಿ ನೋಡುವುದನ್ನು ಪ್ರೋತ್ಸಾಹಿಸುತ್ತಾ ಅವರನ್ನು ತಪ್ಪು ದಾರಿಗೆ ಹೋಗದಂತೆ ನೋಡಿಕೊಳ್ಳುವುದು ಸಹ ನಮ್ಮ ಕರ್ತವ್ಯವಾಗಿರುತ್ತದೆ. ಇದನ್ನು ನಾವು ಮಕ್ಕಳ ಜೊತೆ ಕುಳಿತು ಅವರೊಂದಿಗೆ ಸಹ ನಾವು ಮಗುವಿಗೆ ಪೂರಕವಾದ ವಿಚಾರಗಳನ್ನು ತೋರಿಸುವುದು, ನಾವು ಅವರೊಂದಿಗೆ ಬೆರೆತು ನೋಡುತ್ತಾ ಸ್ವಲ್ಪ ಸಮಯದ ನಂತರ ಸಾಕೆಂದು ಹೇಳುತ್ತಾ ಅವರು ನೋಡುವ ಸಮಯವನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಪ್ರಯತ್ನ ಮಾಡಬೇಕು. ನಮ್ಮ ಸಮಯ ಎಷ್ಟಾಯಿತು? ಆಯ್ತು, ಓಕೆ. ಇನ್ನು 1.5 ಪೇಜ್ ಇದೆ. ಈ ನಮ್ಮ ವೇದಿಕೆಯಲ್ಲಿ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನೀವು ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತೀರಲ್ವಾ ಅಂತ ಯಾರಾದ್ರೂ ಕೇಳಿದಾಗ ಕಲಾವಿದರ ಮನ ಅರಳುತ್ತೆ, ಕಣ್ಣು ಮಿಂಚುತ್ತೆ, ಎದೆ ಹಿಗ್ಗುತ್ತೆ, ಜನ ಗುರ್ಸಿದ್ರಲ್ಲ ಅಂತ ಹೆಮ್ಮೆ ಆಗುತ್ತೆ. ಕಿರುತೆರೆ ಮೊಹನೆ ಅಂತದ್ದು ಅದು ಕಿರಿಯರು, ಯುವಕರು, ಪ್ರೌಢವಯಸ್ಕರು, ಹಿರಿಯರು ಎಲ್ಲರನ್ನೂ ಆಕರ್ಷಿಸುತ್ತೆ, ಸೆಳೆಯುತ್ತೆ. ಕಣ್ಣು ಮುಂದೆ ಕಿನ್ನರ ಲೋಕನ ಸೃಷ್ಟಿ ಮಾಡುತ್ತೆ. ಇದ್ದ ಕೆಲಸ ಬಿಟ್ಟು ಬರುವಂತೆ ಪ್ರಚೋದನೆ ಮಾಡುತ್ತೆ. ಅವಕಾಶಗಳಿಗಾಗಿ ಅಂಗಾಚುವಂತೆ ಮಾಡುತ್ತೆ. ಅವಕಾಶ ಸಿಕ್ಕು ಯಶಸ್ಸು ಕಂಡ್ರಂತೂ ಹಾವಭಾವಗಳೇ ಬದಲಾಗ್ಬಿಡುತ್ತೆ. ತಾನು ಬಿಟ್ಟರೆ ಇನ್ನಿಲ್ಲ, ತಾನೇ ಎಲ್ಲ ಅನ್ನೋ ಭಾವ. ಯಶಸ್ಸು ಕಾಣದೇ ಇದ್ರೆ ಮತ್ತೆ ಅವಕಾಶಗಳಿಗಾಗಿ ಪರದಾಟ. ಆದರೆ ಬಿಟ್ಟು ಬಂದ ಕೆಲಸನ ಮತ್ತೆ ಅದಕ್ಕೆ ಹೋಗೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಇಲ್ಲೇ ಇದ್ದು ಯಶಸ್ಸು ಕಾಣುವಂಥ ಒಂದು ಛಲ, ಇದೊಂಥರ ಇಸ್ಪೀಟ್ ಆಡೋದ್ ಥರ. ಗೆದ್ರೆ ಮತ್ತಷ್ಟು ಆಡೋ ಹಂಬಲ, ಸೋತ್ರೆ ಕಳ್ಕೊಂಡಿದ್ದನ್ನು ಮತ್ತೆ ಅಲ್ಲೇ ಗಳಿಸುವಂಥ ಒಂದು ಛಲ. ಈ ಸೋಲು ಗೆಲುವಿನ ನಡುವೆ ಇರುವಂಥ ಜೀವನ, ಕಲಾವಿದರ ಜೀವನ ಎಂಥದ್ದು, ಹೇಗಿರುತ್ತೆ ಅಂತ ಗಮನಿಸಿದಾಗ ಒಂದು ರೀತಿ ಸಖೇದಾಶ್ಚರ್ಯವಾಗುತ್ತೆ. ಹದಿಹರೆಯದ ವಯಸ್ಸಿನಲ್ಲಿ ನೂರಾರು ಕನಸುಗಳನ್ನು ಕಂಡು ವಿದ್ಯಾಭ್ಯಾಸ ಮುಗಿಸುವಷ್ಟರಲ್ಲಿ ಬೆಳ್ಳಿತೆರೆಯ ಮತ್ತು ಕಿರುತೆರೆಯ ನಾಯಕನಾಗಿ ಪಾತ್ರಗಳು, ಅವರ ಉಡುಪು ತೊಡುಪುಗಳು, ಅವರಿಗಿರೋ ಜನಪ್ರಿಯತೆ, ಅವರ ಜೀವನ ಶೈಲಿ,
ಸಾಮಾಜಿಕ ಜಾಲತಾಣಗಳಲ್ಲಿ ಅವರಿಗಿರುವಂಥ ಅಪಾರ ಸಂಖ್ಯೆಯ ಹಿಂಬಾಲಕರು ಇವೆಲ್ಲ ನೋಡಿ ಅದರ ಆಕರ್ಷಣೆಗೆ ಒಳಗಾಗ್ತಾರೆ. ತಾವು ಅವ್ರ ಹಾಗೆ ಆಗೋದಕ್ಕೆ ಹಪ್ಪಸಲ್ಲ, ಅವಕಾಶಗಳಿಗಾಗಿ ಅಲ್ಲಾಡ್ತಾರೆ. ಕೆಲವು ನಟನೆಯ ತರಗತಿಗಳಿಗೆ ಸೇರಿ ತರಬೇತಿ ಪಡಿತಾರೆ, ಆಡಿಷನ್ಗಳಿಗೆಲ್ಲ ಹೋಗ್ತಾರೆ, ಚಾತಕ ಪಕ್ಷಿಯಂತೆ ಕಾಯ್ತಾರೆ. ಮುಖ್ಯ ಪಾತ್ರಗಳು ಲಭಿಸದೇ ಇದ್ದಾಗ ಚಿಕ್ಕ ಚಿತ್ರ ಪಾತ್ರಗಳನ್ನೇ ಹೋಗ್ತಾರೆ, ಅಲ್ಲಿಯೇ ತಮ್ಮ ಪ್ರತಿಭೆ ತೋರಿಸಲು ಪ್ರಯತ್ನಿಸ್ತಾರೆ. ಇದು ಒಂದು ಕಡೆ ಆದರೆ ಸಂಭಾವನೆ ವಿಷಯ ಇನ್ನೊಂದು ಕಡೆ. ನಿರ್ಮಾಣ ಸಂಸ್ಥೆಯೇ ಇವರನ್ನ ಕರೆದಾಗ ಹೆಚ್ಚಿನ ಸಂಭಾವನೆ ಕೇಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಇವರೇ ಅವಕಾಶವನ್ನು ಕೇಳಿದಾಗ ಅವ್ರು ಹೇಳಿದಷ್ಟಕ್ಕೆ ಒಪ್ಕೊಂಡು ಇವರು ಒಪ್ಕೋಬೇಕು. ಆದರೂ ಒಪ್ಕೊಂಡ್ಮೇಲೆ ಉತ್ಸಾಹದಿಂದ ಧಾರಾವಾಹಿಯಲ್ಲಿ ಅಭಿನಯಿಸ್ತಾರೆ. ಪ್ರತಿಯೊಂದು ಸಂಚಿಕೆಯನ್ನು ಸಾಧ್ಯವಾದರೆ ಟಿವಿಯಲ್ಲಿ, ಇಲ್ಲದಿದ್ದರೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾರೆ, ಪ್ರತಿಕ್ರಿಯೆಗಳನ್ನು ಗಮನಿಸ್ತಾರೆ. ತಮ್ಮ ಪಾತ್ರಗಳಿಗೆ ಬೇಕಾದಂಥ ಪೋಷಾಕಗಳನ್ನು ಹೊಂದಿಸಲು ಹೆಣಗಾಡ್ತಾರೆ. ಪ್ರತಿಯೊಂದಕ್ಕೂ ಕೈಯಿಂದಲೇ ಖರ್ಚು. ಶ್ರೀಮಂತ ಫ್ಯಾಷನ್ ಉಡುಪುಗಳಾದರೆ ಮತ್ತಷ್ಟು ಅದಕ್ಕೆ ಖರ್ಚು. ಮೇಕಪ್ ಮಾಡೋರು ಇದ್ರೂ ಕೂಡ ತಮ್ಮದೇ ಒಂದು ಕಿರು ಮೇಕಪ್ ಸೆಟ್ನ ಇಟ್ಕೊಂಡಿರ್ತಾರೆ, ಇದಕ್ಕೆ ಇನ್ನಷ್ಟು ಖರ್ಚು. ಓಡಾಡೋದಕ್ಕೆ ವಾಹನ ಇಲ್ಲದೇ ಇದ್ದರೆ ವಾಹನ ಕೊಡೋದಕ್ಕೆ ಒಂದು ಸಾಲ ಮಾಡ್ತಾರೆ. ಇಷ್ಟೆಲ್ಲ ಆಗ್ಬಿಟ್ಟು ಒಂದು ತಿಂಗಳು ಕಳೆಯುತ್ತೆ. ತಿಂಗಳು ಕಳೆದಾಗ ಬರಬೇಕಾದ ಸಂಭಾವನೆ ಹತ್ರ ಗಮನ ಬಂದರೆ ನೆಮ್ಮದಿ, ಸಂಭಾವನೆ ಬಾರದೇ ಇದ್ದರೆ ಮತ್ತೆ ತಿಂಗಳ ಖರ್ಚಿನ ಚಿಂತೆ, ಮನೆ ಬಾಡಿಗೆ ಚಿಂತೆ, ಕಟ್ಟಬೇಕಾದ ಸಾಲಗಳ ಕಂತುಗಳ ಚಿಂತೆ. ಬಹುತೇಕ ಸಂದರ್ಭಗಳಲ್ಲಿ ತಿಂಗಳ ಕೊನೆಗೆ ಸಂಭಾವನೆ ಬರೋದಿಲ್ಲ. 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಮೊದಲ ತಿಂಗಳ ಸಂಭಾವನೆ ಬಂದರೆ ಅದೇ ಹೆಚ್ಚು. ಈ ಕ್ಷೇತ್ರದಲ್ಲಿ ನಿಗದಿತ ಹಣದ ಹರಿವು ಇರೋದಿಲ್ಲ. ಆ ಹಣ ಬಂದಾಗ ತಗೊಳ್ಬೇಕು. ಎಷ್ಟು ದಿನ ಕಲಾವಿದರು ಕೆಲಸ ಮಾಡಿರ್ತಾರೋ ಅಷ್ಟೇ ತಿಂಗಳ ಸಂಭಾವನೆ. ತಿಂಗಳ ಪೂರ್ತಿ ಕೆಲಸ ಇರೋದಿಲ್ಲ. ಕೆಲವೊಮ್ಮೆ ತಿಂಗಳಲ್ಲಿ 3, 4 ಅಥವಾ 8, 10 ದಿನಗಳು ಇರುತ್ತೆ. ನಾಯಕಿ ಅಂದರೆ ಒಂದು 20 ದಿನಕ್ಕೆ ತನಕ ಹೋಗ್ಬೋದು. ಅಂಥ ದಿನಗಳಲ್ಲಿ ಮತ್ತೊಂದು ಧಾರಾವಾಹಿನಲ್ಲಿ ಅವಕಾಶ ಸಿಕ್ಕರೆ ಪುಣ್ಯವಂತ, ಇಲ್ಲದೇ ಇದ್ದರೆ ಅಷ್ಟರಲ್ಲೇ ನಿಭಾಯಿಸ್ತೀವಿ. ಅದೂ ಬಾರದೆ ಮುಂದಕ್ಕೆ ಹೋದಾಗ ಪರಿಸ್ಥಿತಿ ಅಯೋಮಯ, ಅಸಹಾಯಕತೆ ಆ ಕಲಾವಿದರನ್ನ ಕಾಡುತ್ತೆ. ಇಂಥ ಪರಿಸ್ಥಿತಿಯಲ್ಲೂ ನೋವು ನುಂಗಿ ಕ್ಯಾಮ್ರಾ ಮುಂದೆ ಹಸನ್ಮುಖಿಯಾಗಿ ನಿಂತ ಎಲ್ಲ ನಿರ್ಮಾಣ ಸಂಸ್ಥೆಗಳಲ್ಲೂ ಈ ಪರಿಸ್ಥಿತಿ ಇಲ್ಲದೇ ಇದ್ದರೂ ಬಹುತೇಕ ಸಂಸ್ಥೆಗಳಲ್ಲಿ ಇದಿರೋದು ಸತ್ಯ. ಇದಕ್ಕೆ ಕಾರಣಗಳು ಹಲವಾರು. ವಾಹಿನಿಗಳಿಂದ ಹಣ ಬರೋದು ತಡ ಆಗುವುದು, ಧಾರಾವಾಹಿ ನಿರ್ಮಾಣದಲ್ಲಿ ಖರ್ಚು ವೆಚ್ಚ ಅಂದಾಜಿಗಿಂತ ಹೆಚ್ಚಾಗುವುದು, ಹಣ ಹಾಕಿದ ನಿರ್ಮಾಪಕರು ಮತ್ತಷ್ಟು ಹಣ ಹಾಕೋದಕ್ಕೆ ಹಿಂಜರಿಬಹುದು, ಅಥವಾ ನಿರ್ಮಾಣದ ಹಣವನ್ನು ಇನ್ನಿತರ ಯೋಜನೆಗಳಿಗೆ ವರ್ಗಾವಣೆ ಮಾಡಿರ್ಬೋದು. ವಾಹಿನಿಯವರಿಗೂ ನಿರ್ಮಾಪಕರಿಗೂ ಒಂದು ಬಂದ ಭಿನ್ನಾಭಿಪ್ರಾಯದಿಂದ ಕೇಳಿದ ಧಾರಾವಾಹಿ ಕೈತಪ್ಪಿ ಬೇರೆಯವ್ರಿಗೆ ಹೋಗೋದು ಉಂಟು. ಇದರಿಂದ ಪೆಟ್ಟು ಬೀಳೋದು ಕಲಾವಿದರಿಗೆ ಮತ್ತು ತಂತ್ರಜ್ಞರು. ಅವರಿಗೆ ಸಲ್ಲಬೇಕಾದ ಸಂಭಾವನೆ ಮುಂದಕ್ಕೆ ಹೋಗುತ್ತೆ. ಕೆಲವೊಮ್ಮೆ ಅನಿರ್ಧಾವಸ್ಥೆಗೆ ಹೋಗೋದು ಉಂಟು. ಈ ಆದಾಯದ ಮೇಲೆ ಅವಲಂಬಿತರಾಗಿದ್ದರೆ ಜೀವನ ನಡೆಸೋದು ಕಲಾವಿದರಿಗೆ ತುಂಬ ಕಷ್ಟ ಆಗುತ್ತೆ. ಸಾಲದ ಕಂತುಗಳನ್ನ ಕಟ್ಟಲಾಗದೆ ಕಿರಿಕಿರಿ, ಕೆಲವೊಮ್ಮೆ ಅವಮಾನ ಕೂಡ ಅವನು ಅನುಭವಿಸಬೇಕಾಗುತ್ತೆ. ಇಷ್ಟು ಸಾಲದು ಅನ್ನೋ ಹಾಗೆ ಕೆಲವು ಸಲ ಇವರ ಅಭಿನಯ ತೃಪ್ತಿ ಇರದೇ ಇದ್ದರೆ, ಅಥವಾ ಮತ್ತೊಬ್ಬ ಕಲಾವಿದ ಇವರಿಗಿಂತ ಕಡಿಮೆ ಸಂಭಾವನೆಗೆ ಒಪ್ಪಿದರೆ ಇವರಿಗೆ ಮುನ್ಸೂಚನೆ ಹೇಳದೆ ಧಾರಾವಾಹಿಯಿಂದ ತೆಗೆದು ಹಾಕಿಬಿಡ್ತಾರೆ. ಜನರ ಪ್ರೀತಿ ಗಳಿಸದೆ ಧಾರಾವಾಹಿಗೆ ವೀಕ್ಷಕರ ಸಂಖ್ಯೆ ಕಡಿಮೆ ಆದರೆ ವಾಹಿನಿಯವರು ಹಠಾತ್ತಾಗಿ ಪ್ರಸಾರ ನಿಲ್ಲಿಸ್ಬಿಡ್ತಾರೆ. ಮತ್ತೆ ಅವಕಾಶಕ್ಕಾಗಿ ಅತ್ತಿತ್ತ ನೋಡುವ ಪರಿಸ್ಥಿತಿ. ಈ ಹತಾಶೆಯಲ್ಲಿ ಚಿಕ್ಕ ಪಾತ್ರಗಳನ್ನೇ ಹೋಗ್ತಾರೆ. ಚಿಕ್ಕ ಪಾತ್ರಗಳಿಗೆ ಹೆಸರಾಗ್ಬಿಡ್ತಾರೆ, ಮುಖ್ಯ ಪಾತ್ರಗಳಿಂದ ವಂಚಿತರಾಗ್ಬಿಡ್ತಾರೆ. ಈ ಮೇಲ್ಕಂಡ ಸಂಗತಿಗಳಲ್ಲಿ ಯಾವುದೂ ಅತಿಶಯೋಕ್ತಿ ಇಲ್ಲ, ಎಲ್ಲ ನೈಜ ಸಂಗತಿಗಳೇ. ಇತ್ತೀಚೆಗೆ ವಿವಿಧ ವಾಹಿನಿಗಳಲ್ಲಿ ಪ್ರಸಾರವಾದ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆದಂಥ ಕೆಸರಾಟದ ದೃಶ್ಯಗಳು ಇದನ್ನು ಪುಷ್ಟೀಕರಿಸಿದೆ. ಇದರ ಮೇಲೆ ಅವಲಂಬಿತರಾಗಿ ಬದುಕು ಕಟ್ಟಲು ಹೊರಟ ಯುವ ಕಲಾವಿದರು ಜರ್ಜರಿತರಾಗ್ತಾರೆ, ಖಿನ್ನತೆಗೆ ಒಳಗಾಗ್ತಾರೆ. ಕಿರುತೆರೆಯ ಭ್ರಮಾಲೋಕದಿಂದ ಹೊರಗೆ ಬರಲಾರದೆ ಒದ್ದಾಡ್ತಾರೆ. ಮನೆಯ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದ್ದಾಗ ಅಥವಾ ಬೇರೆ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಇದ್ದಾಗ ಈ ನೋವು ಅಷ್ಟಿರೋದಿಲ್ಲ. ಇಷ್ಟೆಲ್ಲ ಇದ್ದರೂ ರಸ್ತೆಯಲ್ಲಿ, ಹೋಟೆಲ್ಗಳಲ್ಲಿ, ಪೇಟೆಯಲ್ಲಿ, ಸಭೆ ಸಮಾರಂಭಗಳಲ್ಲಿ ಜನ ಗುರುತಿಸಿ ಮಾತನಾಡಿಸಿದಾಗ ಕಣ್ಣು ಮಿಂಚಿ ನನ್ನ ಸರಳತೆ ಇದು ಹಿಗ್ಗುತ್ತೆ ಅನ್ನೋದು ಅಷ್ಟೇ. ಎರಡು ಕವನಗಳು. ಮೊದಲನೇ ಕವನ ಶೀರ್ಷಿಕೆ
3 ಹೆಜ್ಜೆ. ಪ್ರೇಮ ವಿಶ್ವಾಸದ ತಳಹದಿಯಲ್ಲಿ ಹೆಜ್ಜೆ ಹೆಜ್ಜೆಯೂ ತ್ಯಾಗ ಬಲಿದಾನದಿ. ಅಂತರಂಗದ ವೈಶಾಲ್ಯತೆಯಲ್ಲಿ ಬದುಕಿನ ಜಡತ್ವ ಹೊರೆಯುವಲ್ಲಿ ಕೊಟ್ಟವನು ಅವನು ಕೇಳಿದರೇನು ಚಕ್ರವರ್ತಿ ಆಗಬೇಕು ದೇವರು ದೇವರು. ಅವನು ಸೃಷ್ಟಿಸಿದ ಜೀವ ಬಾಗಿದರೇನು ಲಾಸ್ಯ ಪಾದದಡಿ ಸಮರ್ಪಣಾ ಭಾವ. 3 ಹೆಜ್ಜೆಗಳು ಬಲು ಸುಂದರ. ನಿನ್ನೆ ಇಂದು ನಾಳೆ ಇವೇ ದೈವ ಹಂದರ. ಇಳೆ ಬಾನು ಮತ್ತು ನಾನು ಅರ್ಪಣಾರ. ಅತಿ ಬಯಕೆಗಳೆಲ್ಲ ಆಗಲಿ ಸಂಹಾರ. 3 ಆಸೆ ಜೀವತ್ವಗಳಲ್ಲವೇ ಧನ ಕಾಮ ಮೋಕ್ಷ ಬೇಕುಗಳು. 3 ಪಥಗಳಲ್ಲಿ ಸಾಗಬೇಕಲ್ಲವೇ ಕರ್ಮ ಜ್ಞಾನ ಭಕ್ತಿ ದಿಕ್ಸೂಚಿಗಳು. ಚಕ್ರವರ್ತಿಯೇ ಸರ್ವ ಸಮರ್ಪಿಸಿ ಬಿಟ್ಟ ವಾಮನ ರೂಪಿಯಲ್ಲಿ ಒಂದಾಗಿ ಬಿಟ್ಟ. ಕೊಟ್ಟಿದ್ದು ನಿಜ ನಾನು ಕೊಟ್ಟಿದ್ದು ಅಸತ್ಯ. ನಿಯಾಮಕನೇ ಎಲ್ಲ ಇದುವೇ ಸತ್ಯ. 3 ದಿನದ ಈ ಬದುಕಿನಲ್ಲಿ ಕೊಡುವುದನ್ನು ಕಲಿಯಬೇಕು. ನಗುತ್ತ ಕಳೆದು ಹೋಗಬೇಕು. ಕೊಡುತ್ತ ದೊಡ್ಡವರಾಗಬೇಕು. ಚಿಕ್ಕ ರೂಪ ಎಂದು ಕಡೆಗಾಣಬೇಡ. ಏರಿ ಆಗುವುದು ಬೃಹದಾಕಾರ. ಎಲ್ಲರಲ್ಲಿ ದೇವರ ಕಾಣು ಜರಿಯಬೇಡ. ವಾಮನನ ಸ್ಮರಿಸು ಅವನೇ ನಿರ್ವಿಕಾರ. 2ನೇ ಕವನ AI ಜೊತೆ ಮಾತಿನ ಚಕ್ರವರ್ತಿ. ಕವಿ ಬೇಡ ನಾನಿದ್ದೇನೆ ಬೀಗುತ್ತಿತ್ತು ಕೃತಕ ಬುದ್ಧಿ. ಭಾವನೆಯು ಕೃತಕ ತುಂಬಲಾದೀತೆ ಜೀವ. ಕೆಲಸ ಬೇಡವೇ ಬೇಡ ನಾನಿದ್ದೇನೆ ಜಂಬದಿ ನುಡಿಯುತ್ತಿತ್ತು. ಜಾಣತನವು ಕೃತಕ ಭರಿಸಲಾದೀತೆ ಖರ್ಚು ವೆಚ್ಚ. ಅವರಿವರೊಡನೆ ಮಾತೇಕೆ ನಾನಿದ್ದೇನೆ ಕೃತಕ ಮೂಢ ಮಾತಿಗೆಳೆದಿತ್ತು. ಹರ್ಷ ದುಃಖಗಳ ಅರಿತ ಮನಗಳ ಗ್ರಹಿಸಲಾದೀತೆ. ಮನೆ ಮಠಗಳ ಮಾತೇಕೆ ನಾನಿದ್ದೇನೆ ಕೃತಕ ಸೂರಿನಲ್ಲಿ ಬಂಧಿಸಿತ್ತು. ವಾತ್ಸಲ್ಯ ಪ್ರೀತಿಗಳ ಭವನ ಕಟ್ಟಲಾದೀತೆ. ಜನರೊಡನೆ ವ್ಯವಹಾರ ಬೇಕೆ ನಾನಿದ್ದೇನೆ ಕೃತಕ ಮಾತುಗಳ ಧ್ವನಿಯಿತ್ತು. ಸ್ನೇಹ ಭಾವ ಸ್ನೇಹಿತರ ಸಂಗಾತಿಗಳ ಬದಲಾಯಿಸಲು ಸಾಧ್ಯವಾದೀತೆ. ನಾನು ಎಂಬ ಮನುಷ್ಯನಿಗೆ ಮಣ್ಣು ಮುಕ್ಕಿಸುವುದು ಜೀವನ. ಅದೊಂದು ಬರೀ ಕೃತಕ ಬುದ್ಧಿಮತ್ತೆ. ಎಷ್ಟಾದರೂ ಹಾರಾಡಲಿ ಆಗಸ ಪಡೆಯಲಾದೀತೆ. ಧನ್ಯವಾದ. ನಾನು ಅನೇಕ ದಾಸೋಹಗಳನ್ನ ನಾನು ಲೈವಲ್ಲಿ ಅಟೆಂಡ್ ಮಾಡ್ತೀನಿ. ಅಂದರೆ ಮನೆಗಳಲ್ಲಿ 1999 ಆಗಸ್ಟ್ 15 ಮೊದಲ ದಾಸೋಹ ನಡೆದಿದ್ದು. ಸರಿಯಾ? ಭಾನುವಾರ ದಿನ. ಅದು ಬಹಳ ಒಳ್ಳೆಯ ಟೈಮು. ವಿನಾಯಕ ಅದೇನು ಹೇಳ್ತಾರಲ್ಲ, ಅದೇನು ವಿನಾಯಕ ಚೌತಿ ಅದೇನು ಹೇಳ್ತಾರಲ್ಲ, ಬಂದು ಬರುತ್ತಲ್ಲ, ಸಂಕಷ್ಟ ಭಾನುವಾರ ದಿನ ಶುರು ಆಯಿತು. ಭಾಳ ಚೆನ್ನಾಗಿ ನಡ್ಕೊಂಡ್ಬಂತು. ಮನೆಗಳಿಗೆ ಅವ್ರ ಮನೆಯಲ್ಲಿ ನಡೆದಿತ್ತು ಭಾಳ ಜನ. ಆದರೆ ನನ್ನ ಅನುಭವದಲ್ಲಿ ಇಷ್ಟು ಜನ ಸೇರಿ ಒಂದು 250ನೆಯ ಈ ದಾಸೋಹ ನಡೆಸಿದ್ದು ಇದೇನೇ ಫಸ್ಟ್. ನಾನು ಸಾಹಿತ್ಯ ಸಮ್ಮೇಳನಗಳಿಗೆ ಹೋಗ್ತಾ ಇರ್ತೀನಿ. ಊಟದ ನಂತರದ ಗೋಷ್ಠಿಗಳಲ್ಲಿ 15 ಜನ ಇರ್ತಾರೆ ಅಥವಾ 16 ಜನ ಇರ್ತಾರೆ. ಅವರೆಲ್ಲರೂ ಓದೋರು ಅಥವಾ ಮಾತಾಡೋರೇ ಆಗಿರ್ತಾರೆ. ಆಯ್ತಾ? ಆದರೆ ಇಲ್ಲಿ ಏನಿದೆ ಆಶ್ಚರ್ಯ ನನಗೆ, ವೀಕ್ಷಕರಾಗಿ ಬಂದವರು ಮತ್ತು ಒಂದೊಂದು ಕೂಡ ಲೇಖನಗಳು ಭಾಳ ಚೆನ್ನಾಗಿತ್ತು. ಹೀಗಾಗಿ ನಾನು ಆತ್ಮೀಯರಾದ ಡಾಕ್ಟರ್ ಜಗನ್ನಾಥ್ ಅವರಿಗೆ ಎಲ್ಲರ ಪರವಾಗಿ ಜಗನ್ನಾಥ್ ಅವರು ನಮಗೆ ಭಾಳ ಹತ್ತಿರದ ಒಂದು ನಂಟಿದೆ. ಹೇಗೆ ಅಂದರೆ, ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅವರು ಕೂಡ 25 ವರ್ಷಗಳ ಕಾಲ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, 25 ವರ್ಷ ಅಲ್ಲಿ ಇದ್ದು ಅನಂತರ ಅವರು
ಬಹು ಎತ್ತರಕ್ಕೆ ಬೆಳೆಯೋಕ್ಕೆ ಇನ್ಫೋಸಿಸ್ಗೆ ಹೋದರು, ವಿದೇಶಗಳಿಗೆ ಹೋದರು, ಕಲಿಯೋಕ್ಕಲ್ಲ ಹೋದರು. ಹೀಗೆ ಬೇರೆ ಬೇರೆ ವಿದೇಶಗಳಲ್ಲಿ ಅವರು ತಮ್ಮ ಇದನ್ನು ನಾಲೆಡ್ಜನ್ನ ಹಾಕ್ತಾ ಬಂದರು. ಕರೋನಾ ಟೈಮಲ್ಲಿ ಅಮೆರಿಕದ ಫ್ಲೋರಿಡಾದಿಂದ ಟ್ರೆಜರಿ ಮ್ಯಾನೇಜ್ಮೆಂಟಲ್ಲಿ PhD ಪಡೆದಿದ್ದವ್ರೆ. ನಾನು ಮೈಸೂರು ಬ್ಯಾಂಕಲ್ಲಿ ಅವರಿದ್ದಾಗ ಯಾವಾಗ ಮಾಡಿದ್ರು ಅವರು ಒಂದು ಪದ್ಯ ಹೇಳೋರು, ಯಾವನಾಮನರಸ ರೂಪಮತಿಗಂ ಪ್ರಚಂಡನು ಗಂಧನು ಯಾ ಗುರುಣ. ಏನಿದು ಸ್ಥಳ ಅಂದರೆ ನನ್ನ ಹೆಂಡತಿ ಹೆಸರು. ಸೊ ಹಾಗೆ ನನಗೆ ಒಂದು ಆಶ್ಚರ್ಯ ಅವ್ರ ಬಗ್ಗೆ ಆಗೋದು ಅಂದರೆ, ಅವರ ಬ್ರದರ್ ಆನಂದ್ ತೀರ್ಥ ಆಗಲೇ ಒಂದು ಕೂತಿದ್ದೆ. ಪಾಪ ಪಾಂಡು ನಾನು ಬರೆದೆ. ಅದು ಕನ್ನಡದ ಮೊಟ್ಟ ಮೊದಲ ದೈನಿಕ ಧಾರಾವಾಹಿ 1200-300 ಕಂತು ಬಂತು. ಅದಕ್ಕೂ ಈ ಮನೆಗೂ ಸಂಬಂಧ ಇದೆ. ಹೇಗೆ ಅಂತಂದರೆ, ಪಾಪ ಪಾಂಡು ನಾನು ಬರೆಯುವಾಗ ಫೈನಲ್ ಕಟ್ ಪ್ರೊಡಕ್ಷನ್ಸ್ನ ಪಾರ್ಟ್ನರ್ ಆಗಿದ್ದವರು, ಫೈನಾನ್ಸರ್ ಆಗಿದ್ದವರು ಬ್ರದರು ಆನಂದ್ ತೀರ್ಥ ಆಗಲೇ ಬಂದಿದ್ರಲ್ಲ, ಈ ಮನೆಗೆ ಸಂಬಂಧಪಟ್ಟ ಅವ್ರ ತಮ್ಮನ ಅಣ್ಣನ ತಮ್ಮ. ಮತ್ತು ನಾವು ಒಂದು ಪ್ರೊಡಕ್ಷನ್ ಹೌಸನ್ನು ಶುರು ಮಾಡಿದ್ವಿ ನಾಗರಬಾವಿಯಲ್ಲಿ. ಆ ಪ್ರೊಡಕ್ಷನ್ ಹೌಸಲ್ಲಿ ಬಹಳ ದೊಡ್ಡ 48 ಸ್ಕ್ವೇರ್ಸಿಂದು ಅಲ್ಲಿ ನಮಗೆ ಎಡಿಟಿಂಗ್ ಸೂಟ್ಸ್ ಬೇಕಾಗುತ್ತೆ, ಶೂಟಿಂಗ್ ರೂಮ್ಸ್ ಬೇಕಾಗುತ್ತೆ, ಡಿಸ್ಕಷನ್ ಬೇಕಾಗುತ್ತೆ, ರೈಟರ್ ಆದ ನನಗೊಂದು ಸೆಪ್ರೇಟ್ ರೂಮ್ ಬೇಕಾಗುತ್ತೆ. ಇದನ್ನೆಲ್ಲ ಒದಗಿಸ್ಕೊಟ್ಟಿದ್ದು ಅವ್ರು ಇನ್ನೊಬ್ಬ ಬ್ರದರು. ಅವರು ನಮಗೆ ಪಾಪ ಪಾಂಡುಗೆ ಅಲ್ಲಿ ನಾಗರಬಾವಿಯಲ್ಲಿ ತಮ್ಮ ಮನೆಯನ್ನು ಬಿಟ್ಕೊಟ್ಟಿದ್ರು. ಅವ್ರಿಗೂ ಕೂಡ ಒಂದು ಚಪ್ಪಾಳೆ ಕೊಡ್ತಾರೆ. ಹತ್ತಿರದ ಅಂತ ಬಂದಿದೆ. ಆಮೇಲೆ ಜಗನ್ನಾಥ್ ಬಗ್ಗೆ ನನಗೆ ಎಷ್ಟು ಆನಂದ ಆಗುತ್ತೆ ಅಂದರೆ, ಸಾಹಿತ್ಯದ ಬಗ್ಗೆ, ಅದರಲ್ಲಿ ಕೂಡ ಯಾವುದೇ ವಿಷಯದ ಬಗ್ಗೆ ಮಾತಾಡಲಿ, ಅವರು ಶೇರ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಅಥವಾ ಬರ್ತಾನೆ ಇದೆ, ವೀಕಾದಲ್ಲಿ ಬರ್ತಾನೆ ಇರುತ್ತೆ. ಇವತ್ತು ಶ್ರೀರಾಮನ್ ಫೋಟೋ ಹಾಕಿ ಇವತ್ತಿಗೆ ಅಪ್ಲೈ ಆಗೋ ಥರ ಏನೋ ಹೇಳಿದ್ದಾರೆ. ಏನು ಚೆನ್ನಾಗಿದೆ ಅದು. ನಾನು ಶ್ರೀರಾಮರದು ಅಂತ ಹಿಂಗೆ ನಂಬಿಕೆ ಅನ್ಕೊಂಡು ನಾನು ಓದ್ತೀನಿ, ಇದು ಅಲ್ಲವೇ ಇಲ್ಲ. ಅದು ಶ್ರೀರಾಮ ಹೇಗೆ ತನ್ನ ಇದನ್ನ ಬದಲಾವಣೆ ಮಾಡ್ತಾ ಹೋದ, ಆ ಥರ ಈ ಕಾಲಕ್ಕೆ ಸೆಟ್ ಆಗಬೇಕು ಅಂತ ಇವತ್ತು ಹುಡುಗರಿಗೆ ಏನು ಬೇಕೋ ಅಂಥದ್ದನ್ನು ಲೇಖನಗಳು ಬರೆಯೋದು ನಿಷ್ಣಾತರು ಅಂತ ಜಗನ್ನಾಥ್ ಅಂತ ನಾನು ಭಾಳ ಖುಷಿಯಿಂದ ಹೇಳ್ತೀನಿ. ನಾನು ಇನ್ನೂ ಹಾಸ್ಯ ಭಾಷಣಕ್ಕೆ ಬಂದಿಲ್ಲ. ಹಾಸ್ಯ ಭಾಷಣ 12 ನಿಮಿಷ ಮಾಡೋಕ್ಕೆ ಹೇಳಿದ್ದಾರೆ. ನಾನು ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ನೀವು ಕೌಂಟ್ ಮಾಡ್ಕೋಬೋದು. ಆಮೇಲೆ ಕಡೆಯದಾಗಿ ಇನ್ನೊಂದು ಹೇಳೋದಾದರೆ, ಅವ್ರ ತಾಯಿಯವ್ರ ಬಗ್ಗೆ ಹೇಳಬೇಕು. ನಾನು ಪಾಪ ಪಾಂಡು ಬರೀತಿದ್ದಾಗ ಚಂದ್ರು ಜೊತೆ ಅವ್ರ ತಾಯಿಯವ್ರನ್ನ ನೋಡೋಕೆ ಬಂದಿದ್ದೆ, ಕುಲಮ ಅವರು ಅಂತ. ಅವರು ಎಷ್ಟು ಫೆರೋಷಿಯಸ್ ರೀಡರ್ ಅಂದರೆ, ಈಗ ನೀವು ಹೋಗಿದ್ರಲ್ಲ ಕೈ ತೊಳೆಯೋಕ್ಕೆ, ಅಲ್ಲಿರೋ ಅಷ್ಟು ಬುಕ್ಸ್ ಅವ್ರದ್ದೇನೆ. ಅದರಲ್ಲಿ ಕೂಡ 88-89ನೇ ವಯಸ್ಸುವರೆಗೂ ಇದ್ರಲ್ಲ, ಕಡೆ 2-3 ವರ್ಷದಲ್ಲಿ ಅವರು ಜಗನ್ನಾಥ್ ಕೇಳಿದ್ರೆ ತ್ರಿವೇಣಿ ಬುಕ್ಸ್ ಎಲ್ಲ ತಗೊಂಡು ಸೆಕೆಂಡ್ ಟೈಮ್ ಓದಬೇಕು. ಅಷ್ಟೊಂದು ಇದೆ ಕೈ ತೊಳೆದ ಅಷ್ಟು ತ್ರಿವೇಣಿ ಬುಕ್ಸ್ ಫುಲ್ ಸೆಟ್ ಇದೆ. 88 ಇಯರ್ಸ್ಗೆ ಓದಿದ್ರು. 88 ಇಯರ್ಸ್ಗೆ ತ್ರಿವೇಣಿ ಬುಕ್ಸ್ ಎಲ್ಲ ಮತ್ತೆ ಓದಿದ್ರು. ತ್ರಿವೇಣಿ ಬುಕ್ಸ್ ಎಲ್ಲ ರಿವೈಸ್ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಅವ್ರು ಹೇಳ್ಬೇಕಾಗ್ತದೆ. ಆಮೇಲೆ ಅವರ ಅಂತಿಮ ದರ್ಶನ ಪಡೆಯೋಕ್ಕೆ ನಾನು ಈ ಜಾಗಕ್ಕೆ ಬಂದಿದ್ದೆ. ನಾನು CK ಚಂದ್ರು ಬಂದಾಗ DK ಶಿವಕುಮಾರ್ ಅಲ್ಲಿ ನಿಂತ್ಕೊಂಡಿದ್ರು. ನನಗೆ ಇನ್ನೂ ನೆನಪಿದೆ. ಅಂತ ಮಹಾತಾಯಿ ಇದ್ದ ಜಾಗ ಇದು. ಈ ಮನೆ ಹೆಸರು ಅವ್ರದ್ದೇನೆ, ಕಮಲಾ ಅಂತ. ನೀವು ಏನು ಹೆಸರು ನೋಡಿದ್ರಿ, ಅದೇ ತಾಯಿ ಇದು. ಅಂತ ತಾಯಿಯ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಇವತ್ತು ಹೆಂಗೆ ಸೇವೆ ಮಾಡಿದ್ದಾರೆ ಅಂದರೆ ನನಗೆ ಭಾಳ ಆಶ್ಚರ್ಯವಾಗುತ್ತಿದ್ದು. ಹೀಗಾಗಿ ಪಾಪ ಪಾಂಡು ನನ್ನ ಸ್ಮರಿಸ್ಕೊತಾ ಇದ್ದೀನಿ. ಜಗನ್ನಾಥ್ ಅವರು ದಾಸ ಸಾಹಿತ್ಯದ ಬಗ್ಗೆ ಅವರು ನಿದ್ದೆಯಲ್ಲಿ ಕೇಳಿದ್ರು ಹೇಳ್ತಾರೆ. ದಾಸ ಸಾಹಿತ್ಯದ ಬಗ್ಗೆ ಅವ್ರ ಲೆಕ್ಚರ್ಸ್ ಇದೆಯಲ್ಲ ಯೂಟ್ಯೂಬ್ನಲ್ಲಿ, ಅಥೆಂಟಿಕ್ ಆಗಿರುತ್ತೆ. ಅದು ಬಹಳ ಮುಖ್ಯವಾದದ್ದು. ಸೊ ಯಾವುದೇ ಒಂದು ದಾಸೋಹ ಬೇರೆ ಏನೇ ಆಗಲಿ ಅಂಥದ್ದನ್ನೆಲ್ಲ ಹೇಳ್ತಾ ಇರ್ತಕ್ಕಂಥ ಈ ಜಾಗದಲ್ಲಿ ಬಂದು ಒಂದು ದಾಸೋಹ ಮಾಡಿದ್ದೀರಾ ಅಂತ ಹೇಳ್ತಾ ಡೈರೆಕ್ಟಾಗಿ ಹಾಸ್ಯಕ್ಕೆ ಬಂದ್ಬಿಡ್ತೀನಿ. 10 ಸಲ ನಗಿಸ್ಬೇಕು ಅಂತ ನಮ್ಮ ಮಾವಲ್ಲಿ ಹೇಳಿದ್ದಾರೆ. ನಮಗೆ ಹಾಸ್ಯ ಇಲ್ಲಿಂದ 12 ನಿಮಿಷ ಕೊಡ್ಬೋದು ನಾವು. ಹೌದು, 2 ಪ್ರಸ್ತುತಿ ಆಗುತ್ತೆ. ಇದು ಇಷ್ಟು ಮಿನಿ ಸಾಹಿತ್ಯ ಸಮ್ಮೇಳನ ಥರ ಕಾಣ್ತದೆ ನನಗೆ. ಯಾರು ಇಷ್ಟು ಜನ ಸೇರಿರೋದು. ಆದ್ದರಿಂದ ಈಗ 25 ವರ್ಷಗಳ ಹಿಂದೆ ಹಾಸ್ಯಕ್ಕೆ ಭಾಳ ಡಿಮ್ಯಾಂಡ್ ಇತ್ತು. ಎಷ್ಟು ಡಿಮ್ಯಾಂಡ್ ಇತ್ತು ಅಂದರೆ ಎಲ್ಲಕ್ಕೂ ಕರೀತಾ ಇತ್ತು. ಎಸ್ಪೆಷಲಿ ನಾವು ಜಯನಗರದಲ್ಲಿ ಆಶ್ವಾಸ ಮಾಡ್ತಾ ಇದ್ವಿ. 5,000-6,000 ಜನ ಬರ್ತಾ ಇದ್ರು ಹೊರಗಡೆ ಪೆಂಡಲ್ ಆಗ್ತಾ ಇತ್ತು. ಬೆಳಿಗ್ಗೆನೇ ಬಂದು ಅಲ್ಲಿ ಟವಲು ಇದೆಲ್ಲ ಹಾಕಿದ್ರು. ಅಷ್ಟು ಡಿಮ್ಯಾಂಡ್ ಇತ್ತು ಒಂದು ಕಾಲದಲ್ಲಿ. ಮತ್ತು ಯಾವುದೇ ಕಾರ್ಯಕ್ರಮ, ಒಂದು ಮದುವೆ ಅಲ್ಲೊಂದು ಹಾಸ್ಯ ಭಾಷಣ ಆಗಬೇಕು, ಒಂದು ಮುಂಜಿ ಅಲ್ಲೊಂದು ಹಾಸ್ಯ ಭಾಷಣ ಆಗಬೇಕು.
ಒಂದ್ಯಾವುದೋ ಪುಸ್ತಕ ಬಿಡುಗಡೆ ಅಲ್ಲೊಂದು ನನಗೆ ಹಬ್ಬ ಆಗಬೇಕು, ಒಂದು ಇನ್ಯಾವುದೋ ಒಂದು MNCಗಳದ್ದು ಒಂದು ಯಾವುದಕ್ಕೆ ಮೀಟ್, ವೀಕ್ಲಿ ಮೀಟು, ಮಂತ್ಲಿ ಮೀಟು, ಟ್ರೈ ಮಂತ್ಲಿ ಅಂತ ಕಡೆ ನಮ್ಮ ಭಾಷಣ. ಇದೆಲ್ಲ ಹೋಗ್ಲಿ ಅಂದರೆ ಒಂದು ವೈಕುಂಠ ಸಮಾರಾಧನೆ ಅಲ್ಲಿ ಆಸೆ ಭಾಷೆ ವೈಕುಂಠ ಸಮಾರಾಧನೆಯಲ್ಲಿ ನಡೆದ ಘಟನೆ ಹೇಳ್ತಾ ಇದ್ದೀನಿ. ಈಗ ಮಾತಾಡೋದೆಲ್ಲ ಸತ್ಯವಾಗಿದೆ. ಯಾಕೆಂದರೆ ಕೃಷ್ಣಪ್ಪ ಅಂತ ನನ್ನ ಪ್ಯೂನ್ ಇದ್ದೆ ಯಲಹಂಕದಲ್ಲಿ, ಅವ್ರ ಅಜ್ಜಿ ನರಸಿಂಹಮೂರ್ತಿ ಭಾಷಣ 2 ಸಲ ಕೇಳಿದ್ದೀನಿ, ಇನ್ನೊಂದು ಸಲ ಕೇಳಿಸು ಅಂತ ಹೇಳಿ ಅವ್ರು ತಿಳ್ಕೊಂಬಿಟ್ಟು ವೈಕುಂಠ ಸಮಾರಾಧನೆ ನಮ್ಮ ಅಜ್ಜಿ ಇಷ್ಟಪಟ್ಟಿದ್ದಾರೆ ಸರ್, ನೀವು ವೈಕುಂಠ ಸಮಾರಾಧನೆ ಘೋಷಣೆ ಮಾಡಬೇಕು ಸರ್. ಅಲ್ಲಿ ಹೋಗಿದ್ದೆ, ರಾಜಾಕುಂಟೆ ಹತ್ರ ಅವ್ರ ಮನೆ. ಅಲ್ಲಿ ಹೋದರೆ ಒಂದು 70 ಜನ ಸೇರಿದ್ದಾರೆ. ಅಲ್ಲಿ ಫೋಟೋ ಇಟ್ಟು ಹಾರ ಎಲ್ಲ ಹಾಕಿದ್ದಾರೆ. ಅಜ್ಜಿಗೆ 90 ವರ್ಷದ ಅಜ್ಜಿ, ಅದು ನಮಸ್ಕಾರ ಮಾಡಿದೆ, ಭಾಷಣ ಶುರು ಮಾಡಿದೆ. ಅಲ್ಲಲ್ಲಿ ಕೆಲವರು ನಕ್ಕರು. ಆಮೇಲೆ ಭಾಷಣ ಮುಗಿಸಿದ ಮೇಲೆ ಕೃಷ್ಣಪ್ಪ ಬಂದು, ಸರ್ ಅಜ್ಜಿ ಮುಖ ನೀವು ಬರ್ತಾ ನೋಡಿದ್ರಲ್ಲ ಸರ್, ಈಗ ನೋಡಿ ಸರ್ ಅಜ್ಜಿ ನಗ್ತಾ ಇದ್ದಾರೆ ನೋಡಿ ಸರ್ ಅಂತ. ನಿಜವಾದ ಅಜ್ಜಿ ನಗ್ತಾ ಇತ್ತು. ನಾನು ಬಂದಾಗ ಗಂಭೀರವಾಗಿದ್ದ ಅಜ್ಜಿ ನನ್ನ ಹಾಸ್ಯ ಭಾಷಣ ಆದ್ಮೇಲೆ ಫೋಟೋದಲ್ಲಿ ನಗ್ತಾ ಇದೆ. ಫೋಟೋಗೆ ಕದಲಿಸಿಲ್ಲ, ಬದಲಾಯಿಸಿಲ್ಲ. ನನಗಿದು ಗಾಬರಿ ಆಗೋಯ್ತು. ನಾನು ಮನೆಗೆ ಹೋದ್ಮೇಲೆ ಕೂಡ ನಾನು ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಅಜ್ಜಿದು ಗಂಭೀರವಾದ ಫೋಟೋ, ಒಂದು ನಗೋ ಫೋಟೋ, ಗಂಭೀರ ಇದೆಲ್ಲ ಫ್ಲಾಶ್ ಆಗಿ ಭಯ ಬಂದು ಆ ರಾತ್ರಿ ಲೈಟ್ ಹಾಕೊಂಡೆ ಮಲಗಿದ್ದೆ. ಹೀಗೆ ಹಾಸ್ಯ ಬೇಕು ಅಂತ ಹೇಳ್ತಾ ಇದಕ್ಕೆ ಲಿಂಕ್ ಎಲ್ಲಿ ಕೊಡ್ತಾ ಇದ್ದೀನಿ ಅಂದರೆ, ಯಲಹಂಕದಲ್ಲಿ ಒಂದು ಶ್ರದ್ಧಾಂಜಲಿ ವಾಹನದ ಉದ್ಘಾಟನೆ ಆಯಿತು. ಇದು ವಿಜಯ ಕರ್ನಾಟಕಕ್ಕೆ ನಾವು ಬರೆದ ಲೇಖನ. ಆಗ ಯಲಹಂಕದಲ್ಲಿ ಯಾರಾದರೂ ತೀರ್ಕೊಂಡ್ರೆ ನಾವು ಹೆಬ್ಬಾಳದವರೆಗೂ ಬಾಡಿ ತರಕ್ಕೆ ಬೇರೆ ಏನೂ ವ್ಯವಸ್ಥೆ ಇರಲಿಲ್ಲ, ಸರ್ಕಾರದ್ದು ಇರಲಿಲ್ಲ, ಏನೂ ಇರಲಿಲ್ಲ. ಪ್ರೈವೇಟ್ನವರು ₹1000 ಚಾರ್ಜ್ ಮಾಡೋರು. ಆದ್ದರಿಂದ ಅಲ್ಲಿ YN ಅಶ್ವಥ್ ಅಂತ ಕಾರ್ಪೊರೇಟ್ರು BJP ಅವರು ಒಂದು ಅದ್ಭುತವಾದ ಒಂದು ಶ್ರದ್ಧಾಂಜಲಿ ವಾಹನವನ್ನು 25 ವರ್ಷಗಳ ಹಿಂದೆ ಅದು ಸಮಾಜಕ್ಕೆ ಅರ್ಪಿಸಿದ್ರು. ಅದರ ಉದ್ಘಾಟನೆಗೆ ಆಶ್ಚರ್ಯ. ಹೊಯ್ಸಳ ಕ್ರೀಡಾಂಗಣ 10,000 ಜನ ಸೇರಿದ್ದಾರೆ ಸರ್. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಹಾಸ್ಯಕ್ಕೆ ಏನು ಡಿಮ್ಯಾಂಡ್ ಇತ್ತು ಅಂತ 10,000 ಜನ ಸೇರಿದ್ದಾರೆ. ಅಲ್ಲಿ ವಾಹನ ನಿಂತಿದೆ. ನಾನು, ಮಾಸ್ಟರ್ ಹಿರಣ್ಣಯ್ಯ ಮತ್ತು ನಮ್ಮ ಸಿಬ್ಬಂದಿ ಮತ್ತು ಮಿನಿಸ್ಟರ್ ರಾಮಚಂದ್ರಪ್ಪ ಇಷ್ಟು ಜನ ನಾವು ಹೋದ್ವಿ. ನಾನು ಮಾಸ್ಟರ್ ಹಿರಣ್ಣಯ್ಯ ಕಾರ್ ಹಿಡಿದ ತಕ್ಷಣವೇ ಅವ್ರನ್ನ, ಸರ್ ಇದೇ ಸರ್ ವಾಹನ ಅಂದರು. ಎಲ್ಲ ಅಲಂಕಾರ ಮಾಡಿದ್ರು, ಆಯಿತು. ಚೆನ್ನಾಗಿದೆ ರೀ ಎಂದೆ. ಸರ್ 52 ಲಕ್ಷ ಆಯಿತು ಸರ್ ಆ ಕಾಲಕ್ಕೆ. ಐರಾವತ ಬಸ್ ಥರ ಇದೆ, ಭಾಳ ಚೆನ್ನಾಗಿತ್ತು ವಾಹನ. ಇದೇನು ನಾನು ಕ್ವಶನ್ಗಳು ಮಾಡೋದು ಜಾಸ್ತಿ, ಇದೇನು ಸುತ್ತ ಗ್ಲಾಸ್ ಹಾಕಿದ್ದೀರಾ ಅಂತ ಕೇಳಿದೆ ವಾಹನಕ್ಕೆ. ಅದೇ ಸರ್, ನಾವಿಲ್ಲಿ ಹೊರಗಡೆ ಬಾಡಿನ ಮಲಗಿಸಿರ್ತೀವಲ್ಲ, ನೀವು ಎಲ್ಲಿಂದ ಬೇಕಾದರೂ ನೀವು ಬಾಡಿ ನೋಡ್ಬೋದು ಸರ್, ಬಾಡಿ ನಿಮ್ಮನ್ನು ನೋಡ್ಬೋದು ಸರ್. ಸರಿಯಪ್ಪ ಅಂದರೆ ಇದೇನು ಫೋಟೋಗಳಿದೆಯಲ್ಲ ಅಂದರೆ, ಇದನ್ನು ಅಜ್ಜಿ ತಾತ ಸರ್ ಅವರಿಲ್ಲ, ಅವ್ರ ನೆನಪಲ್ಲಿ ಮಾಡಿದ್ದೀನಿ. ಅದು ಅಪ್ಪ ಅಮ್ಮ ಅವರು ಇಲ್ಲ ಸರ್, ಅವ್ರ ಫೋಟೋ ಹಾಕ್ಸಿ ಇದೆ. ಈಗ ಯಲಹಂಕ ಮುನ್ಸಿಪಾಲ್ಟಿ ಎದುರುಗಡೆ ವಾಹನ ಇದೆ, ಶಿಥಿಲವಾಗಿದೆ. ನಾನು ಹೇಳಿದ ಎಲ್ಲ ಫೀಚರ್ಸು ಅದರಲ್ಲಿದೆ, ಈಗಲೂ ಇದೆ. ಅಪ್ಪ ಅಮ್ಮ ಅಜ್ಜಿ ತಾತ ಇದನ್ನ ಯಾಕೆ ಈ ವಾಹನದ ಮೇಲೆ ಹಾಕ್ಸಿದ್ದೀರಾ ಕೇಳಿದೆ. ಅದೇ ಸರ್, ನಾವು ಇಲ್ಲಿಂದ ಕಳಿಸ್ಕೊಡ್ತೀವಲ್ಲ ಸರ್ ಮೇಕೆ, ಅಲ್ಲಿ ಏನಾದರೂ ಇವ್ರು ಭೇಟಿ ಆದರೆ ಹಲೋ ನಿಮ್ಮ ಮೊಮ್ಮಗನೇ ಕಳಿಸಿದ್ದು ಅಂತ ಪರಿಚಯ ಮಾಡ್ಕೋಬೋದು. ಎಂತಹ ಒಳ್ಳೆ ಇದೆಯಲ್ಲ ಸರ್. ಬನ್ನಿ ಸರ್ ಒಳಕ್ಕೆ ಅಂತಾರೆ ವಾಹನದೊಳಗೆ. ಹೋಗೋ ಇಲ್ಲ ಸರ್, ಸರ್ ಬನ್ನಿ ಸರ್ ಅಂತ. ಮಾಸ್ಟರ್ ಇಲ್ಲ, ನನಗೆ ಕಾಲಾಗಲ್ಲ, ಕಾಲು ಭಾಳ ತೊಂದರೆ ಇತ್ತು ಮುಂಚೆಯಿಂದ. ನರಸಿಂಹಮೂರ್ತಿ ಕರ್ಕೊಂಡು ಹೋಗ್ತೀನಿ. ನನ್ನ ವಾಹನ ಹತ್ಬಿಟ್ಮೇಲೆ ನೋಡಿ ಸರ್, ಬಾಡಿ ಮಲಗಿಸೋಕ್ಕೆ 6 ಅಡಿ ಸರ್. ಇದು ಯಾರು 6 ಅಡಿ ಕೊಡೋಲ್ಲ ಸರ್, ನಾವು ಫುಲ್ 6 ಅಡಿ ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ ಸರ್, ಇನ್ಬಿಲ್ಟ್ ತಲೆದಿಂಬಿದೆ ಸರ್, ಯಾರು ಕೊಡಲ್ಲ ಸರ್ ಇನ್ಬಿಲ್ಟ್ ತಲೆದಿಂಬು ಸರ್. ಪೂನಾಯಿಂದ ತರಿಸಿರೋ ಫೋಮ್ ಲೆದರ್ ಸರ್, ಇದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಮಲ್ಕೊಂಡು ನೋಡಿ ಸರ್ ಅನ್ಸಲ್ಲ. ಬೇಡಪ್ಪ ಪರವಾಗಿಲ್ಲ. 24 ಜನ ಹೆಬ್ಬಾಳಿಕೆಯವ್ರ ಜೊತೆ ಹೋಗ್ಬೋದು ಸರ್ ಅಂತ. ಸರಿ ಇದೆ. ಅಷ್ಟರಲ್ಲಿ ಜನ ಸೇರಿಬಿಟ್ಟಿದ್ದಾರೆ, ಕೂಗ್ತಾ ಇದ್ದಾರೆ, ಶುರು ಮಾಡ್ರಿ, ಅವ್ರು ಬಂದಿರೋದು ಆಶ್ವಾಸಕ್ಕೆ ಹೊಯ್ಸಳ ಕ್ರೀಡಾಂಗಣದಲ್ಲಿ ಕೂಗಾಡ್ತಾ ಇದ್ದಾರೆ. ಆಗ ಎಲ್ಲ ಬಂದ್ವಿ, ಕಾರ್ಯಕ್ರಮ ಶುರು ಆಯಿತು. ಆಮೇಲೆ ಶ್ರದ್ಧಾಂಜಲಿ ವಾಹನದ ಉದ್ಘಾಟನೆ ನರಸಿಂಹಮೂರ್ತಿ ದ್ವಯರಿಂದ ಅಂತ ಆಗಿತ್ತು. ಮಾಸ್ಟರ್ ಅಣ್ಣನ ಹೆಸರು ನರಸಿಂಹಮೂರ್ತಿ, ನನ್ನ ಹೆಸರು ನರಸಿಂಹಮೂರ್ತಿ. ಏನು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿದ್ದ. ಮಾಸ್ಟರ್ ಪಕ್ಕದಲ್ಲೇ ಇದ್ದರು. ಮಾಸ್ಟರ್ ಅಣ್ಣ ಅಂತ ಕೇಳಿದೆ, ಸರ್ ಇದು ಈ ವಾಹನದ ಉದ್ಘಾಟನೆ ಹೆಂಗೆ ಸರ್ ಮಾಡ್ತಾರೆ? ಆಗ ಅವ್ರು ಹೇಳಿದ್ರು, 1999 ಫೆಬ್ರವರಿ 19ನೇ ತಾರೀಕು ಡೆಲ್ಲಿಯಿಂದ ಲಾಹೋರ್ಗೆ ಒಂದು AC ಬಸ್ ಉದ್ಘಾಟನೆ ಆಯಿತು. ಪೇಪರಲ್ಲಿ ಬಂದಿತ್ತು ಆ ಟೈಮಲ್ಲಿ. ಹೆಂಗೆ ಉದ್ಘಾಟನೆ ಮಾಡಿದ್ರು? ವಾಜಪೇಯಿ, ಅಟಲ್ ಬಿಹಾರಿ ವಾಜಪೇಯಿ ಒಂದು ಟ್ರಿಪ್ ಹೋದ್ರು ಬಂದ್ರು. ಇದು ಹಾಗೆ ಹೌದಾ ಸರ್? ಹೌದು ರೀ. ಆ ಕಾಲದಲ್ಲಿ JP ನಗರದ ಈಜ್ಕೊಳನ ಗುಂಡೂರಾಯರು ಹೆಂಗೆ ಉದ್ಘಾಟನೆ ಮಾಡಿದ್ರು?
ಬಟ್ಟೆ ಬಿಚ್ಚಾಕಿದ್ರು, ಧುಮುಕ್ಕಂತ ಧುಮುಕಿದ್ರು, ಈಜಿದ್ರು, ಉದ್ಘಾಟನೆ ಆಯಿತು. ಇದು ಹಾಗೆ ಸರಿ, ಇಬ್ಬರು ಹೆಸರು ಹಾಕಿದ್ದಾರೆ ನರಸಿಂಹಮೂರ್ತಿ ಅಂತ. ಯಾರ ಕೈಲಿ ಉದ್ಘಾಟನೆ ಮಾಡಿಸ್ಬೋದು? ಸಾಮಾನ್ಯ ಯಂಗ್ಸ್ಟರ್ಸ್ ಕೈಲೇ ಮಾಡಿಸ್ತಾರೆ. ಉದ್ಯೋಗಾಭಿವೃದ್ಧಿಗೆ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಅಷ್ಟರಲ್ಲಿ 3 ಹಸಿರು ಬಾವುಟಗಳು ತಂದು ನಮ್ಮ ಕೈಲಿ ಕೊಟ್ಟರು. ಹಸಿರು ಬಾವುಟಗಳನ್ನ ನಾನು, ಮಿನಿಸ್ಟರ್ ರಾಮಚಂದ್ರಪ್ಪ, ಮಾಸ್ಟರ್ ಅಣ್ಣಯ್ಯ ಮತ್ತು ಇನ್ನು ಕೆಲವರು ಹಿಂಗಂದ್ವಿ. ಒಂದು ರೌಂಡ್ ಬಂದು ಅದು ಕ್ರೀಡಾಂಗಣದ ಆಚೆ ಹೊರಟು. ಅಬ್ಬ, ವಾಹನವನ್ನು ಎದುರುಗಡೆ ಇಟ್ಕೊಂಡು ಹಾಸ್ಯ ಭಾಷಣ ಮಾಡೋದು ಎಷ್ಟು ಕಷ್ಟ ಅಂತ ಆವತ್ತು ನಂಗೆ ಗೊತ್ತಾಯಿತು. ಮಾಸ್ಟರ್ ಅಣ್ಣಯ್ಯವರು ಅವತ್ತು ಸಾವು ಮತ್ತು ಹಾಸ್ಯ ಅಂತ ಒಂದು ವಿಷಯದ ಬಗ್ಗೆ ಮಾತಾಡಿದ್ರು. ಏನು ಮಾತಾಡಿದ್ರು ಅವರು ಅಂದರೆ, ಅವರಲ್ಲಿ 40 ನಿಮಿಷಕ್ಕೆ ಅವ್ರ ಭಾಷಣ ನಿಲ್ಲಿಸ್ತಾರೆ. ಹೇಗೆ ಅಂದರೆ ಅವರಲ್ಲಿ ಒಂದು ಟ್ರಿಕ್ ಇದೆ. ನಿಂಬಾವಳಿ ಪಪ್ಪರ್ಮೆಂಟ್ ಅಂತ ಹಳದಿ ಬಣ್ಣದ ಇಷ್ಟಪಟ್ಟು ಬರೋದು ಮುಂಚೆ ಜ್ಞಾಪಕ, ಅದನ್ನು ಹಾಕೊಂಡ್ಬಿಟ್ರೆ ದವಡೆಯಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ 40 ನಿಮಿಷಕ್ಕೆ ಕರೆಕ್ಟಾಗಿ ಟ್ರೈ ಮಾಡಿ. ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ 35 ನಿಮಿಷಕ್ಕೆ ಅದು ಕರ್ಗೋಗುತ್ತೆ. ಇಟ್ಕೊಂಡಿದ್ದಾರೆ, ಭಾಷಣ ಮಾಡಿದ್ರು. ಅದು 40 ನಿಮಿಷ ಕರಗಬೇಕಲ್ಲ. ಭಾಳ ಚೆನ್ನಾಗಿ ಮಾತಾಡಿದ್ರು, ಫಿಲಾಸಾಫಿಕಾಗಿ ಮಾತಾಡಿದ್ರು ಮಾಸ್ಟರ್ ಅವರು. ಅದು ಮಾತಾಡ್ತಾ 40 ನಿಮಿಷ ಆಯಿತು, 45, 50, 55, 1 ಗಂಟೆ 10 ನಿಮಿಷ ಆಗೋಯ್ತು. ಅವ್ರಿಗೆ ಡೌಟ್ ಬಂತು, ಯಾಕೆ ಇದು ಕರೆಕ್ಟಾ ಇಲ್ಲ ಅಂತ. ನೋಡ್ತಾರೆ, ಅವ್ರು ಹಾಕೊಂಡಿದ್ದು ಕೋಟಿನ ಪ್ಲಾಸ್ಟಿಕ್ ತೆಗೆದ್ಬಿಟ್ಟು ಜಾಸ್ತಿ ಆಯ್ತಾ ಅಂತ. ಏನಿಲ್ಲ ಸರ್, ತುಂಬ ಚೆನ್ನಾಗಿತ್ತು ಅಂದೆ. ಆಮೇಲೆ ಹೀಗೇನೆ ಕಾರ್ಯಕ್ರಮ ಆಗಿತ್ತು. ಎಲ್ಲ ಹೊರಗಡೆ ಬಂದ್ವಿ. ಆ ಕಾರ್ಪೊರೇಟರ್ ಅಷ್ಟೊತ್ತಲ್ಲಿ, ಸರ್ ಏನು ಸರ್ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಸರ್, ಎಷ್ಟು ಜನ ಸರ್, ಭಾಳ ಚೆನ್ನಾಗಿತ್ತು ಅಂತ ನಮಸ್ಕಾರ ಮಾಡಿದ್ರು. ಆಮೇಲೆ ಹೊರಡೋಣ ಆಗ ಅವರು 1 ನಿಮಿಷ ಸರ್, ರಘು ಬರ ಇಲ್ಲಿ, ಡ್ರೈವರ್ನ ಕರೆದು, ರಘು ಸರ್ ಇವ್ನು ಮುಂಚೆ ಆಟೋ ಓಡಿಸ್ತಾ ಇದ್ದೆ ಸರ್, ನಾನು ಇವ್ನು ಹೇಳಿ ಬಿಟ್ಟಾಕೋ ಆಟೋನ, ವೆಹಿಕಲ್ ಇನ್ಚಾರ್ಜ್ ನೀನು ಪೂರ್ತಿಯಾಗಿ ಇಲ್ಲಿಂದ ಹೆಬ್ಬಾಳಿಕೆಲ್ಲ ಕರ್ಕೊಂಡು ಹೋಗೋ ಪೂರ್ತಿ ಜವಾಬ್ದಾರಿ ನಿಂದು. ಅದ್ರ ವೇರೆಂಟೇರ್ ಎಲ್ಲ ನೀನೇ ನೋಡ್ಕೋಬೇಕು. ನಿಮ್ಗೆ 5,000 ರೂಪಾಯಿ ಸಂಬಳ ಫಿಕ್ಸ್ ಮಾಡಿದ್ದೀನಿ, ಪೂರ್ತಿ ಜವಾಬ್ದಾರಿ ನಿಂದು ಅಂತ ಹೇಳಿದೆ ಸರ್. ರಘು ಅಂದರು. ಅವ್ರು ನಮಸ್ಕಾರ ಮಾಡಿದ್ರು. ನಾನು ಎಲ್ಲಂದಲ್ಲಿ ಮ್ಯಾನೇಜರ್ ಬೇರೆ ಆಗಿದ್ದೆ ಮುಂಚೆ. ಇವ್ರು ಯಾರು ಗೊತ್ತೇನೋ ಪರಿಚಯ ಮಾಡ್ಕೊಟ್ರು. ಇವರು ನರಸಿಂಹಮೂರ್ತಿಗಳು ಅಂತ ಕತೆ ಬರೀತಾರೆ, ತುಂಬ ದೊಡ್ಡವರು ಅಂದಾಗ ಪಾಪ ಡ್ರೈವರ್ ರಘು ಹಿಂಗಂತ. ರಘು ಜ್ಞಾಪಕ ಕಟ್ಕೋ, ಇವ್ರು ಯಾವತ್ತಾರು ಬಂದ್ರು ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಕು ಅಂತ. ಸೊ ಈ ತರಹದ ಅನುಭವಗಳು ವಿಜಯ ಕರ್ನಾಟಕಕ್ಕೆ ನಾನು ಬರದೆ ನಾನು ಭಾಳ ಅಪರೂಪದ್ದೇ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು, ಎಲ್ಲೂ ಹೇಳದೇ ಇರೋ ಸಂಗತಿ ನಿಮ್ಮ ಜೊತೆ ಹೇಳಿದೆ. ಅಂದರೆ ಹಾಸ್ಯದಲ್ಲಿ ಮುಖ್ಯವಾಗಿ ಅದು ಮಾನವನಿಗೆ ದೊರೆತ ನೈಸರ್ಗಿಕ ಸಂಪತ್ತು ಅಂತ ನಾವು ಹೇಳ್ತೀವಿ. ಅದರಲ್ಲಿ ಒಂದು ಮೆಚ್ಚುನಿಗೆ, ಇನ್ನೊಂದು ಚುಚ್ಚುನಿಗೆ, ಬುದ್ಧದೇವನಕ್ಕೆ ತುಂಬುಗಳನೆಗೆ, ಶ್ರೀಕೃಷ್ಣ ಪರಮಾತ್ಮಂದು ಸರಸನೆಗೆ, ಆಯಿತಾ. ಆಮೇಲೆ ಪಂಪ ಕವಿ ಬೀರಿದ್ದು ರಸಿಕನೆಗೆ. ಹೀಗೆ ನಗೆಯ 18 ಪ್ರಕಾರಗಳಲ್ಲಿ ಮಕ್ಕಳು ನಗುತ್ತೆ ನೋಡಿ. ಆಗಲೇ ಬಂದಿತ್ತಲ್ಲ ಮಗು ತೊಟ್ಲಲ್ಲಿ ಮಲಗಿರುವಾಗ ಅಚಿಚ್ಚಿ ಕಳ್ಳ ಅನ್ನಿ ಗೊಳ್ಳ 8 ತಿಂಗಳು 10 ತಿಂಗಳ ಮಗು ಹೆಂಗೆ ಗೊಳ್ಳಂತ ನಗುತ್ತಲ್ಲ. ಯಡಿಯೂರಪ್ಪ ಅವ್ರ ಅಚಿಚ್ಚಿ ಕಳ್ಳ ಅಂದ್ರೂ ಮಗು ನಗುತ್ತೆ, ಸಿದ್ದರಾಮಯ್ಯರ ಅಚಿಚ್ಚಿ ಕಳ್ಳ ಅಂದ್ರೂ ಮಗು ನಗುತ್ತೆ. ಸೊ ಅದಕ್ಕೆ ತುಂಬು ನಗು ಅಂತ ಹೇಳ್ತೀವಿ. ಅಂತ ತುಂಬು ನಗು ನಮಗೆ ಮೇಲ್ಪಂಕ್ತಿ ಆಗಬೇಕು. ಆ ತುಂಬು ನಗು ನಮಗೆ ಮೇಲ್ಪಂಕ್ತಿ ಆಗಬೇಕಾದ್ರೆ ನಮ್ಮಲ್ಲಿ ಪ್ರಾಮಾಣಿಕವಾದ ಹೃದಯ ಇರಬೇಕು, ಕಳಂಕರಹಿತವಾದ ಅಂತಃಕರಣ ಇರಬೇಕು ಅಂತ ನಿಮ್ಮಲ್ಲಿ ನಿವೇದನೆ ಮಾಡ್ಕೊಳ್ತಾ ಮಾತು ಮುಗಿಸೋಕೆ ನೀವು ಅನುಮತಿ ಕೇಳ್ತೀನಿ. ನಮಸ್ಕಾರ. ನಮಸ್ಕಾರ. ಜಗನ್ನಾಥ ಭೋಜನದ ನಂತರ ನನ್ನ ಪುಸ್ತಕ ಚೆನ್ನಾಗಿ ಹೇಳ್ಸಿದ್ದಾರೆ. ನಮ್ಮದು ದೊಡ್ಡ ಕುಟುಂಬ, ನಾವು 10 ಜನ ಮಕ್ಕಳು, ತಂದೆ ತಾಯಿಗೆ ಎಲ್ಲರೂ ಚೆನ್ನಾಗಿದ್ದೀವಿ. ಕಳೆದ ವರ್ಷ ನಮ್ಮ 2ನೇ ಅಣ್ಣನಿಗೆ 75 ವರ್ಷದಾಗ ಬರೆದ ಒಂದು ಸಾಲುಗಳು. ಅವು ಇತ್ತೀಚೆಗೆ ಕಳೆದ ತಿಂಗಳು ಅವರ ಧರ್ಮಪತ್ನಿ ನಮ್ಮ ಅತ್ತಿಗೆ ತೀರುವುದಾಗಿ 2ನೇ ಪದ್ಯ ಎರಡೂ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸಿದೆ. 74 ಸಂವತ್ಸರ ಮುಂಚೆ 75ಕ್ಕೆ ಕಾಲಿರಿಸಿದ ವಿಷ್ಣು ಗೋಖಲೆ ಪೇರ್ಕೆಯವರಿಗೆ ಅಭಿನಂದನೆ. ಇದು ಆಗಸ್ಟ್ 25ನೇ ಇಸವಿಯಲ್ಲಿ ಬಂದಿದೆ. ಅಡಿಕೆ, ಭತ್ತ, ತೆಂಗು, ತರಕಾರಿ ವ್ಯವಸಾಯಿ, ಕಿರಿಯರಿಗೆ ಅಚ್ಚುಮೆಚ್ಚಿನ ಒಡನಾಡಿ, ಅನ್ಯೋನ್ಯ ಸಂಬಂಧಿ, ಬಂಧು ಬಳಗಕ್ಕೆ ವಿಶ್ವಾಸಿ, ಹಸು, ಎಮ್ಮೆ, ನಾಯಿ, ಬೆಕ್ಕುಗಳ ಸಹ ಸಂಸಾರಿ, ಸರಳ ಸಹಜ ಬದುಕಿನ ಸುಂದರ ಪ್ರಕೃತಿ ಪ್ರೇಮಿ, ಅವರೇ ಪೆರ್ಕೆ ಕುಟೀರವಾಸಿ ನಮ್ಮ ವಿಷ್ಣು ಅಣ್ಣ. ಹಿರಿಯರ ಮನೆ ಪಾಠದಲ್ಲಿ ವೇದವಿದ್ಯಾ ಪ್ರವೇಶ,
ಶಾಲಾ ಓದು ಪ್ರಾಥಮಿಕ 5ನೇ ಶೇಷ. ದತ್ತಾತ್ರೇಯ ಏಕಾದಶಿ ಭಜನಾ ಸಂಘದ ಸದಸ್ಯ. ಕೆದಿಲ್ಲಾಯರ ಪ್ರೇರಣೆ ತಾಳ್ಮದ್ದಳೆ ಹವ್ಯಾಸ. ಬಂಡಿಹೊಳೆ ಮೇಳದಲ್ಲಿ ವೇಷ ಹಾಕಿ ಅಭಿನಯ. ಅವರೇ ಕೇರ್ಕೆ ಕುಟೀರವಾಸಿ ನಮ್ಮ ವಿಷ್ಣುವಣ್ಣ. ಸಹೋದರರ ಶಿಕ್ಷಣ, ಸಹೋದರಿಯರ ವಿವಾಹ, ಎಲ್ಲರಿಗೂ ಎಲ್ಲದಕ್ಕೂ ಮನಪೂರ್ವಕ ಬೆಂಬಲ. ವಯಸ್ಸು 22, ಕೇರ್ಕೆಗೆ ಸ್ಥಳಾಂತರ. ನಮ್ಮ ಊರಿಂದ ಇನ್ನೂ 3 ಕಿಲೋಮೀಟರ್ ದೂರ ಕಾಜಿನಂಚು, ಅದು ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ. ಕೇರ್ಕೆಗೆ ಸ್ಥಳಾಂತರ. ಜಮೀನು, ಮನೆ, ಸಂಪದ ಅಭಿವೃದ್ಧಿಯ ಅರ್ಥವೇ ಚಿಂತನ. ನಡಿಗೆ, ಆನಂತರ ಸೈಕಲು, ಆಮೇಲೆ ಲೂನ, ಸುವೇಗದ ಶಿಶಿಲಕ್ಕೆ ಪ್ರಯಾಣ. ಅವರೇ ಕೇರ್ಕೆ ಕುಟೀರವಾಸಿ ನಮ್ಮ ವಿಷ್ಣುವಣ್ಣ. 24 ಗಂಟೆಯೂ ದುಡಿಮೆಯದೇ ಧ್ಯಾನ. ಬಿಡುವಿನಲ್ಲಿ ದೈನಿಕ, ವಾರ, ಮಾಸಪತ್ರಿಕೆಯ ವಾಚನ. ಸಾಹಿತ್ಯ, ಕಾದಂಬರಿ ಓದಿಗೂ ಸಮಯ ನಿಯೋಜನ. ಯಕ್ಷಗಾನ, ಪ್ರಸಂಗ, ಪುರಾಣ, ವಾङ्ಮಯ ವಾಚನ. ಸಂತುಲಿತ ಆದಾಯ, ಖರ್ಚಿನಲ್ಲಿ ಸಂಸಾರಯಾನ. ಅವರೇ ಕೇರ್ಕೆ ಕುಟೀರವಾಸಿ ನಮ್ಮ ವಿಷ್ಣುವಣ್ಣ. ಹಿತಮಿತ ಮಾತು, ಸಂಯಮ ಚಿತ್ತ ಸಮಾಧಾನ. ಬಂಧುಗಳ ಸುಖ ದುಃಖಗಳಿಗೆ ಸಹಜ ಸ್ಪಂದನ. ನಿಸ್ವಾರ್ಥ, ನಿರ್ಮೋಹ, ನಿರ್ಮತ್ಸರ, ಸಹಕಾರ ಮನ. ಸ್ನೇಹ, ಸೌಹಾರ್ದ, ವ್ಯವಹಾರ, ಪರೋಪಕಾರ ಗುಣ. ಗೋಖಲೆ ಕುಟುಂಬದ ಸಹೃದಯ, ಅದಮ್ಯ ಚೇತನ. ಅವರೇ ಕೇರ್ಕೆ ಕುಟೀರವಾಸಿ ನಮ್ಮ ವಿಷ್ಣುವಣ್ಣ. ಪತಿಯ ನರಿತ ಪತ್ನಿ ವಿದ್ಯಾ, ದುರ್ಗ ಮರಾಠೆ ಸಂಜಾತೆ. ಪುತ್ರ ವೃಂದ, ಪ್ರಕೃತಿ ಚಿಕಿತ್ಸಾ ಪರಿಣತೆ, ನುರಿತ ವೈದ್ಯ. ಅಳಿಯ ಯೋಗೇಶ, ವಿಜ್ಞಾನ ಕಾಲೇಜು ಪ್ರಾಧ್ಯಾಪಕ. ಪುತ್ರ ಶಶಾಂಕ, ವೃತ್ತಿ ನಿರತನಾಗಿ ಲೆಕ್ಕ ಪರಿಶೋಧಕ. ಸೊಸೆ ಶ್ರೀವಿದ್ಯಾ, ಸುಗುಣ ಸಂಪನ್ನೆ, ಪ್ರತಿಭಾನ್ವಿತೆ. ಅವರೇ ಕೇರ್ಕೆ ಕುಟೀರವಾಸಿ ನಮ್ಮ ವಿಷ್ಣುವಣ್ಣ. ದೈವ ಕೃಪೆ, ತಂದೆ ತಾಯಿ ಆಶೀರ್ವಾದದಿಂದ ಪಡೆದ 75ರ ಸಂವತ್ಸರ ಪ್ರವೇಶಕ್ಕೆ ಇದು ಶುಭಾಶಯವಿದು. ಆಯುಷ್ಯು, ಆರೋಗ್ಯ, ಆನಂದ ಎಲ್ಲವೂ ಪುಣ್ಯಬಲ. ಪರಿಶ್ರಮ, ಪ್ರಯತ್ನದಲ್ಲಿ ಫಲಿಸುವುದೇ ನಮ್ಮ ಫಲ. ಇತಿಮಿತಿಯ ನಿಂತು ಬಾಳುವುದೇ ನಮ್ಮ ಬಲ. ಅವರೇ ಕೇರ್ಕೆ ಕುಟೀರವಾಸಿ ನಮ್ಮ ವಿಷ್ಣುವಣ್ಣ. ಇದಾದ ನಂತರ ಕಳೆದ ತಿಂಗಳು ಅವರ ಪತ್ನಿಯವರು ಅಕಾಲಿಕವಾಗಿ ತೀರಿಕೊಂಡು ಆಗ ಬಂದ ಒಂದು ವಿದ್ಯಾವೈನಿ. ವಿಷ್ಣುವಣ್ಣನ ವಿವಾಹವಾಗಿ ನಮ್ಮನೆಗೆ ಸೇರಿದಿರಿ. ಹೇರಿಕೆ ಮನೆಯಲ್ಲಿ ಸಂತೃಪ್ತಿಯ ಗೃಹಿಣಿಯಾದಿರಿ. ಹೆಣ್ಣು ಗಂಡು ಮಕ್ಕಳಿಬ್ಬರಿಗೆ ಅಮ್ಮನಾಗಿರಿ. ಒಲವಿನ ನಗು ಮಾತುಗಳಿಗೆ ಮಾದರಿಯಾದಿರಿ. ಹೇರಿಕೆ ಕುಟೀರದಿ ದಾಂಪತ್ಯ ಜೀವನ ಸಾಗಿಸಿದಿರಿ. ಸಿರಿತನ ಬಯಸದೆ, ಕೊರತೆಗೆ ಕೊರಗದೆ ಬಾಳಿದಿರಿ. ಮನೆಯ ಸುಖ ಕಷ್ಟಗಳಲ್ಲಿ ಸ್ಥಿರ ಪ್ರಜ್ಞತೆ ಬೆರೆದಿರಿ. ಪಾಲಿಗೆ ಬಂದದ್ದು ಪಂಚಾಮೃತವೆಂದು ತಿಳಿದಿರಿ. ಕೃಷಿ, ಗೋ ಸಾಕಣೆ, ಮನೆ ಕೆಲಸದಿ ತೊಡಗಿಸಿಕೊಂಡಿರಿ. ಪ್ರಾಣಿ, ಪಕ್ಷಿ, ಪ್ರಕೃತಿಯೊಡನೆ ಮಿತ್ರತ್ವ ಸಾಧಿಸಿದಿರಿ. ಬಂಧು ಬಳಗದಲ್ಲಿ ಆತ್ಮೀಯ ಭಾವ ಮೂಡಿಸಿದಿರಿ. ಆಳು ಕಾಳು ನೆರೆಕರೆಯವರ ವಿಶ್ವಾಸ ಗಳಿಸಿದಿರಿ. ಆಡಂಬರ ಸಡಗರಗಳಿಂದ ದೂರ ಉಳಿದಿರಿ. ಸಂತಸ ಸಂಭ್ರಮಗಳ ಅಂತರ ಉಳಿಸಿಕೊಂಡಿರಿ. ಸುಖ ದುಃಖಗಳಿಗೆ ಸಮಚಿತ್ತ ಭಾವ ತೋರಿದಿರಿ. ಸಂಕಷ್ಟ ಗಳಿಗೆಯಲ್ಲಿ ನಿರ್ಲಿಪ್ತತೆ ತೋರಿದಿರಿ. ದಕ್ಷಿಣ ಭಾರತ, ಉತ್ತರ ಭಾರತ ಪುಣ್ಯ ಯಾತ್ರೆಗೈದಿರಿ. ಮಕ್ಕಳ ಓದು, ಉದ್ಯೋಗ, ವಿವಾಹ ಯೋಗ ಕಂಡಿರಿ. ಮೊಮ್ಮಕ್ಕಳನ್ನು ಆಡಿಸಿ ಅಜ್ಜಿಯ ಪ್ರೀತಿ ಹಂಚಿದಿರಿ. ಆರೋಗ್ಯ ಸಮಸ್ಯೆಯನ್ನು ಕಂಗೆಡದೆ ಎದುರಿಸಿದಿರಿ. 70 ವರ್ಷಗಳ ಸಾಂಸಾರಿಕ ಬಾಳುವೆಯನ್ನು, 47 ವರ್ಷದ ಮಧುರ ದಾಂಪತ್ಯವನ್ನು, ಹೇರಿಕೆಯ ಪ್ರತಿಸಹಜ ಸರಳ ಜೀವನವನ್ನು ಕಳಚಿ ನೆಮ್ಮದಿಯ ಮರಣ ಬಯಸಿ ತೆರಳಿದ್ದೀರಾ. ತವರು ಮನೆಯಲ್ಲಿ ಹಿರಿಯ ಮಗಳಾಗಿ ಹುಟ್ಟಿ, ಅತ್ತೆ ಮನೆಯಲ್ಲಿ ಕಿರಿಯ ಸೊಸೆಯಾಗಿ ಸೇರಿ, ಮಕ್ಕಳಲ್ಲಿ ಸಂಸ್ಕಾರ ಬೆಳೆಯಲು ಕಾರಣರಾದಿರಿ. ವಿಧಿ ಆಟದಿ ಇಹಲೋಕ ಯಾನ ಮುಗಿಸಿದರಲ್ಲ ವೈನಿ. ವಿಧಿ ಆಟದಿ ಇಹಲೋಕ ಯಾನ ಮುಗಿಸಿದರಲ್ಲ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಂದ ಸ್ವಲ್ಪ ದೂರ ಹೋಗಿ ನೋಡೋಣ ಏನಾಗಿದೆ ಅಂತ. ಆಸ್ಟ್ರೇಲಿಯಾ ಪ್ರವಾಸದ ಒಂದೆರಡು ವಿಷಯಗಳು ಹೇಳೋಣ ಅಂತ, 2 ಚಿಕ್ಕ ಲೇಖನಗಳು. ಒಂದು, ನಾವು ಇಲ್ಲಿ ಗೋಡೆ ಬರಹಗಳು ನೋಡಿದ್ದು ನಮ್ಮಲ್ಲಿ ಹೇಗೆ ಬರೀತಾರೆ ಅಂತ. ಚಿಕ್ಕ ಹುಡುಗರಿದ್ದ ಸ್ಕೂಲಲ್ಲಿ ನೋಡಿದ್ದು, ಅಥವಾ ದೊಡ್ಡವರಾದ್ಮೇಲೆ ಎಷ್ಟು ಇದಾಗಿರುತ್ತೆ ಅಂತ. ಅಲ್ಲಿ ಗೋಡೆ ಬರಹಗಳ ಮೇಲೆ ಒಂದು ಕರೀತಾರೆ ಗ್ರಾಫಿಟಿ. ತುಂಬ ಜನ ನೋಡಿರ್ಬೋದು, ಯಾರು ಆಸ್ಟ್ರೇಲಿಯಾಕ್ಕೆ ಹೋಗೋರು.
ಅದರ ಬಗ್ಗೆ ಒಂದು ಚಿಕ್ಕ ಲೇಖನ. ಗೋಡೆಗಳ ಮೇಲೆ ಹರಡಿದ ಕವಿತೆ. ಮೆಲ್ಬೋರ್ನ್ ಬೀದಿ ಕಲೆ ಕೇವಲ ಬಣ್ಣಗಳಲ್ಲ, ಅದು ಆ ನಗರದ ಉಸಿರು. ಈ ಅದ್ಭುತ ಲೋಕದ ಕಿರುಪರಿಚಯ ಮೆಲ್ಬೋರ್ನ್ ನಗರವನ್ನು ಜಗತ್ತಿನ ಬೀದಿ ಕಲೆಯ ರಾಜಧಾನಿ ಎನ್ನಲಾಗುತ್ತದೆ. ಇಲ್ಲಿನ ಸಂದಿಗೊಂದಿ ಗಲ್ಲಿಗಳು ಬಣ್ಣದ ಹರಿವಾಣಗಳು. ಇಲ್ಲಿನ ಗೋಡೆಗಳು ಮೌನವಾಗಿಲ್ಲ, ಅವು ಪ್ರತಿ ರಾತ್ರಿ ಹೊಸ ಉಡುಪು ಧರಿಸುವ ನಿತ್ಯ ನೂತನ ರಂಗ ಪ್ರದರ್ಶನಗಳು. ಪ್ರಮುಖ ಕಲಾ ತಾಣಗಳು ಯಾವುದಂದರೆ, ಅಲ್ಲಿ ಕೆಲವು ಒಂದು 40 ಮಿನಿಟ್ಸ್ ಜರ್ನಿ ಕೊಡ್ತಾರೆ ನಮ್ಮ ಇದಕ್ಕೆ ಟೂರಿಸ್ಟ್ ಹೋದಾಗ. ನೋಡ್ಬೋದು ಬೇರೆ ಬೇರೆ ಗಲ್ಲಿಗಳು. ನಮ್ಮ ಮೊದಲು ಕನ್ಸರ್ವೆನ್ಸಿ ಇರ್ತಿದ್ವಲ್ಲ ಆ ಥರ ಈಗಿನ ಗಲ್ಲಿಗಳು ಕಡಿಮೆ ಇಲ್ಲಿ ಸಿಗೋದು. ಅಲ್ಲಿ ಚೆನ್ನಾಗಿ ಗಲ್ಲಿಗಳು ಇರೋದ್ರಲ್ಲಿ ಹೇಗೆ ಉಪಯೋಗಿಸ್ತಾ ಇದ್ದಾರೆ ಅಂತ ಡಿಫ್ರೆಂಟ್ ಲೇನ್ಸ್ಗಳು ಕರೀತಾರೆ. ಅಲ್ಲಿ ಮೊದಲನೇದು ಹೋಸಿಯರ್ ಲೇನ್. ಇದು ಮೆಲ್ಬೋರ್ನ್ನ ಕಲಾಕಾಶಿ. ಇಲ್ಲಿನ ಗೋಡೆಗಳು ಪೇಂಟಿಂಗ್ಗಳ ಮೇಲೆ ಪೇಂಟಿಂಗ್ಗಳನ್ನು ಹೊದ್ದು ಬಣ್ಣದ ಕಂಬಳಿಯಂತೆ ಕಾಣುತ್ತವೆ. ಇಲ್ಲಿ ನೀವು ಮೇಲೆ ನೋಡಿದರೆ ಬುಡಕಟ್ಟು ಹುಡುಗನ 23 ಮೀಟರ್ ಎತ್ತರದ ಬೃಹತ್ ಭಾವಚಿತ್ರವು ಆಕಾಶವನ್ನೇ ದಿಟ್ಟಿಸುತ್ತಿರುವಂತೆ ಭಾಸವಾಗುತ್ತದೆ. ಇದು ಕೆಲವು ಚಿತ್ರಗಳನ್ನೆಲ್ಲ ಆಮೇಲೆ ನಾನು ವಾಟ್ಸಪ್ಪಲ್ಲಿ ಹಾಕ್ತೀನಿ, ಅಧ್ಯಕ್ಷರಿಗೆ ಕಳಿಸಿ. ಹಾಗೆ ACDC ಲೇಕ್ ಮತ್ತು ಟೆಕ್ ಬೋರ್ಡ್ ಪ್ಲೇಸ್ ಎರಡನೇದು. ಇವು ಸಂಗೀತದ ಗುಂಗಿನಲ್ಲಿರುವ ಗಲ್ಲಿಗಳು. ಇಲ್ಲಿನ ಇಟ್ಟಿಗೆ ಗೋಡೆಗಳನ್ನು ಸೀಳಿಕೊಂಡು ಬರುವ ಬಾನ್ ಸ್ಕಾಟ್ ರವರ 3D ಶಿಲ್ಪವು ಕಲ್ಲು ಕೂಡ ಹಾಡುತ್ತದೆ ಎಂಬುದಕ್ಕೆ ಸಾಕ್ಷಿ. ಇನ್ನೊಂದು ನೆಕ್ಸ್ಟ್ ಲೈನು ಫಿಟಾಯ್ಸ್ ಮತ್ತು ಕಾಲಿಂಗ್ವುಡ್. ಇವು ಕಲೆಯ ಗಂಭೀರ ನೆಲೆಗಳು. ಇಲ್ಲಿನ ಬೃಹತ್ ಚಿತ್ರಗಳು ಮ್ಯೂರಲ್ಸ್ ಅಂತ ನಗರದ ಇತಿಹಾಸವನ್ನು ಸಾರುವ ಬಣ್ಣದ ಪತ್ರಾಧಾರಗಳು. 1986ರಲ್ಲಿ ಕೀತ್ ಹ್ಯಾರಿಂಗ್ ಬಿಡಿಸಿದ ಚಿತ್ರವು ಇಂದಿಗೂ ಉಳಿಯದೆ ಅಕ್ಷರದಂತೆ ರಚಿಸಲ್ಪಟ್ಟಿದೆ. ಕೆಲವೆಲ್ಲ ಪರ್ಮನೆಂಟ್ ಆಗಿರುತ್ತೆ, ಕೆಲವು ಎವ್ರಿಡೇ ಈವ್ನಿಂಗ್ ಬೇಕಾದವರು ಅಲ್ಲಿ ಹೋಗಿ ಹೊಸ ಹೊಸ ಚಿತ್ರಗಳನ್ನು ಸಹಿತ ಬಿಡಿಸ್ತಾರೆ ಆ ಥರ ಕೆಲವು ಗಲ್ಲಿಗಳಲ್ಲಿ. ಆಮೇಲೆ ಟ್ರ್ಯಾಮ್ಗಳ ಮೇಲೆ ಸಹಿತ ಕಲಾ ಟ್ರ್ಯಾಮ್ಗಳು. ನಗರದ ಹಳ್ಳಿಗಳ ಮೇಲೆ ಓಡುವ ಟ್ರ್ಯಾಮ್ಗಳು ಕೇವಲ ವಾಹನಗಳಲ್ಲ, ಅವು ಚಲಿಸುವ ಚಿತ್ರಪಟಗಳು. ಬುಡಕಟ್ಟು ಕಲಾವಿದರ ಕುಂಚದಿಂದ ಅರಳಿದ ಈ ಟ್ರ್ಯಾಮ್ಗಳು ಸಂಸ್ಕೃತಿಯ ರಥಗಳಂತೆ ನಗರವನ್ನೆಲ್ಲ ಸುತ್ತುತ್ತಿರುತ್ತವೆ. ಬೃಹತ್ ಕ್ಯಾನ್ವಾಸ್ಗಳು ಸಹಿತ ನೋಡ್ಬೋದು. ನಗರದ ಹೊರವಲಯದ ಪ್ರಹ್ರಾನ್ ಮತ್ತು ಬೆನಲ್ಲಾದಲ್ಲಿ ಬೃಹತ್ ಧಾನ್ಯದ ಗೋದಾಮುಗಳು, ಸೈಲೋಸ್ ಅಂತ ಏನು ಕರಿತೀವಿ, ಮತ್ತು ಮಹಡಿ ಕಟ್ಟಡಗಳು. ಇವು ಕಾಂಕ್ರೀಟ್ ಮಹಾಕಾವ್ಯಗಳಾಗಿ ರೂಪಾಂತರಗೊಂಡಿವೆ. ಕಲೆ ಮತ್ತು ಬಂಡಾಯದ ವ್ಯತ್ಯಾಸನ ನೀವು ಮೆಲ್ಬೋರ್ನಲ್ಲಿ 2 ರೀತಿ ಕಲೆಗಳು. ಒಂದು ನಾನು ಹೇಳಿದಾಗೆ ಬೀದಿ ಕಲೆ, ಸ್ಟ್ರೀಟ್ ಆರ್ಟ್ ಅಂತ ಏನು ಕರಿತೀವಿ. ಇದು ನಗರಕ್ಕೆ ಹಾಕಿದ ಬಣ್ಣದ ತಿಲಕ. ಇದನ್ನು ಅನುಮತಿ ಪಡೆದು ಅಂದಕ್ಕಾಗಿ ಬಿಡಿಸಲಾಗುತ್ತದೆ. ಅದು ಕೆಲವರು ಒಳ್ಳೊಳ್ಳೆ ಪೇಂಟರ್ಸ್ ಅವರು ಕೊಡ್ತಾರೆ ಅದನ್ನು. ಇನ್ನೊಂದು ಗ್ರಾಫಿಟಿ. ಇದು ನಗರದ ಬಂಡಾಯದ ಧ್ವನಿ. ಗೋಡೆಗಳ ಮೇಲೆ ಗೀಚಿದ ಅಕ್ಷರಗಳು ನಿಯಮಗಳನ್ನು ಮೀರುವ ಹಠದಂತೆ ಕಾಣುತ್ತವೆ. ಅಲ್ಲಿ ಭೇಟಿ ನೀಡಿದವರಿಗೇನು ಅಂತಂದರೆ, ಬೆಳಗ್ಗೆ ಹೊತ್ತು ಹೋದರೆ ವಾಸಿ, ಉಷಾ ಕಾಲದ ಕ್ಯಾಮ್ರಾ ಕಣ್ಣಿನಲ್ಲಿ ಬಣ್ಣದ ಲೋಕವನ್ನು ಸೆರೆ ಹಿಡಿಯಲು ಸಂಜೆ ಕಲಾವಿದರು ಕುಂಚ ಹಿಡಿದು ಮ್ಯಾಜಿಕ್ ಮಾಡುವುದನ್ನು ಕಣ್ಣಾರೆ ನೋಡೋದು. 2 ಥರ ನೋಡೋದು. ನಾವು ಬೆಳಗ್ಗೆ ಹೋಗಿದ್ದು ಮಾತ್ರ. ಮೆಲ್ಬೋರ್ನ್ ಗಲ್ಲಿಗಳಲ್ಲಿ ನಡೆಯುವುದು ಎಂದರೆ ಒಂದು ಬಣ್ಣದ ನದಿಯಲ್ಲಿ ಈಜಿದಂತೆ. ಅಲ್ಲಿನ ಪ್ರತಿ ತಿರುವು ಒಂದು ಹೊಸ ಕಥೆಯನ್ನು ಹೇಳುತ್ತದೆ. ಪ್ರತಿ ಗೋಡೆಯು ಒಂದು ಹೊಸ ಭಾವನೆಯನ್ನು ಹೊರಹಾಕುತ್ತದೆ. ಇನ್ನು ಎರಡನೇದು ಒಂದು ಚಿಕ್ಕ ನಮ್ಮ ಕ್ರಿಕೆಟ್ ಇಂಟ್ರೆಸ್ಟ್ ಇರೋರಿಗೆ ಮತ್ತು ನನಗೋಸ್ಕರ ಅದು ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡನ್ನು ನೋಡಿ ಬಂದಿದ್ದು. ಇದು ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ವೀಕ್ಷಿಸಿದ ಮೆಲ್ಬೋರ್ನ್ ಕ್ರಿಕೆಟ್ ಮೈದಾನ, ಅದನ್ನು MCG ಅಂತ ಕರಿತೀವಿ. ಒಂದು ಕ್ರೀಡಾಂಗಣವಲ್ಲ, ಅದು ಕ್ರಿಕೆಟ್ ಪ್ರೇಮಿಗಳ ಪಾಲಿಗೆ ಒಂದು ದೇಗುಲ. ಆಸ್ಟ್ರೇಲಿಯನ್ನರು ಪ್ರೀತಿಯಿಂದ ದ ಜಿ ಎಂದು ಕರೆಯುವ ಈ ಐತಿಹಾಸಿಕ ತಾಣದ ಕುರಿತಾದ ಒಂದು ಸಣ್ಣ ಲೇಖನ. ಮೆಲ್ಬೋರ್ನ್ ಕ್ರಿಕೆಟ್ MCG ಇತಿಹಾಸ ಮತ್ತು ಭಾವನೆಗಳ ಸಂಗಮ. ವಿಶ್ವದ ಕ್ರೀಡಾ ಭೂಪಟದಲ್ಲಿ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ ಪ್ರದರ್ಶಿಸುವ ಗಾಂಭೀರ್ಯವೇ ಬೇರೆ. ನಮ್ಮಲ್ಲಿ ದೊಡ್ಡದು ಇರ್ಬೋದು, ಬಟ್ ಅಲ್ಲಿದು ಒಂಥರ ಗಾಂಭೀರ್ಯತೆ ಎಲ್ಲ ಚೆನ್ನಾಗಿದೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಪ್ರೇಕ್ಷಕರನ್ನು ತನ್ನ ಒಡಲಲ್ಲಿ ತುಂಬಿಕೊಳ್ಳಬಲ್ಲ ಈ ಬೃಹತ್ ಮೈದಾನ ಆಸ್ಟ್ರೇಲಿಯಾದ ಕ್ರೀಡಾ ಸಂಸ್ಕೃತಿಯ ಹೃದಯ ಬಡಿತವಿದ್ದಂತೆ. 1853ರಲ್ಲಿ ಸ್ಥಾಪಿತ ಆಯಿತು. 170 ವರ್ಷ ಸುದೀರ್ಘ ಇತಿಹಾಸ ಇದೆ ಅದು. ಕೆಲವು ಮೊದಲನಾದ ದಾಖಲೆಗಳಿಗೆ MCGನೇ ಸಾಕ್ಷಿ. 1853ರಲ್ಲಿ ಸ್ಥಾಪನೆಯಾದ ಈ ಮೈದಾನಕ್ಕೆ 170 ವರ್ಷ ಆಗಿದೆ. ಅದರಲ್ಲಿ ಮೊದಲ ಟೆಸ್ಟ್ ಪಂದ್ಯ ಸಹಿತ ಅಲ್ಲೇ ಆಡಿದ್ದು 1877ರಲ್ಲಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ. ಅವರು ಅದನ್ನು ಬಾಡಿ ಲೈನ್ಸ್ ಅಥವಾ ಈಗ ಆ್ಯಶಸ್ ಅಂತ ಕರೀತಾರೆ.
ಆಮೇಲೆ ಮೊದಲ ಏಕದಿನ ಪಂದ್ಯ ಸಹಿತ ಅಲ್ಲೇ ಆಗಿದೆ 1971ರಲ್ಲಿ. ಮತ್ತು ಈ ಕ್ರೀಡಾಂಗಣ ಒಂದೇ ಕ್ರಿಕೆಟ್ಗೆ ಅಲ್ಲ, ಬೇರೆ ಆಟಗಳಿಗೂ ಬಿಡ್ತಾರೆ. ಅದೊಂದು ವೈಶಿಷ್ಟ್ಯ ಅಲ್ಲಿ. ಒಲಿಂಪಿಕ್ಸ್ ಮತ್ತು ಕಾಮನ್ವೆಲ್ತ್ 1956 ಮತ್ತು 2006 ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಸಹಿತ ಆಗಿದೆ. ಅದು ಮುಖ್ಯ ಇದು ಅಂತದ್ದು ಆಕರ್ಷಣೆ ಬಾಕ್ಸಿಂಗ್ ಡೇ ಟೆಸ್ಟ್. ನಾವೆಲ್ಲ ನೋಡ್ತಿದ್ವಿ, ಡಿಸೆಂಬರ್ 26 ಯಾವಾಗಲೂ ಪ್ರತಿ ವರ್ಷ ಅಲ್ಲೊಂದು ಟೆಸ್ಟ್ ಆಗುತ್ತೆ. ಪ್ರತಿ ವರ್ಷ ಕ್ರಿಸ್ಮಸ್ ಮರುದಿನ ಅಂದರೆ ಡಿಸೆಂಬರ್ 26 ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯ ಇಲ್ಲಿನ ಬಹುದೊಡ್ಡ ಆಕರ್ಷಣೆ. ಅಲ್ಲಿ ಬಂದು ಕೂತ್ಕೊಂಡು ಸಹಸ್ರಾರು ಜನ ಕೈಯಲ್ಲಿ ಬೀರ್ ಲೋಟ ಹಿಡಿದು ತಮ್ಮ ನೆಚ್ಚಿನ ಆಟಗಾರರನ್ನು ಪ್ರೋತ್ಸಾಹಿಸುವ ದೃಶ್ಯ ವರ್ಣನಾತೀತ. ಇಲ್ಲಿ ಒಂದು ವಿಕೆಟ್ ಬಿದ್ದಾಗ ಅಥವಾ ಬೌಂಡರಿ ಬಂದಾಗ ಹೇಳುವ ಗರ್ಜನೆ ಮೈ ನಡುಗಿಸ್ತದೆ. ನಾನು ಹೋಗಿ ಅದನ್ನೆಲ್ಲ ವಿಸಿಟ್ ಮಾಡಿದೆ ಇದರಲ್ಲಿ ಮೊನ್ನೆ ಹೋದಾಗ. ಆ ಚಿತ್ರಗಳು ಸಹಿತ ಹಾಕ್ತೀನಿ. ಅದು ಪಾರ್ಕಿನ ಹಸಿರು ಹಾಸಿನ ನಡುವೆ ಇದೆ. ಅದು ಗೋಪುರಗಳು, ನಮ್ಮ ಲೈಟ್ ಟವರ್ಸ್ ಏನಿದೆ ಅದು ರಾತ್ರಿ ಹೊತ್ತು ಈ ದೀಪಗಳು ಬೆಳಗಿದಾಗ ಇಡೀ ನಗರವೇ ಕಂಗೊಳಿಸುತ್ತದೆ. ಇಲ್ಲಿ ಇಬ್ಬರು ಮಹಾನ್ ಕ್ರಿಕೆಟರ್ ಸ್ಟ್ಯಾಚ್ಯೂಸ್ ಆಯ್ತಾ ಇದೆ. ಒಂದು ಸರ್ ಜಾನ್ ಬ್ರಾಡ್ಮನ್ ಮತ್ತು ಶೇನ್ ವಾರ್ನ್ ಅವರಿಬ್ಬರು ಇದೆ. ಇದು ಕ್ರಿಕೆಟ್ ಮಾತ್ರ ಅಲ್ಲ, ನಾನು ಹೇಳಿದಾಗೆ ಬೇಸಿಗೆಯಲ್ಲಿ ಕ್ರಿಕೆಟ್ ಕಳೆಗಟ್ಟುವ ಆಟ. MCG ಚಳಿಗಾಲದಲ್ಲಿ ಆಸ್ಟ್ರೇಲಿಯನ್ ಫುಟ್ಬಾಲ್ AFL ಅದು ಕಣವಾಗಿ ಚೇಂಜೇ ಮಾಡಿಬಿಡ್ತಾರೆ. ಪೂರ್ತಿ ಲಾನ್ ಎಲ್ಲ ಚೇಂಜ್ ಮಾಡಿ ಅದನ್ನು ಫುಟ್ಬಾಲ್ ಗ್ರೌಂಡಾಗಿ ಮಾಡ್ತಾರೆ. ನಾವು ಈಗ ಹೋದಾಗ ಮಾರ್ಚಲ್ಲಿ ಅದನ್ನು ಕನ್ವರ್ಟ್ ಮಾಡ್ತಾಯಿದ್ರು ಕ್ರಿಕೆಟಿಂದ ಫುಟ್ಬಾಲ್. ಅಲ್ಲಿನ ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯೂಸಿಯಂ, ಆಸ್ಟ್ರೇಲಿಯಾ ಕ್ರೀಡಾ ಇತಿಹಾಸ, ಅಮೂಲ್ಯ ದಾಖಲೆಗಳನ್ನು ಅದರೊಳಗಿದೆ. MCGಗೆ ಹೋದವರು ಅದ್ರಲ್ಲಿ ನೋಡದೇ ಇದ್ದರೆ ಅಲ್ಲಿ ಗ್ಯಾಲರಿ ಕೂತ್ಕೊಂಡು ನೋಡ್ಬೋದು. ಒಂದು $50 ಎಂಟ್ರೆನ್ಸ್ ಫೀಸ್ ಇದೆ. ಎಲ್ಲ ಫೋಟೋಸ್ ಹಾಕ್ತಿಲ್ಲ, ತುಂಬ ಚೆನ್ನಾಗಿರುತ್ತೆ ಕೂತ್ಕೊಂಡು ನೋಡಲಿಕ್ಕೆ ಎಲ್ಲನೂ. ಅದು ಸರ್ ಜಾನ್ ಬ್ರಾಡ್ಮನ್ ಮತ್ತು MCG ಬಹಳ ನೆಚ್ಚಿನ. ಅವನು ಅಲ್ಲಿದ್ದೇ ಇದ್ದರು, ಅವನು ನ್ಯೂಸ್ ಆಯಿತು ಎಲ್ಸ ಆ ಕಡೆ ಇತ್ತು ಅವನು, ಬಟ್ ಸ್ಟಿಲ್ ಅವನ್ನ ತುಂಬ ಅಲ್ಲಿ ಮಾಡ್ತಾರೆ. ಅವರು ಡಾನ್ ಬ್ರಾಡ್ಮನ್ ಅವರು MCG ಮೈದಾನ ತಮ್ಮ ನೆಚ್ಚಿನ ಬ್ಯಾಟಿಂಗಾಗಿ ಮಾಡ್ಕೊಂಡಿದ್ರು. ಅವರ ಅಂತಾರಾಷ್ಟ್ರೀಯ ಶತಕಾನು ಅಲ್ಲೇ ಫಸ್ಟ್ ಮಾಡಿದ್ದು. ಅತಿ ಹೆಚ್ಚು ಶತಕಗಳು 9 ಏನೋ ಮಾಡಿದ್ದಾರೆ. ಅಲ್ಲಿ ತುಂಬ MCGಯಲ್ಲಿನ ದಾಖಲೆಗಳಲ್ಲಿ ನಮ್ಮವ್ರು ಯಾರು ಭಾರತೀಯರದ್ದು ಯಾರ್ದು ಬಂದೇ ಇಲ್ಲ ಅಲ್ಲಿ. ಅದೇನೇ ನೋಡಿದ್ರೆ ಗರಿಷ್ಠ ವೈಯಕ್ತಿಕ ಸ್ಕೋರ್ ಬಾಬ್ ಪೌಪರ್ ಇದೆ, ಡಾನ್ ಬ್ರಾಡ್ಮನ್ ಹೆಚ್ಚು ಸ್ಕೋರು, ODI ಪಂದ್ಯದಲ್ಲಿ ಇದೆ. ಆಮೇಲೆ ಅತ್ಯುತ್ತಮ ಬೌಲಿಂಗ್ ನಮ್ಮ ಪಾಕಿಸ್ತಾನ್ ಸರ್ಫರಾಜ್ ನವಾಜ್ ಇದೆ. ಸೊ ಬಟ್ ನಮ್ಮ ಇಂಡಿಯಾ ಮತ್ತು ಭಾರತ 24ರಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಣ ಬಾಕ್ಸಿಂಗ್ ಡೇ ಟೆಸ್ಟಲ್ಲಿ ತುಂಬ ಜನ ಬಂದಿದ್ದೆ ವಿಶ್ವ ದಾಖಲೆ. ಅದು 3,73,000 ಜನ ಇದ್ದರು ಅಂತ ಹೇಳ್ತಾರೆ. ಸೊ ಮೈದಾನದ ಹೊರಗೆ ಇರೋ ಸರ್ ಜಾನ್ ಬ್ರಾಡ್ಮನ್ ಕಂಚಿನ ಪ್ರತಿಮೆ ಹಾಗೂ ನಾನು ಹೇಳಿದೆ ಶೇನ್ ವಾರ್ನ್ ಅವರ ಪ್ರತಿಮೆ, ಅದರದೆಲ್ಲ ಫೋಟೋ ತೆಗೆಸ್ಕೊಂಡಿದ್ದೆ. ಸೊ ಇವೆರಡು ಚಿಕ್ಕ ಲೇಖನ ಪ್ರಸ್ತುತಿ. ಧನ್ಯವಾದ. ಅವ್ರ ನಂತರ ಶ್ರವಣಕುಮಾರ್. ಎಲ್ರಿಗೂ ನಮಸ್ಕಾರ. ನಾನೀಗ ಪ್ರಸ್ತುತಪಡಿಸ್ತಾ ಇರೋದು ಒಂದು ಅನುಭವ ಕಥನ. ಶೀರ್ಷಿಕೆ ಗಗನ ಸಾಗರ ನಡುವೆ. ಬಾಲ್ಯದಲ್ಲಷ್ಟೇ ಅಲ್ಲ, ನಂತರವೂ ಇತ್ತೀಚಿನ ತನಕವೂ ಈಗಲೂ ನನಗೆ ಒಂದು ಕನಸು ಬೀಳ್ತಾನೇ ಇರುತ್ತೆ. ಅದೇನು ಅಂದರೆ, ಗಗನದಿಂದ ನಿರಿದಾದ ಜೋಕಾಲಿಯೊಂದು ಇಳಿಬಿಟ್ಟಂತೆ ನಾನು ಅದರಲ್ಲಿ ಕುಳಿತು ದಿಗಂತದ ಈ ಕಡೆಯಿಂದ ಆ ಕಡೆಗೂ ಆ ಕಡೆಯಿಂದ ಈ ಕಡೆಗೂ ಜೀಕುತ್ತಾ ಓಲಾಡುತ್ತಿರುವಂತಹ ಕನಸು. ಕತ್ತೆತ್ತಿ ನೋಡಿದರೆ ವಿಶಾಲವಾದ ಆಗಸ, ಕೆಳಗೆ ನೋಡಿದರೆ ಏನನ್ನೂ ಗುರುತಿಸಲಾಗದ ಬಹುದೂರದ ಭೂಭಾಗ. ಏನೋ ಒಂದು ರೀತಿಯ ಆನಂದ, ಜೊತೆಗಷ್ಟು ದಿಗಿಲು. ಏನು ಪೂರ್ಣ ಅನುಭವ ಪಡೆಯುವ ಮೊದಲೇ ಎಚ್ಚರವಾಗಿ ಬಿಡುತ್ತಿತ್ತು. ಛೆ, ಇನ್ನೊಂದಷ್ಟು ಹೊತ್ತು ಕನಸು ಮುಂದುವರಿಯಬಾರದಿತ್ತೆ ಎನಿಸುತ್ತಿತ್ತು. ತೀವ್ರವಾಗಿ ಮತ್ತೆ ಮತ್ತೆ ಕಾಡುವಂತಹ ಕನಸುಗಳು ಕೆಲವೊಮ್ಮೆ ನಿಜವಾಗಿ ಬಿಡಬಹುದು ಎಂದು ಕೇಳಿದ್ದೆ. ಆದರೆ ಈ ಕನಸು ನಿಜವಾಗುವ ಸಾಧ್ಯತೆಯಾದರೂ ಹೇಗೆ? ಆದರೂ ಅದು ಅತ್ಯಂತ ಸಣ್ಣ ರೂಪದಲ್ಲಿ ಆದರೂ ಸರಿ ನಿಜವಾದದ್ದು ನನಗೆ ಸಖೇದ ಆಶ್ಚರ್ಯ. ಹಾಗಂತ ಆಕಾಶದಲ್ಲೇನೂ ಹಾರಾಡಲಿಲ್ಲ ಬಿಡಿ. ಏನಾಯಿತು ಅಂತ ಹೇಳ್ತೀನಿ ಕೇಳಿ. ಕಳೆದ ತಿಂಗಳು ನಾನು ಟ್ರಾವೆಲ್ ನೆಕ್ಸ್ಟ್ ಅನ್ನುವ ಸಂಸ್ಥೆ ವ್ಯವಸ್ಥೆ ಮಾಡಿದ್ದ ಥೈಲ್ಯಾಂಡ್, ಮಲೇಷಿಯಾ ಹಾಗೂ ಸಿಂಗಪುರ್ ಪ್ರವಾಸಕ್ಕೆ ಹೋಗಿದ್ದೆ. ಅದು 11 ದಿನಗಳ ಪ್ರವಾಸವಾಗಿತ್ತು. ತಂಡದಲ್ಲಿ ನಾನು ಸೇರಿದಂತೆ 20 ಜನರಿದ್ದೆವು.
ಪ್ರವಾಸದ ಮೊದಲ ಗಮ್ಯ ದೇಶ ಥೈಲ್ಯಾಂಡ್ ಆಗಿತ್ತು. ಬ್ಯಾಂಕಾಕ್ ವಿಮಾನ ನಿಲ್ದಾಣ ಸುವರ್ಣ ಭೂಮಿ ತಲುಪಿದ ನಂತರ ಸೀದಾ ಪಟ್ಟಾಯ ಕಡೆಗೆ ಹೊರಟು ಮಾರ್ಗ ಮಧ್ಯದಲ್ಲಿ ಕೆಲ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ಮಧ್ಯಾಹ್ನದ ಹೊತ್ತಿಗೆ ಪಟ್ಟಾಯ ಸೇರಿದೆವು. ಎರಡನೆಯ ದಿನ ಬೆಳಗಿನ ತಿಂಡಿಯ ನಂತರ ಒಂದು ಸ್ಪೀಡ್ ಬೋಟ್ ಮುಖಾಂತರ ಕೋರಲ್ ದ್ವೀಪಕ್ಕೆ ಹೋಗುವುದೆಂದು ತಿಳಿಸಲಾಗಿತ್ತು. ಇನ್ನಿತರ ವಿವರ ತಿಳಿದಿರಲಿಲ್ಲ. ದೋಣಿಯಲ್ಲಿ ಹೊರಟ ನಾವು ಪ್ಯಾರಾಸೈಲಿಂಗ್ ಮಾಡುತ್ತಿದ್ದ ಸ್ಥಳವನ್ನು ತಲುಪಿದೆವು. ಪ್ಯಾರಾಸೈಲಿಂಗ್ ಎನ್ನುವುದು ಗಾಳಿಯಲ್ಲಿ ಹಾರಾಡುವ ಒಂದು ರೋಮಾಂಚಕಾರಿ ಸಾಹಸ ಕ್ರೀಡೆ. ಇದರಲ್ಲಿ ವ್ಯಕ್ತಿಯೊಬ್ಬರು ವಿಶೇಷ ಪ್ಯಾರಾಚೂಟ್ ಅಂದರೆ ಧುಮುಕು ಕೊಡೆ ಧರಿಸಿರುತ್ತಾರೆ. ಆ ಧುಮುಕು ಕೊಡೆಯನ್ನು ವೇಗವಾಗಿ ಚಲಿಸುವ ದೋಣಿ ಅಥವಾ ವಾಹನದ ಹಗ್ಗಕ್ಕೆ ಜೋಡಿಸಿರುತ್ತಾರೆ. ದೋಣಿ ಅಥವಾ ವಾಹನವು ವೇಗವಾಗಿ ಚಲಿಸಿದಾಗ ಉಂಟಾಗುವ ಗಾಳಿಯ ಒತ್ತಡದಿಂದಾಗಿ ಧುಮುಕು ಕೊಡೆ ತೆರೆದುಕೊಂಡು ಮೇಲೇರಲಾರಂಭಿಸುತ್ತದೆ. ಅದಕ್ಕೆ ಜೋಡಿಸಲ್ಪಟ್ಟ ವ್ಯಕ್ತಿಯಾದ 4 ಹೆಜ್ಜೆ ಓಡುವಷ್ಟರಲ್ಲಿ ತಾನು ಮೇಲೇರಿ ಆಕಾಶದಲ್ಲಿ ತೇಲುತ್ತಾ ಹಾರಾಡುತ್ತಾನೆ. ಹಾರಾಡುವ ವ್ಯಕ್ತಿ ವಿಶಿಷ್ಟ ಅನುಭವವನ್ನು ಪಡೆಯುತ್ತಾ ಮೇಲಿನ ಆಗಸದ ಸೌಂದರ್ಯದ ಜೊತೆಗೆ ಕೆಳಗಿನ ಸಾಗರದ ನೀರಿನ ಮೇಲ್ಮೈ ಸೌಂದರ್ಯವನ್ನೋ ಅಥವಾ ಭೂಭಾಗದ ವಿವರಗಳನ್ನು ನೋಡುತ್ತಾ ಆನಂದಿಸಬಹುದು. ಈ ಪ್ಯಾರಾಸೈಲಿಂಗ್ ಮಾಡಲು ವ್ಯಕ್ತಿಯೊಬ್ಬರು $2600 ಕೊಡಬೇಕಿತ್ತು. ದುಡ್ಡಿನ ಮುಖ ನೋಡಿ ಇಂತಹ ಅಪೂರ್ವ ಅನುಭವವನ್ನು ತಪ್ಪಿಸಿಕೊಳ್ಳುವುದಂತೆ ಕೆಲವರು ಹೆದರಿದ್ರು. ಆದರೆ ನಾನು ಸೇರಿದಂತೆ ಕೆಲವರು ದುಡ್ಡು ಕೊಟ್ಟು ಮುಂದೆ ಬಂದರು. ನಿಮಗೆ 4-6 ಹೆಜ್ಜೆ ಓಡಲು ಬರುವಂತಿದ್ರೆ ಹೆದರಬೇಕಿಲ್ಲ ಎಂದು ಎಲ್ಲರನ್ನೂ ಟಿಕೆಟ್ ಕೊಳ್ಳಲು ಅಲ್ಲಿಯವರು ಹುರಿದುಂಬಿಸುತ್ತಿದ್ದರು. ಸರಿ, ನಾವೆಲ್ಲ ಮುಂದೆ ಬಂದು ಈಗಾಗಲೇ ನಮ್ಮ ಹಾಗೆಯೇ ಟಿಕೆಟ್ ಕೊಂಡು ಸಾಲಲ್ಲಿ ನಿಂತವರ ಹಿಂದೆ ಬಂದು ನಿಂತೆವು. ನನಗೆ ನನ್ನ ಕನಸು ನೆನಪಿಗೆ ಬಂತು. ಅದೆಷ್ಟೋ ಕಾಲದ ಕನಸು ಸ್ವಲ್ಪ ಮಟ್ಟಿಗಾದರೂ ಸಾಕಾರವಾಗುತ್ತಿದೆ ಎಂದು ಪುಳಕಗೊಂಡೆ. ನನ್ನ ಮುಂದಿನವರನ್ನು ಪೂರ್ವಭಾವಿಯಾಗಿ ಅಣಿಗೊಳಿಸಿ ಹಾರಾಡಿಸುತ್ತಿದ್ದುದನ್ನು ಗಮನಿಸುತ್ತಿದ್ದೆ. ನನ್ನ ಸರದಿ ಬಂದೇ ಬಿಡ್ತು. ಒಬ್ಬ ಆಕೆ ಬಂದು ದಪ್ಪನೆಯ ಜೀವರಕ್ಷಕ ಕವಚವೊಂದನ್ನು ನನಗೆ ತೊಡಿಸಿ ಅದರ ಬೆಲ್ಟನ್ನು ಬಿಗಿಯಾಗಿ ಬಿಗಿದ್ರು. ಬಿಗಿದ ರಭಸಕ್ಕೆ ನನ್ನ ಎದೆಯ ಗೂಡಿನ ಮೂಳೆಗಳು ಮುರಿದು ಹೋಗುತ್ತಿದೆಯೇನೋ ಅನ್ನಿಸಿತು. ಕಾಲುಗಳ ನಡುವೆ ಒಂದು ಪಟ್ಟಿಯನ್ನು ಹಾಕಿ ಅದರ ಬೆಲ್ಟುಗಳನ್ನು 2 ತೋಳುಗಳಿಗೂ ತೊಡೆಗಳಿಗೂ ಬಿಗಿಯಾಗಿ ಎಳೆದು ಕಟ್ಟಿದ್ರು. ಆ ಎಳೆತಕ್ಕೆ ನನ್ನ ಕುತ್ತಿಗೆ ಬಿಗಿದಂತಾಯಿತು. ಅಯ್ಯೋ, ಕುತ್ತಿಗೆ ಬಿಗಿತಾ ಇದೆ ಎಂದಾಗ ಅದು ನಿಮ್ಮ ಸುರಕ್ಷತೆಗಾಗಿ ಎಂದರು. ಆಗ ಸಮಾಧಾನವಾಗಿ ಬಿಗಿತ ಕಡಿಮೆಯಾದಂತೆ ಮನಸ್ಸಿಗೆ ಭಾಸವಾಯಿತು. ಅಷ್ಟರಲ್ಲೇ ಹುಡುಗನೊಬ್ಬ ಬಂದು ನನ್ನ ಕೈ ಹಿಡಿದು ಪ್ಯಾರಾಚೂಟ್ಗೆ ಸೇರಿಸ್ಬಿಟ್ಟ. ಸರಿಯಾಗಿರಿ ಎಂದು ಅವನು ಹೇಳುತ್ತಿದ್ದಂತೆಯೇ ಪ್ಯಾರಾಚೂಟ್ಗೆ ಕಟ್ಟಿದ್ದ ದೋಣಿ ಚಲಿಸಲಾರಂಭಿಸಿದ ಕಾರಣ ಪ್ಯಾರಾಚೂಟ್ ತೆರೆದುಕೊಂಡು ಮೇಲೇರತೊಡಗಬೇಕೇ. ಅದರೊಂದಿಗೆ ಬಂಧಿಸಲ್ಪಟ್ಟಿದ್ದ ನಾನು ಏನಾಗುತ್ತಿದೆ ಎಂದು ತಿಳಿಯುವ ಮೊದಲೇ ಅದರ ಎಳೆತದಿಂದಾಗಿ 2 ಹೆಜ್ಜೆ ಮುಂದೆ ಓಡಿದೆ. ಹಾಗೆಯೇ ಮೇಲೆ ಹಾರಿಯೇ ಬಿಟ್ಟಿದ್ದೆ. ನಮ್ಮ ಕೈಗಳನ್ನು ಕಾಲುಗಳನ್ನು ಅದೆಷ್ಟು ಬಿಗಿಯಾಗಿ ಕಟ್ಟಿರುತ್ತಾರೆ ಅಂದರೆ 2 ಕೈಗಳನ್ನು ಬಿಟ್ಟರು ಜೊತೆಗೆ ಕಾಲುಗಳನ್ನು ಕುಂಸಾಡಿದ್ರೂ ಬೀಳಲು ಸಾಧ್ಯವೇ ಇಲ್ಲ. ನನಗಂತೂ ಆಗ ತುಂಬ ಆನಂದವಾಗಿತ್ತು. ಕನಸನ್ನು ನೆನೆದೆ. ಮೊಗವೆತ್ತಿ ಮೋಡವಿಲ್ಲದ ನಿರ್ಮಲ ಆಗಸ ನೋಡಿದೆ. ಮತ್ತೆ ಕೆಳಕ್ಕೆ ತಲೆ ತಗ್ಗಿಸಿ ನೀಲಿಯ ಸಾಗರ ನೋಡಿದೆ. 2 ಅನಂತ ಅಗಾಧಗಳ ನಡುವೆ ನಾನೊಂದು ಕಾಣದ ಚುಕ್ಕಿ ಎನಿಸಿತು. ತ್ರಿಶಂಕು ಸ್ವರ್ಗದಲ್ಲಿದ್ದೇನೆ ಎನಿಸಿತು. ಆಹಾ, ಇಂತಹ ಸ್ಥಿತಿಯಲ್ಲಿ ಒಂದು ಕವನ ರಚಿಸಬೇಕು ಅಂದ್ಕೊಂಡು ಮೇಲೆ ನೋಡೆ ನೀಲ ಗಗನ, ಕೆಳಗೆ ನೋಡೆ ಎಂದು ಹೇಳಿಕೊಳ್ಳುವಷ್ಟರಲ್ಲಿ ಒಂದು ಸುತ್ತು ಹಾಕಿದ್ದ ಪ್ಯಾರಾಚೂಟ್ ದೋಣಿ ನಿಂತ ಕಾರಣ ತಾನೂ ಕುಸಿದು ನನ್ನನ್ನು ನೆಲದ ಮೇಲೆ ಕಾಲಿಡುವಂತೆ ಮಾಡಿತ್ತು. ತಕ್ಷಣವೇ ಅಲ್ಲಿದ್ದ ಹುಡುಗನೊಬ್ಬ ನನ್ನನ್ನು ಹಿಡಿದು ಸರಿಯಾಗಿ ನಿಲ್ಲುವಂತೆ ಮಾಡಿದ. ಅಲ್ಲಿಗೆ ನನ್ನ ಕನಸಿನ ಅನುಭವದಂತೆ ಈ ಅನುಭವವು ತೃಪ್ತಿಯಾಗುವ ಬಹಳ ಮುಂಚೆಯೇ ಕೊನೆಗೊಂಡಿತ್ತು. ರುಚಿಯಾದ ತಿನಿಸನ್ನು ಕೊಟ್ಟು ಒಂದೇ ಒಂದು ತುತ್ತು ಬಾಯಲ್ಲಿಟ್ಟು ತಿನ್ನುವಷ್ಟರಲ್ಲಿ ತಿಂಡಿಯ ತಟ್ಟೆ ಹಿಂತೆಗೆದುಕೊಂಡು ಹೋದಂತಾಗಿತ್ತು ನನ್ನ ಸ್ಥಿತಿ. ಆದರೂ ಆ ಸುಂದರ ಕ್ಷಣಗಳು ಎಂದೂ ಮರೆಯದ ಹಾಗೆ ಮನದಲ್ಲಿ ದಾಖಲಾಗಿವೆ. ನನಗೆ ತಿಳಿಯದ ಹಾಗೆ ಅಲ್ಲಿಯವರೇ ಫೋಟೋ ಕೂಡ ತೆಗೆದಿದ್ರು. ಅದನ್ನು ನಂತರ ನೋಡಿ ಖುಷಿಪಟ್ಟೆ. ಆ 2 ಫೋಟೋಗಳು ನನ್ನ ಕನಸು ನನಸಾದದ್ದರ
ಪ್ರಮಾಣ ಪತ್ರದೊಂದಿಗೆ. ಕುಮಾರಿ ಅವರು ಆ ನಂತರ ಎಲ್ಲವೂ ರಘುರ ಇಂದಿನ ದಾಸೋಹದ ಅಧ್ಯಕ್ಷರಿಗೆ ಮತ್ತು ಸಹದಾಸೋಹಿಗಳಿಗೆ ವಂದಿಸುತ್ತಾ ನನ್ನ ಲೇಖನವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಮೈಸೂರು ರೇಷ್ಮೆ ಉದ್ಯೋಗವನ್ನು ಸರ್ಕಾರ ಮುಕ್ತಾಯಗೊಳಿಸ್ಕೊಳ್ತಾ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಜನರು ಅದರ ಜೊತೆಗೆ ಎಂಥ ಒಂದು ಭಾವನಾತ್ಮಕ ಸಂಭವವನ್ನು ಹೊಂದಿದ್ದಾರೆ ಅಂತ ತಿಳಿಸುವಂಥ ಒಂದು ಪ್ರಯತ್ನ ಮೈಸೂರು ರೇಷ್ಮೆಗೆ ನಿರ್ಣಯ ಮಹಿಳೆಯೇ ರೀ ನಂಗೆ ಮಾಡ್ದಂಗೆ ನಮ್ಮ ಸಿಂಚೂಗೆ ಶ್ರೀಮಂತ ಮೈಸೂರು ಸಿಲ್ಕ್ ಸೀರೆನೇ ತರಬೇಕು. ನನ್ನ ಚುಚ್ಚು ಬಸ್ಸಲ್ಲಿ ಅಳುಳ್ಳೆ ಬುಳ್ಳೆ ಮಾತಾಡಿ ಡಿಸ್ಕೌಂಟ್ ಸೇರಲ್ಲಿ ಧರ್ಮಾರಂ ಸೀರೆ ಕೊಡಿಸ್ದಾಗಲ್ಲ. ಶ್ರೀರಾಮನ ಮುಂದೆ ತನ್ನ ಅಹವಾಲನ್ನೆಲ್ಲ ಆಜ್ಞೆಯನ್ನಿಟ್ಟಳು ಸುಮಂತ ಅಲ್ವೇ. ಚೊಚ್ಚಲು ಮಗುವಾಗಿ 30 ವರ್ಷ ಕೇಳು ಈ ಮಾತು ಕೇಳೋಲ್ಲ. ಆಗ ನನ್ನ ಸಂಬಳ ಎಷ್ಟಿತ್ತು? ಶೋರೂಮ್ಗೆ ಹೋಗಿದ್ದಾಗ ನಮ್ಮ ಬಜೆಟ್ ಹತ್ತಿರ ಇರಲಿ, ಎಷ್ಟೋ ದೂರದಲ್ಲೂ ಯಾವುದೂ ಇರಲಿಲ್ವೇ. ಮೈಸೂರು ರೇಷ್ಮೆ ಡಿಕ್ಷನರಿಯಲ್ಲಿ ಡಿಸ್ಕೌಂಟ್ ಅಂತ ನಾವು ಪದವೇ ಇಲ್ಲ ಅಂದಿದ್ದಲ್ಲ. ಅದನ್ನು ಮದುವೆ ಮಾಡ್ಕೊಂಡು ಸಾಲಗಳೇ ಇಲ್ಲ ತೀರಿರಲಿಲ್ಲ, ಅದ್ರ ಮೇಲೆ ಅದಕ್ಕೆ 10ರಷ್ಟು ಕೊಡಿಸ್ಲಿಲ್ವಾ? ತಿರುಗಿದ್ದ ಶ್ರೀರಾಮ. ಅದು ಹಳೆ ಕತೆ. ಕಂತಿಗೆ ಕೊಟ್ಟು ರಿಯಾಯಿತಿ ಇತ್ತು ಅಂತ ಕೊಡಿಸಿದ್ರಿ ಅಷ್ಟೇ. ಎಷ್ಟು ಸಲ ಅದನ್ನೇ ಕೂಗ್ತೀರಾ? ಈಗ ಮಗಳಿಗೆ ಹಾಗಾಗಬಾರ್ದು ಅಂತ ಮೊದಲೇ ಹೇಳ್ತೀವಿ. ಈಗ ರಿಟೈರ್ಮೆಂಟ್ ಆಗಿದೆ, ಬರೋ ಪಿಂಚಣಿನಲ್ಲೇ ಜೀವನ ಸಾಗಬೇಕು. ಇನ್ನೂ ಮಗ ಕಾದೋರು ನಿಂತಿಲ್ಲ, ಈಗ ಯಾರು ಕಂತು ಕೊಡಲ್ಲ, ಇನ್ನೆಲ್ಲಿ ಮೈಸೂರು ಸಿಲ್ಕು ಅಂತ ಕತೆ ಕಟ್ಟಬೇಡಿ ಅಂತ ತನ್ನ ಆಜ್ಞೆಗೆ ಬರಬಹುದಾದ ಸವಾಲುಗಳನ್ನೆಲ್ಲ ಒಮ್ಮೆಲೆ ಮರೆಸಿಬಿಟ್ರು. ಸುಮನಾಡಿಗೆ ಅವಳ ತಾರುಣ್ಯದ ದಿನಗಳ ಮಹದಾಸೆ ಜೀವನದಲ್ಲಿ ಒಂದು ಕಡೆ ಪಕ್ಷ ಒಂದೇ ಒಂದಾದರೂ ಮೈಸೂರು ರೇಷ್ಮೆ ಸೀರೆನ ತಾನೇ ಖುದ್ದಾಗಿ ಮಳೆಗೆ ಹೋಗಿ ತನಗಿಷ್ಟವಾದ್ದನ್ನು ಕೊಂಡು ಉಟ್ಟು ನಲಿಬೇಕು. 5 ಹೆಣ್ಮಕ್ಳ ಮದುವೆ ಮಾಡಿ ಸೋತಿದ್ರು ತಂದೆ. ತನ್ನ ಮದುವೆನಲ್ಲಂತೂ ಅಂತ ಕನಸು ಕಾಣೋಕ್ಕೂ ಸಾಧ್ಯ ಇಲ್ಲ. ಕಡೆಗೆ ಚೊಚ್ಚಲು ಬಸರಲ್ಲಾದರೂ ಆಸೆ ಕೊಡೋದ್ರಲ್ಲಿ ತಪ್ಪೇನಿದೆ. ಗಂಡ ಶ್ರೀರಾಮನಿಗೆ ದುಬ್ಬಾಗಿದ್ದು ಅದು ನೆರವೇರಲಿಲ್ಲ. ಆಗ ಸಾಧ್ಯವಾಗಿದ್ದರೂ ಮುಂದಿನ ದಿನಗಳಲ್ಲಿ ಅವನು ಬ್ಯಾಂಕಿನಲ್ಲಿ ಪದೋನ್ನತಿಗಳನ್ನು ಪಡ್ಕೊಂಡ. ಸಂಬಳವೂ 50 ದಾಟಿತು. ಅಲ್ಲಿ ಇಲ್ಲಿ ಸುತ್ತುವರೆದು ಮೈಸೂರಿಗೂ ವರ್ಗಾವಣೆ ಆಯಿತು. 21ನೇ ಶತಮಾನದ ಆರಂಭದ ವರ್ಷಗಳು ಮೈಸೂರು ರೇಷ್ಮೆಯವರ ಸರ್ಕಾರಿ ಮತ್ತು ಬ್ಯಾಂಕ್ ಉದ್ಯೋಗಿಗಳಿಗೆ ಅವರ ಮಾಸಿಕ ಒಟ್ಟು ಸಂಬಳದ ಮೊತ್ತದಷ್ಟು ಸೀರೆಗಳನ್ನು ಕೊಂಡು 10 ತಿಂಗಳಲ್ಲಿ ಮರುಪಾವತಿಸುವ ಕಂತಿನ ಯೋಜನೆಯನ್ನು ಆರಂಭಿಸಿದ್ದರು. ಜೊತೆಗೆ ಶೇಕಡ 15ರಿಂದ 30 ತನಕ ರಿಯಾಯಿತಿ ಬೇರೆ. ಚೊಚ್ಚಲು ಬಯಕೆಯಲ್ಲಾಗದಿದ್ದರೂ ಈಗಲಾದರೂ ಅವಳ ಆಸೆ ಪೂರೈಸಿಬಿಡೋಣ ಅಂತ ಶ್ರೀರಾಮನ ಚೆಕ್ ಪುಸ್ತಕದ ಎಲ್ಲ ಹಾಳೆಗಳು ಮೈಸೂರಿನಲ್ಲಿರುವಷ್ಟು ವರ್ಷವೂ ಮೈಸೂರು ರೇಷ್ಮೆ ಮಳಿಗೆಯ ಖಜಾನೆಯನ್ನು ಸೇರಿಕೊಂಡರು. ಸುಮನಳ ಬೀರುವಿನಲ್ಲಿ ಸಾಕಷ್ಟು ಸೀರೆಗಳು ಸೇರಿಕೊಂಡರು. ಹೀಗೆ ಅವಳ ಮಹದಾಸೆಯನ್ನು ಮುಕ್ಕಿರಿಯಷ್ಟು ತೀರಿಸಿದ್ರು ಚೊಚ್ಚಲು ಬಸ್ಸಿನಲ್ಲಿ ಕೊಡಿಸ್ತಿಲ್ಲ ಅನ್ನೋ ಆಪಾದನೆಯಿಂದ ಮಾತ್ರ ತಪ್ಪಿಕೊಳ್ಳೋಕ್ಕಾಗ್ತಿಲ್ಲ. ಈಗ ಮಗಳ ಚೊಚ್ಚಲು ಸಂಭ್ರಮಕ್ಕೆ ಒಂದು ಸೀರೆಯನ್ನು ಆಗದಷ್ಟೇನೂ ಇಲ್ಲ. ಈಗ ಇನ್ನೂ ಅವಳಿಗೆ 3 ತಿಂಗಳಷ್ಟೇ. ಇನ್ನೂ 4-5 ತಿಂಗಳಿದೆ ಅಮೇರಿಕಾ ಹೊರಡಕ್ಕೆ. ಒಳ್ಳೆ ಸೀರೆನೇ ತಂದ್ರಾಯ್ತು. ಸಿಂಚನ ಮೊದಲೇ ಚೆಲುವೆ, ಈ ಬಸರಿ ಬೇರೆ. ಹೇಗೆ ಕಾಣ್ತಿರ್ಬೋದು? ಶ್ರೀಮಂತದಲ್ಲಿ ಹಸಿರು ಮೇಲೆ ಮೈಸೂರು ರೇಷ್ಮೆ ಸೀರೆ ಉಟ್ಟರಷ್ಟು ಮರದೇವಿ ಅಂತಾರೆ. ಹಾಗೆ ಮಾಡ್ಬೋದೇ ಆ ಕಲ್ಪನೆಯಲ್ಲೇ ಮಗಳನ್ನು ಕರೆಸ್ತಾ ಬಂದಿದ್ದ ಶ್ರೀರಾಮ್. 9ನೇ ತಿಂಗಳು ಶುರುವಾಗುವಾಗ ಹೋಗಿ ಅಲ್ಲೇ ಶ್ರೀಮಂತ ಮಾಡೋದು ಅಂದ್ಕೊಂಡಾಗಿದೆ. ಅಲ್ಲೂ ಬೇಕಾದಷ್ಟು ಜನ ನಮ್ಮವರೇ ಇದ್ದಾರಂತೆ. ಹೊರದೇಶದಲ್ಲಿದ್ದಾಗ ಅಲ್ಲಿರೋ ಎಲ್ಲ ಭಾರತೀಯರು ನಮ್ಮವರೇ. ಇಲ್ಲಷ್ಟೇ ತೆಲುಗು, ತಮಿಳ, ಮಲ್ಲು, ಮರಾಠಿ, ಬೆಂಗಾಲಿ ಎಲ್ಲ.
ಅಂತ ಅಂದ್ಕೊಂಡ ಶ್ರೀರಾಮ. ಈಗಾಗಲೇ ಅಲ್ಲಿಗೆ ಹೋಗಿ ಬಂದ ನೆಂಟರಿಷ್ಟು ಸ್ನೇಹಿತರನ್ನ ಕೇಳಿ ತಿಳ್ಕೊಂಡು ಹೊರಡೋದಕ್ಕೆ ಎಲ್ಲ ತಯಾರಿಯನ್ನು ಸುಮಾರು ಮಾಡ್ಕೊಳ್ತಿರುವಾಗಲೇ ಇನ್ನೂ 2 ತಿಂಗಳು ಕಳೆದೇ ಹೋಯಿತು. ತೀರಾ ಹತ್ತಕ್ಕೆ ಬರೋ ತನಕ ಕಾಯೋದು ಬೇಡ, ಈಗಲೇ ನಮ್ಗೆ ಇಷ್ಟವಾಗುವಂಥ ಸಿಕ್ಕರೆ ತಂದ್ಬಿಟ್ರಾಯ್ತು ಅಂತ ಒಂದು ಶುಭ ದಿನದಲ್ಲಿ ಗಂಡ ಹೆಂಡ್ರಿಬ್ರು ರೇಷ್ಮೆ ಸೀರೆ ಮನೆಗೆ ಹೋದರು. ಎಲ್ಲ ಕಪಾಟುಗಳು ಖಾಲಿ ಖಾಲಿ. ಉದ್ಯೋಗಿಗಳೆಲ್ಲ ಪುರುಸೋತ್ತಾಗಿ ಮೊಬೈಲ್ ನೋಡ್ತಾ ಹಾರಡ್ತಾ ನಗುತ್ತಾ ಕಷ್ಟ ಸುಖಗಳ ವಿನಿಮಯ ಮಾಡ್ಕೊಳ್ತಾ ಕಾಲಕ್ಷೇಪ ಮಾಡ್ತಾ ಇದ್ದಾರೆ. ಚೌಕಾಬಾರನೋ ಪಗಡೆ ಹಾಸನೋ ಹಾಸ್ಕೊಂಡಿರಲಿಲ್ಲ ಅಷ್ಟೇ. ಬಾಗ್ಲಲ್ಲೇ ನಿಂತಿದ್ದು ಗಮನ ಇಲ್ಲ. ಶ್ರೀರಾಮ ಒಮ್ಮೆ ಹೊರಗೆ ಹೋಗಿ ಬೋರ್ಡನ್ನು ನೋಡಿದ. ಮೈಸೂರು ರೇಷ್ಮೆ ಮಳಿಗೆನೆ ಒಳಬಂದು ಒಂದ್ಸಲ ಕೆಮ್ಮಿ ಕ್ಷಮಿಸಿ ಅಂತ ಅವ್ರ ಗಮನ ಸೆಳೆದ. ಆಗ ಇವರ ತಿರುಗಿದ ಒಬ್ಬಾಕೆ, ಸೀರೆ ತೊಗೊಳಕ್ಕೆ ಬಂದ್ರ ಸರ್? ಓ, ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಈಗ ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಗೆ ಮಾತ್ರ, ಅದು 40 ಸೀರೆ ಬರೋದು. ಮೊದಲು ಬಂದು ಸರ್ತಿ ಸಾಲಲ್ಲಿ ನಿಂತವ್ರಿಗೆ ಆಗಿದೆ. ಮುಗೀತು ಅಂದರೆ ಮತ್ತೆ ಮುಂದಿನ ವಾರನೇ. ಇವತ್ತಿನ್ನೂ ಗುರುವಾರವಲ್ವೇ, ಶನಿವಾರ ಬನ್ನಿ ಸರ್ ಎಂದು ಮತ್ತೆ ಮಾತಿನಲ್ಲಿ ಮುಳುಗಿ ಹೋದಳು. ಸುಮ್ಮನೆ ಮೂರ್ಛೆ ತಪ್ಪೋದೊಂದು ಬಾಕಿ. ಪರಿಸ್ಥಿತಿಯ ಗಂಭೀರತೆ ಅರಿವಾದ ಗಂಡ ಹೆಂಡರಿಬ್ಬರು ಶನಿವಾರ 11 ಗಂಟೆಗೆ ಮಳೆಗೆ ಮುಂದೆ ಹಾಜರು. ಆದ್ರೇನು, ಆಗಲೇ 100ಕ್ಕೂ ಮೇಲ್ಪಟ್ಟು ಜನ ಸರದಿಲಿದ್ದಾರೆ. ನೋಡ್ತಿರುವಂತೆ ಇವ್ರ ಮುಂದೆನೇ ಸೀರೆನೂ ಬಂತು. ಒಂದೊಂದಕ್ಕೂ 50, 60, 70, 80 ಸಾವಿರ. ಊಟದ ಸೀರೆ ಅಂತ ಉಡ್ತಾ ಇದ್ದಿದ್ದು ಬೆರಳಂಚಿನ ಜರಿ ಸೀರೆಗೆ 30 ಸಾವಿರ. ದುಡ್ಡಿಗೆ ಕಿಮ್ಮತ್ತೇ ಇಲ್ವೇ? ಒಂದು ಠೇವಣಿ ಮುರಿತು ಅಂದ್ಕೊಂಡ ಶ್ರೀರಾಮ. ಒಂದು ಕ್ಷಣ ಬೀರುನಲ್ಲಿರೋ ಸೀರೆಗಳು ಸುಮ್ಮನ ಕಣ್ಮುಂದೆ ಬಂದು ತಾನೀಗ ಎಷ್ಟೋ ಲಕ್ಷಾಧೀಶ್ವರಳು ಅಂತ ಗರ್ವ ಪಡ್ಕೊಂಡು ಪ್ರಾಣವೇ ಅಲ್ಲಿದೆಯೇನೋ ಎಂಬಂತೆ ಮುಂದಿದ್ದವರು ಸಿಕ್ಕ ಪಕ್ಕ ಸೀರೆಗಳನ್ನು ಸೆಳೆದು ಕೊಂಡಿದ್ದು ಆಯಿತು. ಯಾರ ಬಳಿ ದುಡ್ಡಿಲ್ಲ. ಮಳಿಗೆಯನ್ನು ನಿರ್ದಾಕ್ಷಿಣ್ಯವಾಗಿ ಮಿಕ್ಕವರೆಲ್ಲ ಮುಂದಿನ ವಾರ ಬನ್ನಿ ಅಂತ ಘೋಷಿಸಿ ಮೇಜನ್ನು ಝಾಡಿಸಿ ತನ್ನ ಸಹೋದ್ಯೋಗಿಗಳೊಂದಿಗೆ ಹಾಡ್ತಾ ಕುತ್ಕೊಂಡ. ಬಂದದವರಿಗೆ ಸುಂಕವಿಲ್ಲದವರಂತೆ ಹೊರಟವರೊಂದಿಗೆ ಹೊರಬಿದ್ದರು ದೂರಿದ್ರು. ಇನ್ನೂ 3-4 ವಾರ ಇದೇ ಕಥೆ ಆದಮೇಲೆ ಸೋತ ಶ್ರೀರಾಮ, ಇದೇ ಬೇಕು ಅನ್ನೋ ಹಠ ಯಾಕೆ ನಿಮಗೆ? ಇಷ್ಟು ದುಡ್ಡಿಗೆ ಎಂತೆಂಥ ಡಿಸೈನರ್ ರೇಷ್ಮೆ ಸೀರೆಗಳು ಸಿಕ್ಕತ್ತೆ, ತೊಗೊಂಡ್ರಾಗಲ್ವಾ? ತನ್ನ ಮಾತಿಗೆ ಕವಡೆ ಕಿಮ್ಮತ್ತಿಲ್ಲ ಅಂತ ತಿಳಿದಿದ್ರೂ ಕೇಳ್ದ ಸುಮ್ಮನಾದ. ಆದರೆ ಅದು ಮೈಸೂರು ಸಿಲ್ಕ್ ಸೀರೆ ಆಗಲ್ಲ ರೀ. ಅದರೊಂದಿಗಿನ ಭಾವನಾತ್ಮಕ ಬಂಧ ಪರಂಪರೆ. ನಮ್ಮಮ್ಮ ಇವತ್ತಿಗೂ ಅವ್ರ ಶ್ರೀಮಂತ ಸೀರೆ ಇಟ್ಕೊಂಡಿದ್ದಾರೆ. ಇವತ್ತು ಮುಂದಿದ್ದವಳನ್ನ ಕೇಳ್ಕೊಂಬಂದೆ, 3 ಸೀರೆ ಬೇಕಿತ್ತಂತೆ. ಬೆಳಗ್ಗೆ 6 ಗಂಟೆಗೆ ಗಂಡ ಹೆಂಡತಿ ಮಗಳು 3 ಬಂದು ಕ್ಯೂರಲ್ಲಿ ನಿಂತ್ಕೊಂಡ್ರೆ ಅಷ್ಟೊತ್ತಿಗಾಗಲೇ 4 ಜನ ನಿಂತಿದ್ರಂತೆ. ಮಳೆಗೆ ಬಾಗಿಲು 10 ತೆಗೆದು 40 ಟೋಕನ್ ಮಾತ್ರ ಕೊಟ್ರಂತೆ. ತೊಗೊಳ್ಳದೆ ಉಳಿದಿದ್ರೆ ಬೇರೆಯವ್ರಿಗಷ್ಟೇ. ಮುಂದಿನ ವಾರ ನಾವು ಬೆಳಗ್ಗೆ ಜಾವ 5 ಗಂಟೆಗೆ ಬಂದಿಲ್ಲ ಅಂತ ಫರ್ಮಾನ್ ಹೊರಡಿಸಿದ್ರು. ಮುಂದೆ ಮಾತಿದೆಯೇ ಅಲ್ಲಿ 2 ವರ್ಷ ಹೊರಟ. ಆ ಶನಿವಾರ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಶ್ರೀರಾಮ, ನಾನು ರೆಡಿಯಾಗಿ ಈಗಲೇ ಹೋಗಿ ಸರದಿಯಲ್ಲಿ ನಿಂತಿರ್ತೀನಿ, ನೀನು 10:30 ಬಿಡಿಸಿ ಹೊರಟ. 8 ಗಂಟೆಗೆ ಕರೆ ಮಾಡಿದ್ದು ಸುಮ್ಮನೆ, ನೀವೇ ಮೊದಲಿದ್ದೀರಾ? ಸಂಭ್ರಮದಿಂದ ಕೇಳಿದ್ರು. ಎಲ್ಲಿ ಮೊದಲು? ನನ್ನ ಮುಂದೆ ಇನ್ನೂ 10 ಜನ ನಿಂತಿದ್ದಾರೆ. ನನ್ನ ಹಿಂದೆ ಒಂದು 40 ಜನ ಇರ್ಬೋದು. 3 ನೆನ್ನೆ ರಾತ್ರಿನೇ ಇಲ್ಲಿ ಬಂದು ಕಟ್ಟೆ ಮೇಲೆ ಮಲಗಿದ್ರಂತೆ. ಇವತ್ತು ನಮಗೆ ಗ್ಯಾರಂಟಿ ಸಿಗುತ್ತೆ ಅಷ್ಟೇ. ಹಸಿರು ಸಿಗದಿದ್ರೂ ಪರವಾಗಿಲ್ಲ, ಯಾವುದೋ ಒಂದು ಕಲರ್ ಚೆನ್ನಾಗಿರೋ ತೊಗೊಂಡ್ಬಿಡೋಣ ಅಂತ. ಬೇಗ ತಿಂಡಿ ಮಾಡಿ, ಗಂಡ ಶುಗರ್ ಪೇಷಂಟ್ ಬೇರೆ, ಸರ್ದಿ ಬಿಟ್ಟು ತಿಂಡಿಗೂ ಹೋಗೋದಿಲ್ವಲ್ಲ ಅಂತ ತಿಂಡಿ ನೀರು ಕಾಫಿನ ಚೀಲ ತುಂಬಿ ಮಗನೊಂದಿಗೆ ಕಳಿಸಿ ತಾನು ಹೊರಡೋ ತಯಾರಿ ಮಾಡಿಕೊಂಡ್ರು. ಎಂದು ದರ್ಶಿನಿಯಲ್ಲಿ ಕಾಫಿಯನ್ನು ಕುಡಿಯದ ಶ್ರೀರಾಮ ಒಂದು ಫುಟ್ಪಾತ್ ಮೇಲೆ ನಿಂತು ತಿಂಡಿ ತಿಂದ. ಸುಮನ ಬರೋ ಹೊತ್ತಿಗೆ ಮಳಿಗೆ ತೆರೆದಿದ್ದು ಅವನ ಕೈಗೆ 11ನೇ ನಂಬರಿನ ಟೋಕನ್ ಬಂದಿತ್ತು. 11 ಗಂಟೆಗೆ ಸೀರೆಗಳು ಬಂದಾಗ ನಿಂತಿದ್ದವರೆಲ್ಲರೂ ಭಗವಂತನ ದರ್ಶನವಾದಂತಾಗಿ ಮನದಲ್ಲೇ ಕೈ ಮುಗಿದುಕೊಂಡ್ರು. ಸುಮನಳಂತೂ ಹಸಿರು ಸೀರೆಯೇ ಸಿಕ್ಕರೆ ಹರಕೆ ಹನುಮಂತಪ್ಪನಿಗೆ ಕಾಯಿ ಓಡಿಸುತ್ತೆ ಎಂದು ಅಲ್ಲಿಂದಲೇ ಅವರಿಗೆ ಅರ್ಜಿ ಸಲ್ಲಿಸಿಬಿಟ್ಟಿದ್ರು. ಇವರ ಸರದಿಯೂ ಬಂದು ಒಳ ಹೋದರು. ಅಂಗಡಿಯವನು ಎಲ್ಲ ಸೀರೆಗಳನ್ನು ಹಾಡಿದ್ದ. ಎಲ್ಲ ಸೀರೆಯ ಮೇಲೂ ಕಣ್ಣಾಡಿಸಿದರು. ಅಲ್ಲಿ ಮಧ್ಯದಲ್ಲೆಲ್ಲೋ ಸ್ವಲ್ಪ ಅಡಗಿಕೊಂಡಂತೆ ಕುಳಿತಿತ್ತು. ಇಬ್ಬರೂ ಕನಸುತ್ತಿದ್ದ ಹಸಿರು ಸೀರೆ ಹಠಕ್ಕನೆ ಎಳೆದು ಕೈಗೆತ್ತಿಕೊಂಡರು. ಹೌದು ಬಾ, ಅದೇ ಅಂತ ಸಂಭ್ರಮವು ಸುಮನಳ ಕಣ್ಣಲ್ಲಿ ಸಾರ್ಥಕತೆಯ ಆನಂದ ಬಾಷ್ಪ. ಸೀರೆಯನ್ನೊಮ್ಮೆ ನೋಡಿ ಅದರಲ್ಲಿ ಮಗಳನ್ನು ಕಲ್ಪಿಸಿಕೊಳ್ಳುತ್ತಾ, ಬಿಲ್ ಮಾಡಪ್ಪ ಎಂದ ಶ್ರೀರಾಮ. ಸೀರೆ ಚೀಲವನ್ನೆತ್ತಿಕೊಂಡು ರಾಜ್ಯ ಗೆದ್ದವರಂತೆ ಹೊರಬಂದರು ಇದ್ದರು ಎನ್ನುವಲ್ಲಿಗೆ ಮೈಸೂರು ರೇಷ್ಮೆಯ ಮನೋಪಾತ್ರ ಮುಗಿದಿದೆ. ಸಂಸ್ಕೃತಿಯ ಶೀರ್ಷಿಕೆ ನಮ್ಮ ಡಿಜಿಟಲ್ ಓವಾಸ್.
ಡಿಜಿಟಲ್ ಉಪವಾಸ. ಎಂದಿನಂತೆ ಇಂದು ಬೆಳಗಿನ ಕಾಫಿ ಕುಡಿಯುತ್ತಾ ದಿನಪತ್ರಿಕೆ ಓದುತ್ತಿದ್ದೆ. ಆಗ ಒಂದು ಲೇಖನ ಗಮನ ಸೆಳೆಯಿತು. ಆ ಲೇಖನದಲ್ಲಿ ನಿಮ್ಯಾನ್ಸ್ ತಜ್ಞರು ಪ್ರತಿದಿನ 1 ಗಂಟೆಯಾದರೂ ಸಾಮಾಜಿಕ ಜಾಲತಾಣಗಳಿಂದ ದೂರವಿರಲು ಸಲಹೆ ನೀಡಿದ್ದಾರೆ. ಅದರಿಂದ ಮಾನಸಿಕ ಆರೋಗ್ಯ ಉತ್ತಮವಾಗುತ್ತದೆ. ಇದೊಂದು ರೀತಿಯಲ್ಲಿ ಡಿಜಿಟಲ್ ಉಪವಾಸ ಎಂದು ಹೇಳಬಹುದು ಎಂದಿತ್ತು. ಲೇಖನ ಓದಿದ ಕೂಡಲೇ ನನ್ನೊಳಗಿನ ಋಷಿಮುನಿ ಎಚ್ಚರಗೊಂಡ. 1 ಗಂಟೆ ತಾನೇ. ನಮ್ಮ ಪೂರ್ವಜರು ಏಕಾದಶಿ ಉಪವಾಸ ನಿಟ್ಟುಪವಾಸ ಮಾಡುತ್ತಿದ್ದರು. ಚಾತುರ್ಮಾಸದ ವ್ರತಗಳನ್ನೇ ಮಾಡಿದ್ದರಂತೆ, ತಪಸ್ಸುಗಳನ್ನು ಮಾಡುತ್ತಿದ್ದರಂತೆ. ನಾನು 1 ಗಂಟೆ ಮೊಬೈಲ್ನಿಂದ ದೂರ ಇರಲಾರನೆ ಎಂದುಕೊಂಡೆ. ಸರಿ, ಬೆಳಗ್ಗೆ ತಿಂಡಿ ತಿಂದು ಮೊಬೈಲನ್ನು ಮೇಜಿನ ಮೇಲಿಟ್ಟು ರಾಮಾಯಣದ ಕಾರ್ಟೂನ್ ಇರುವ ಹಳೆಯ ಪುಸ್ತಕ ಇನ್ನೊಮ್ಮೆ ಓದಲು ತೆಗೆದುಕೊಂಡು ಗಡಿಯಾರ ನೋಡಿದೆ. ಬೆಳಗ್ಗೆ 10 ಗಂಟೆ ಆಗಿತ್ತು. ನನ್ನ ಡಿಜಿಟಲ್ ಉಪವಾಸ ಪ್ರಾರಂಭವಾಯಿತು. 1 ನಿಮಿಷ ಕಳೆದಿರ್ಬೋದು. ಟಿಂಗ್, ಮೊಬೈಲ್ನಿಂದ ಸೂಚನೆಯ ಶಬ್ದ ಬಂದಿತು. ನನ್ನ ಕುತ್ತಿಗೆ ತನ್ನಷ್ಟಕ್ಕೆ ತಾನೇ ಆ ಕಡೆ ತಿರುಗಿತು. ಒಮ್ಮೆ ನೋಡಿಬಿಡು, ಮುಖ್ಯ ವಿಷಯ ಇರಬಹುದು ಎಂದು ಒಮ್ಮೆ ಮನಸ್ಸು ಹೇಳಿತು. ಆದರೆ ಸಂಕಲ್ಪ ಬಲವಾಗಿತ್ತು. ಇಲ್ಲ, ಇದು ಪರೀಕ್ಷೆಯ ಸಮಯ. ಮತ್ತೆ ಪುಸ್ತಕದ ಕಡೆ ಗಮನ ಹರಿಸಿದೆ. 10 ಸೆಕೆಂಡ್ ಕರೆದುಕೊಂಡೆ. ಇನ್ನೂ 10 ಸೆಕೆಂಡ್ ಆಗಲಿಲ್ಲ. ಕೊನೆಗೆ ಎದ್ದು ಹೋಗಿ ನೋಡಿದೆ. ಯಾವುದೋ ಆನ್ಲೈನ್ ಬಟ್ಟೆ ಅಂಗಡಿಯಿಂದ ಬಂದ ಸಂದೇಶ. ಇಂದು ಮಾತ್ರ ವಿಶೇಷ ರಿಯಾಯಿತಿ. ಕೋಪ ಬಂತು. ಎಲ್ಲ ನೋಟಿಫಿಕೇಶನ್ಗಳ ಶಬ್ದವನ್ನು ಆಫ್ ಮಾಡಿದೆ. ಈಗ ನೋಡೋಣ ಯಾರು ತೊಂದರೆ ಕೊಡ್ತಾರೆ ಎಂದು ಮತ್ತೆ ಕುಳಿತು. 5 ನಿಮಿಷ ಕಳೆಯಿತು. ಈ ಬಾರಿ ಮೊಬೈಲ್ ನಡೆದರೆ ವಾಟ್ಸಪ್ ಕರೆ. ಅಕ್ಕನ ಹೆಸರು ಕಾಣಿಸಿತು. ಇದು ಸಾಮಾಜಿಕ ಮಾಧ್ಯಮ ಅಲ್ಲ, ಇದೊಂದು ಕುಟುಂಬದ ವಿಷಯ ಎಂದು ಸಮರ್ಥಿಸಿಕೊಂಡು ಕರೆ ಸ್ವೀಕರಿಸಿದೆ. ಮಾತು ಸೋದರಳಿಯನ ಪರೀಕ್ಷೆ, ಭಾವನ ಆರೋಗ್ಯ, ಸಂಬಂಧಿಯ ಮದುವೆ, ಮಾವಿನ ಹಣ್ಣುಗಳ ಬೆಲೆ ಚರ್ಚೆ ಎಲ್ಲವೂ ಆಯಿತು. ಕರೆ ಮುಗಿದಾಗ 15 ನಿಮಿಷ ಕಳೆದಿತ್ತು. ಈಗ ನಿಜವಾದ ಉಪವಾಸ ಎಂದುಕೊಂಡೆ. ಮೊಬೈಲನ್ನು ಏರೋಪ್ಲೇನ್ ಮೋಡಿಗೆ ಹಾಕಿ ತಲೆ ಕೆಳಗಾಗಿ ಇಟ್ಟೆ. ಮನೆಯಲ್ಲಿ ಮೌನ ಆವರಿಸಿತು. ಕೈಯಲ್ಲಿದ್ದ ರಾಮಾಯಣ ಪುಸ್ತಕ ಇದ್ದರೂ ಮನಸ್ಸು ಮಾತ್ರ ಮೌನವಾಗಿ ಕುಟುಂಬದ ವಾಟ್ಸಪ್ ಗುಂಪಿನಲ್ಲಿ ಈಗ ಏನಾಗುತ್ತಿರಬಹುದು ಎಂದು ಯೋಚಿಸಿದೆ. ಸಾಮಾನ್ಯವಾಗಿ ನನ್ನ ತಮ್ಮ ಅವನ ಮೊಮ್ಮಗನ ಚಿತ್ರ, 1ನೇ ತರಗತಿಗೆ ಹೊರಟ ಚಿತ್ರ ಇಷ್ಟು ಹೊತ್ತಿಗೆ ಹಾಕುತ್ತಾನೆ. ನನ್ನ ಅಣ್ಣ ಇಷ್ಟೊತ್ತಿಗೆ ಯಾವುದಾದರೂ ಹಳೆಯ ಫೋಟೋ ತೆಗೆದು ಹಾಕಿರ್ತಾರೆ. ಕೈಗಳು ಪುಸ್ತಕದ ಪುಟಗಳನ್ನು ತಿರುಗಿಸುತ್ತಿದ್ದರೆ ನನ್ನ ಯೋಚನೆಗಳು ಮಾತ್ರ ವಾಟ್ಸಪ್ ಸಮೂಹಗಳ ಸುತ್ತ ಸುತ್ತುತ್ತಿತ್ತು. ಕಾಲೇಜಿನ ಸ್ನೇಹಿತರು ಏನನ್ನು ಚರ್ಚಿಸುತ್ತಿರ್ಬೋದು. ಬೆಳಗ್ಗೆ ನಾನು ಹಾಕಿದ ಹೊಸ ಕವನದ ಬಗ್ಗೆ ಅವರು ಮಾತನಾಡುತ್ತಿರ್ತಾರೆ. ಅದರಲ್ಲೂ ವೇಣು ಇದನ್ನಲ್ಲ, ಅವನು ಖಂಡಿತವಾಗಿ ಮೆಚ್ಚಿರುತ್ತಾನೆ. ಈ ದಿನ ಬುಧವಾರ ಸಸಕಸ ವೇದಿಕೆಯಲ್ಲಿ ಕವಿಮನದ ಅಂಕಣದಲ್ಲಿ ಭುವಾಶ್ರೀಯರು ಹೊಸ ಕವನ ಕೂಡ ಹಾಕಿರ್ತಾರೆ. ಮೊಬೈಲ್ ದೂರವಿದ್ದರೂ ಅದರ ನೆರಳು ಮನಸ್ಸಿನ ಮೇಲೆ ಉಳಿದಿದೆ. ಕೈಯಲ್ಲಿದ್ದ ಪುಸ್ತಕದಲ್ಲಿ ವಿಶ್ವಾಮಿತ್ರ ಋಷಿಗಳು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗುತ್ತಿರುವ ದೃಶ್ಯ ಕಣ್ಣ ಮುಂದೆ ಇದ್ವಿ. ಅಲ್ಲ, ಆ ಕಾಲದಲ್ಲಿ ವಿಶ್ವಾಮಿತ್ರರ ತಪಸ್ಸು ಭಂಗ ಮಾಡಲು ಮೇನಕೆಯನ್ನು ಕಳಿಸಿದ್ದಾರಂತೆ. ಅದರ ಬದಲು ಒಂದು ಸ್ಮಾರ್ಟ್ ಫೋನ್ ಕಳಿಸಿದ್ದಾರೆ. ದೇವೇಂದ್ರನ ಕೆಲಸ ಇನ್ನೂ ಬೇಗ ಆಗುತ್ತಿತ್ತೇನೋ ಎಂಬ ಯೋಚನೆ ಬಂದಾಗ ಮನದಲ್ಲಿ ನಗು ಮೂಡಿತು. ಆದರೆ ಏನೇ ಓದಲಿ, ಏನೇ ಮಾಡಿಕೊಂಡಿರಲಿ, ಒಳ ಮನಸ್ಸು ಒಂದು ಮಟ್ಟಕ್ಕಿಂತ ಜಾಸ್ತಿ ಬಯದೇ ಇಲ್ಲ ಏನೋ ಎಂದು ಅನಿಸಿತು. ಮಂಗನಿಂದ ಮಾನವ ಎಂಬ ಹೇಳಿಕೆ ಸುಳ್ಳಾಗದಂತೆ ನನ್ನ ಮನಸ್ಸು ಕೋತಿಯ ತರಹ ಒಂದು ಕಡೆಯಿಂದ ಇನ್ನೊಂದು ಕಡೆ ನಿರಂತರವಾಗಿ ಹಾರುತ್ತಿತ್ತು. ಫೇಸ್ಬುಕ್ಕಿನಲ್ಲಿ ಹಾಕಿದ ಲೇಖನಕ್ಕೆ ಎಷ್ಟು ಲೈಕ್ ಬಂದಿರಬಹುದು, ಇನ್ಸ್ಟಾಗ್ರಾಮ್ನಲ್ಲಿ ಹೊಸ ಟ್ರೆಂಡಿಂಗ್ ಏನಿರಬಹುದು, ಯಾರಾದರೂ ಸಂದೇಶ ಕಳಿಸಿದ್ದಾರೆಯೇ, ಒಂದಾದರ ಮೇಲೊಂದು ಯೋಚನೆಗಳು ಅಲೆಗಳಂತೆ ಮತ್ತೆ ಮತ್ತೆ ಬಂದು ಮನದಂಗಳದಲ್ಲಿ ಬೀಳುತ್ತಿತ್ತು. ಮೊಬೈಲ್ ಮೇಜಿನ ಮೇಲೆ ಮೌನವಾಗಿ ಮಲಗಿತ್ತು. ಆದರೆ ಮನಸ್ಸು ಮಾತ್ರ ಸಾಮಾಜಿಕ ಮಾಧ್ಯಮಗಳಲ್ಲಿ ಸುತ್ತಾಡುತ್ತಿತ್ತು. ಹೀಗೆ ಯೋಚನೆ ಮಾಡ್ತಾ ಕೂತಿದ್ದಾಗ ಪುಸ್ತಕದಲ್ಲಿ ರಾಮ ಆಗಲೇ ಮಾಯದ ಜಿಂಕೆಯ ಹಿಂದೆ ಹೊರಟಿದ್ದ. ಈ ಮೊಬೈಲ್ ಕೂಡ ಒಂದು ರೀತಿಯಲ್ಲಿ ಮಾಯಾ ಜಿಂಕೆಯೇ ಸರಿ ಎನಿಸಿತು. ಆದರೂ ಗಟ್ಟಿ ಮನಸ್ಸು ಮಾಡಿ ಮತ್ತೊಮ್ಮೆ ಪುಸ್ತಕದ ಕಡೆ ಗಮನ ಹರಿಸಲು ಪ್ರಯತ್ನಪಟ್ಟೆ. ಆಗ ನನಗೆ ಯಯಾತಿಯ ಕತೆ ನೆನಪಾಯಿತು. ಆಸೆಗಳನ್ನು ಪೂರೈಸಿದಷ್ಟು ಅವು ಕಡಿಮೆ ಆಗುವುದಿಲ್ಲ, ಇನ್ನಷ್ಟು ಹೆಚ್ಚಾಗುತ್ತದೆ ಎಂಬುದು ಯಯಾತಿಯ ಅನುಭವ. ಸಾಮಾಜಿಕ ಜಾಲತಾಣಗಳು ಹೀಗೆ 5 ನಿಮಿಷಕ್ಕೊಮ್ಮೆ ನೋಡದೆ ಇರಲಾಗುವುದಿಲ್ಲ. ಮೊದಲಿಗೆ ವಾಟ್ಸಪ್, ಅದರಿಂದ ಫೇಸ್ಬುಕ್, ನಂತರ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ರೀಲ್ಸ್ ಎಂದು ಒಂದರಿಂದ ಇನ್ನೊಂದು. ಅದು ಸಾಮಾಜಿಕ ಜಾಲತಾಣಗಳ ಚಕ್ರವ್ಯೂಹವೇ ಸರಿ. ಚಕ್ರವ್ಯೂಹದಲ್ಲಿ ಸಿಕ್ಕಿ ಹಾಕ್ಕೊಂಡವರು ಅಷ್ಟು ಸುಲಭವಾಗಿ ಹೊರಗೆ ಬಂದ ಉದಾಹರಣೆ ನನಗಂತೂ ಕಂಡಿಲ್ಲ. ಗಡಿಯಾರದಲ್ಲಿ 11 ಗಂಟೆ ಹೊಡೆಯಿತು.
1 ಗಂಟೆ ಡಿಜಿಟಲ್ ಉಪವಾಸ ಮುಗಿದಿದ್ದು, ಉಪವಾಸ ಮುಗಿದ ಸಂತೋಷದಲ್ಲಿ ಮೊಬೈಲ್ ಕೈಗೆತ್ತಿಕೊಂಡೆ. ಏರೋಪ್ಲೇನ್ ಮೋಡ್ ತೆಗೆದೆ. ಸಂದೇಶಗಳು ಬರತೊಡಗಿದವು. 20 ವಾಟ್ಸಪ್ ಸಂದೇಶಗಳು, 3 ಫೇಸ್ಬುಕ್ ಸೂಚನೆಗಳು, 12 ಇನ್ಸ್ಟಾಗ್ರಾಮ್ ಸೂಚನೆಗಳು, 6 ಜಾಹೀರಾತುಗಳು ಎಲ್ಲವನ್ನೂ ನೋಡಿದ ಮೇಲೆ ಒಂದು ದೊಡ್ಡ ಸತ್ಯ ಗೊತ್ತಾಯಿತು. ಆ 1 ಗಂಟೆ ಜಗತ್ತಿನಲ್ಲಿ ಏನೂ ಬದಲಾಗಿದೆ. ಭೂಮಿ ತನ್ನ ಅಕ್ಷದ ಸುತ್ತಲೇ ಸುತ್ತುತ್ತಿತ್ತು. ಸೂರ್ಯ ತನ್ನ ಪಾಡಿಗೆ ತಾನು ತನ್ನ ಪ್ರಯಾಣ ಮುಂದುವರಿಸಿದ. ಆಗ ಡಿಜಿಟಲ್ ಉಪವಾಸ ಎಂದರೆ ಕೇವಲ ಮೊಬೈಲ್ ಸುತ್ತ ಲಕ್ಷ್ಮಣ ರೇಖೆ ಹಾಕುವುದಲ್ಲ, ಅದರ ಜೊತೆಗೆ ಮನಸ್ಸಿನ ಸುತ್ತಲೂ ಲಕ್ಷ್ಮಣ ರೇಖೆ ಹಾಕಿಕೊಳ್ಳಬೇಕೆಂದು ತಿಳಿಯಿತು. ಶ್ರೀರಾಮ ನೀನೇ ಕಾಪಾಡಬೇಕಪ್ಪ ಎನ್ನುತ್ತಾ ಕೈಯಲ್ಲಿದ್ದ ರಾಮಾಯಣದ ಪುಸ್ತಕ ಕಣ್ಣಿಗೆ ಒತ್ತಿಕೊಂಡು ಬೀರುನಲ್ಲಿಟ್ಟು ಮತ್ತೆ ಫೋನ್ ಕೈಗೆ ತೆಗೆದುಕೊಂಡು ಎತ್ತಿಕೊಂಡು ನಾವು ಹೇಗೆ ಕಗ್ಗದಲ್ಲಿ ಅಂತರ್ಗತವಾಗಿರುವ DVGಯವರ ಜೀವನ ದರ್ಶನದ ಕೆಲವು ಮುಖ್ಯ ಅಂಶಗಳಿಗೆ ಹೊಂದುತ್ತೇವೆ ಎಂಬುದನ್ನು ನನ್ನ ಅಲ್ಪಮತಿಗೆ ತೋರಿದಂತೆ ನಿರೂಪಿಸುತ್ತಿದ್ದೇನೆ. ಮೊದಲನೇದಾಗಿ DVGಯವರು ತಾವು ಬಾಲ್ಯದಲ್ಲಿ ಕಂಡ ಹಳೆಯ ಕಾಲದ ಸಂಪ್ರದಾಯಗಳು, ಆಚರಣೆಗಳು, ದೈವಭಕ್ತಿ, ಹಬ್ಬ ಹರಿದಿನಗಳು ಮುಂತಾದವುಗಳ ಬಗ್ಗೆ ತೋರುವ ಗೌರವ ನಮಗೆಲ್ಲ ತಿಳಿದದ್ದೇ. ವೈದಿಕ ಧರ್ಮ ಸಂಪ್ರದಾಯಸ್ಥರು ಎಂಬ ಸಂಪುಟದಲ್ಲಿ ಇದರ ಬಗ್ಗೆ ಸಾಕಷ್ಟು ವಿವರಗಳು ದೊರೆಯುತ್ತಿವೆ. ಈ ನಿಟ್ಟಿನಲ್ಲಿ ಕಗ್ಗದ 15 ಮತ್ತು 16ನೇ ಪದ್ಯಗಳನ್ನೊಮ್ಮೆ ನೋಡೋಣ. ಹಳೆಯ ಭಕ್ತಿ ಶ್ರದ್ಧೆ ಎಳೆಸಿ ಹೋಗಿವೆ ಮಾಸಿ, ಸುಳಿದಿಲ್ಲ ವಾವ ಹೊಸ ದರ್ಶನದ ಹೊಳಪು, ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರದಿ ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ. ಇಳೆಯ ಬಿಟ್ಟಿನ್ನು ಮೆತ್ತಲು ಮೈದದ ಪ್ರೇತ ವಲೆವಂತೆ ಲೋಕ ತಳ್ಳಣಿಸುತ್ತಿಹುದಿಂದು, ಹಳೆ ಧರ್ಮ ಸತ್ತಿಹದು ಹೊಸ ಧರ್ಮ ಹುಟ್ಟಿಲ್ಲ, ತಳಮಳಕೆ ಕಡೆಯೆಂದೋ ಮಂಕುತಿಮ್ಮ. ಇಲ್ಲಿ DVGಯವರು ಸಕ್ರಿಯರಾಗಿದ್ದ ಕಾಲ ಆಧುನಿಕತೆ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳು ಮುಖಾಮುಖಿಯಾಗಿದ್ದಂತಹ ಕಾಲ. ತಮ್ಮ ಕುಟುಂಬದ ಹಿರಿಯರು, ಬಂಧುವರ್ಗ ಮತ್ತು ಅವರ ಗುರುಗಳಂತಿದ್ದ ಶ್ರೀ ವೆಂಕಟರಾಮ ಭಟ್ಟರೆ ಮೊದಲಾದ ವೈದಿಕರ ಸರಳ ದೈನಂದಿನ ಜೀವನ ಪ್ರಸಂಗಗಳನ್ನು ಚಿತ್ರಿಸುವಾಗ DVG ಹಲವು ಬಾರಿ ಈ ಹಳೆ ಧರ್ಮ ಸತ್ಯುವುದು ಹೊಸ ಧರ್ಮ ಹುಟ್ಟಿಲ್ಲ ಎನ್ನುವಂಥ ಹಳಹಳಿಕೆಯನ್ನು ವ್ಯಕ್ತಪಡಿಸುತ್ತಾರೆ. DVG ತಾವು ಅಂದಿನ ವೈದಿಕರ ಬಾಳಿನಲ್ಲಿ ಕಂಡ ಧನಾತ್ಮಕ ಅಂಶಗಳನ್ನು ಎತ್ತಿ ಹಿಡಿಯುತ್ತಾರೆ. ನಿತ್ಯದ ಬದುಕಿಗೆ ಹೆಚ್ಚಿನ ಧನದ ಅವಶ್ಯಕತೆ ಇಲ್ಲದ್ದು ಅವುಗಳಲ್ಲಿ ಒಂದು. ಸಂಪ್ರದಾಯ ಶ್ರದ್ಧೆ, ಅತ್ಯಾಶೆ ಇಲ್ಲದ ಬಾಳು, ಕಷ್ಟ ನಷ್ಟಗಳ ನಡುವೆ ಕುಟುಂಬಗಳಲ್ಲಿ ನೆಲೆಸಿದ್ದ ಅನ್ಯೋನ್ಯತೆ, ಪರೋಪಕಾರ ಬುದ್ಧಿ ಇಂತಹ ಮೌಲ್ಯಗಳನ್ನು ಬಿಂಬಿಸುವ ಹಲವಾರು ಘಟನೆಗಳನ್ನು ಇಲ್ಲಿ ನಾವು ಕಾಣಬಹುದು. ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು, ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳು ಮೊದಲಾದ ತಾವು ಕಂಡ ಸಾಂಪ್ರದಾಯಿಕ ವಿದ್ವನ್ಮಣಿಗಳ ಶಾಸ್ತ್ರ ಪಾಂಡಿತ್ಯ, ಶಿಷ್ಯವಾತ್ಸಲ್ಯ, ಉದಾತ್ತ ಜೀವನ ಶೈಲಿ ಇಂತಹವನ್ನು DVG ವಿವರಿಸುವಾಗ ಅಂತಹ ಕಾಲ ಅಳಿದು ಹೋಯಿತಲ್ಲ ಎಂಬ ವಿಷಾದ ಅಲ್ಲಲ್ಲಿ ಇಳುಕುತ್ತದೆ. ಕಾಲಮಿತಿಯಿಂದಾಗಿ ಬಿಡಿ ಪ್ರಸಂಗಗಳನ್ನು ಉದಾಹರಿಸಲು ಇಲ್ಲಿ ಸಾಧ್ಯವಾಗುತ್ತಿಲ್ಲ. ಒಟ್ಟಾರೆ DVGಯವರ ಮಾತುಗಳಲ್ಲಿ ಹೇಳುವುದಾದರೆ ಅಂತರಂಗ ಜೀವನದ ಉನ್ನತಿಯೇ ಸಂಸ್ಕೃತಿ ಎಂಬುದು ಈ ಪ್ರಸಂಗಗಳ ನಿರೂಪಣೆಯಲ್ಲಿ ಎದ್ದು ಕಾಣುತ್ತದೆ. ಆಧುನಿಕತೆಯ ಅಲೆಯಲ್ಲಿ ಹಳೆಯ ಮೌಲ್ಯಗಳು ಅಳಿಯುತ್ತಿದ್ದುದರ ಬಗ್ಗೆ ವಿಷಾದದ ಜೊತೆಯಲ್ಲೇ ಅವುಗಳ ಜಾಗದಲ್ಲಿ ಹೊಸ ದರ್ಶನವಾವುದು ಇನ್ನೂ ಭದ್ರವಾಗಿ ನೆಲೆಯೂರಿಲ್ಲ ಎಂಬ ಆತಂಕದೊಂದಿಗೆ ಹೊಸ ಕಾಲದ ಚಿಂತನೆಗಳು ಲೋಕದ ಒಳಿತಿಗೆ ಆಗಬಲ್ಲವೇ ಎಂಬ ಪ್ರಶ್ನೆಯನ್ನು ಕೂಡ DVG ಕೆಲವೆಡೆ ಕೇಳುತ್ತಾರೆ. DVGಯವರು ಈ ಕೃತಿ ರಚಿಸಿ ಸುಮಾರು 6 ದಶಕಗಳಾಗಿದೆ. ಅವರ ಎತ್ತಿದ ಪ್ರಶ್ನೆಗೆ ಇನ್ನೂ ಸಮರ್ಪಕ ಉತ್ತರ ದೊರಕಿಲ್ಲ ಎನ್ನಬಹುದು. ಎರಡನೇ ಅಂಶ, ಐಹಿಕ ಜೀವನದ ಸೊಗಸುಗಳನ್ನು ಮುಕ್ತವಾಗಿ ಸವಿಯಲು ಸಂಕೋಚ ಬೇಡ ಎನ್ನುವ DVGಯವರ ರಸಿಕತೆ. ಇದರ ಬಗ್ಗೆ ನಮಗೆಲ್ಲ ಸುಮಾರು ಗೊತ್ತಿದೆ. ಈ ಬಗ್ಗೆ ಕಗ್ಗದ 268 ಮತ್ತು 436ನೇ ಪದ್ಯಗಳನ್ನು ನೋಡೋಣ. ನಾಚಿಕೆ ಎದೆಯಕ್ಕೆ ನೀಂ ಬದುಕಿನಲ್ಲಿ ಸೊಗಬಡಲು, ಚಾಚು ದಿಹುದಾತ್ಮ ನಾಲಗೆಯ ದೆಸೆಗೆ, ಬಾಚಿಕೊಳ್ಳ ಕನ್ನಡೆಗೆ, ಸಹಜ ಸೊಗವಾತ್ಮಂಗೆ ಮಂಗುತ್ತಿಲ್ಲ. ಇನ್ನೊಂದು, ಎದೆ ಮಾರು ಹೋಗದೊಡೆ ಕಣ್ ಸೊಬಗನುಂಡರೇಂ, ಹೃದಯ ಮುಯಿ ಕೇಳದೊಡೆ ನಲವ ಸೂಸಿದರೇಂ, ಕದಡದಿದ್ದೊಡೆ ಮನವ ತನು ಸೊಗವ ಸವಿದೆಡೋಂ, ಮುದೆ ತಾನೇ ತಪ್ಪಲ್ಲ ಮಂಕುತಿಮ್ಮ. ಈ ಮುದ ತಾನೇ ತಪ್ಪಲ್ಲ ಎನ್ನುವ ಧ್ಯೇಯದ ಹಲವು ಮಹನೀಯರ ರಸಿಕತೆಯನ್ನು DVG ಚಿತ್ರಿಸಿದ್ದಾರೆ. ಡಾಕ್ಟರ್ ಅಚ್ಯುತರಾಯರು ಎಂಬುವರ ರಸಿಕತೆಯನ್ನು DVGಯವರು ಎಷ್ಟು ನವಿರಾಗಿ ಚಿತ್ರಿಸಿದ್ದಾರೆ ಎಂಬುದಕ್ಕೆ ಒಂದು ವಾಕ್ಯ. DVG ಹೇಳ್ತಾರೆ, ಹೂವನ್ನು ಕಂಡಾಗ ಅವರ ಕಣ್ಣು ಅರಳುತ್ತಿತ್ತು, ಅದು ಕೈಗೆಟಕಿದಾಗ ಅದರ ಮದುವೆಗೆ ಅವರ ತುಟಿ ಬಿರಿಯುತ್ತಿತ್ತು. ಇಷ್ಟೇ ಸಣ್ಣ ವಾಕ್ಯದಲ್ಲಿ ಅದನ್ನು ಹೇಳಿದರೆ, ಇದೇ ಸ್ವಭಾವದವರಾದ ಶ್ರೀ MG ವರದಾಚಾರ್ಯರು ಎನ್ನುವರ ಕಲಾಭಿಜ್ಞತೆ, ಕಾವ್ಯ ಪ್ರೀತಿಯ ಬಗ್ಗೆಯೂ ಬರೆಯುತ್ತಾರೆ. ಅಷ್ಟೇಕೆ ನಮಗೆಲ್ಲ ತಿಳಿದಂತೆ ಹಲವಾರು ಮಹನೀಯರ ಭೋಜನಾಭಿರುಚಿಯನ್ನು ಕುರಿತು ಕೂಡ DVG ಬಹಳ ಸೊಗಸಾಗಿ ಬರೆದಿದ್ದಾರೆ.
ಸಂಗೀತಗಾರರು ಕಲಾವಿದರ ಕುರಿತ ಪ್ರಸಂಗಗಳಲ್ಲಿ ಬರುವ ಹಲವು ಬಗೆಯ ರಸಿಕತೆಯ ವರ್ಣನೆಗಳು ಈ ಮೇಲಿನ ಸಹಜ ಸರ್ವಾತ್ಮಗೆ ಎನ್ನುವ ತತ್ವವನ್ನು ಪುಷ್ಟೀಕರಿಸುವುದು. ಹೀಗೆ ಮಂಕುತಿಮ್ಮನ ಕಗ್ಗ ಮತ್ತು ಜ್ಞಾಪಕ ಚಿತ್ರಶಾಲೆ ಇವುಗಳ ಒಂದು ತೌಲನಿಕ ಅಧ್ಯಯನ ನಮಗೆ DVG ಅವರ ಕಾಣಿಕೆಯನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ ಎಂದು ನನ್ನ ಅನಿಸಿಕೆ. ಧನ್ಯವಾದ. ಗಣ್ಯರಿಗೂ ಮತ್ತು ಎಲ್ಲ ಸಾಹಿತ್ಯ ಬಂಧುಗಳಿಗೂ ನನ್ನ ನತಮಸ್ತಕ ನಮಸ್ಕಾರಗಳು. ಇದು ನನ್ನ ಕವನ, ಇದು ಓ ನನ್ನ ಬಂಧು. ಇದು ಬರ್ತಿದ್ದು ನಮ್ಮ ಮಾತೃಶ್ರೀಯವರು ಅಗಲಿದ ಮೇಲೆ ಅದರ ನೆನಪಿನಿಂದ 2 ತಿಂಗಳಾದ ಮೇಲೆ ಇದನ್ನು ಬರೆದಿದ್ದು. ನಮ್ಮಲ್ಲಿ ಸುಮಾರು ಜನ ಎಲ್ಲ 60-70 ವರ್ಷದ ಮೇಲೆ ಇದ್ದೀವಿ. ನಿಮ್ಮಲ್ಲಿ ಯಾರಾದರೂ ಮಾತೃಶ್ರೀ ಇದ್ದರೆ ಆ ಜೀವನ ಪರ್ಯಂತ ಅವರಿಗೆ ನಿಷ್ಕಲ್ಮಶ ಸೇವೆ ಸಲ್ಲಿಸಿ. ಇಲ್ಲ ಅಂತಂದರೆ ಆ ನೆನಪು ಏನಾದರೂ ನಮ್ಮ ಚ್ಯುತಿಯಾಗಿದ್ದರೆ ಆ ನೆನಪು ನಮಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಅದನ್ನು ಹೇಳ್ಬಿಟ್ಟು ಈ ನನ್ನ ಕವನ ನಾನು ಈಗ ವಾಚಿಸ್ತೇನೆ. ಓ ನನ್ನ ಬಂಧು, ಭವಬಂಧನಗಳಿಂದ ದೂರ ಸರಿದೆ ನೀನಿಂದು, ಮರೆಯಲಾಗದ ನೆನಪುಗಳ ಬಿಟ್ಟು. ಭವಬಂಧನಗಳಿಂದ ದೂರ ಸರಿದೆ ನೀನಿಂದು, ಮರೆಯಲಾಗದ ನೆನಪುಗಳ ಬಿಟ್ಟು. ಹೃದಯದ ಮೂಲೆಗಳಲ್ಲಿ ಬಚ್ಚಿಟ್ಟುಕೊಂಡು ನೀರವದಿ ನಡೆಯುತ್ತಿಹೆನು ನಾನಿಂದು, ನೀರವದಿ ನಡೆಯುತ್ತಿಹೆನು ನಾನಿಂದು. ಓ ನನ್ನ ಬಂಧು, ವಿದಾಯವನ್ನು ಹೇಳದೆಯೇ ಮರೆಯಾಗಿ ಬಿಟ್ಟೆ, ಸುಳಿವ ನಿಂತು ತೋರದೆಯೇ ಹೊರಟು ಬಿಟ್ಟೆ. ವಿದಾಯವನ್ನು ಹೇಳದೆಯೇ ಮರೆಯಾಗಿ ಬಿಟ್ಟೆ, ಸುಳಿವ ನಿಂತು ತೋರದೆಯೇ ಹೊರಟು ಬಿಟ್ಟೆ. ಅಂದು ಸದಾ ಜೊತೆ ಇರುವಿ ಎಂದಿದ್ದೆ ನೀನು, ಇಂದು ಒಮ್ಮೆಲೆ ದೂರ ಸರಿದೆ ಏಕೆ ಓ ನನ್ನ ಬಂಧು. ಅಪಚಾರವಾಗಿತ್ತೇನು ನನ್ನಿಂದ ನಿನಗೆ, ಅಪವಾದ ಬಂದಿತ್ತೇನು ನನ್ನಿಂದ ನಿನಗೆ. ಅಪಚಾರವಾಗಿತ್ತೇನು ನನ್ನಿಂದ ನಿನಗೆ, ಅಪವಾದ ಬಂದಿತ್ತೇನು ನನ್ನಿಂದ ನಿನಗೆ. ಉಪಚಾರ ದೋಷವಾಗಿತ್ತೇ ನನ್ನಿಂದ ನಿನಗೆ, ಹೇಳಬಾರದಿತ್ತೇ ಒಮ್ಮೆಯಾದರೂ ನನಗೆ. ಹೇಳಬಾರದಿತ್ತೇ ಒಮ್ಮೆಯಾದರೂ ನನಗೆ. ಓ ನನ್ನ ಬಂಧು, ನೆನೆಸುವೆನು ಕರಪಿಡಿದು ನಡೆದ ದಿನಗಳನ್ನು, ನಿನ್ನೊಡನೆ ಕಳೆದ ಮಧುರ ಕ್ಷಣಗಳನ್ನು. ನೆನೆಸುವೆನು ಕರಪಿಡಿದು ನಡೆದ ದಿನಗಳನ್ನು, ನಿನ್ನೊಡನೆ ಕಳೆದ ಮಧುರ ಕ್ಷಣಗಳನ್ನು. ಜೊತೆ ಜೊತೆಗೆ ನಾ ಕಂಡ ಕನಸುಗಳನ್ನು, ಅನಿಸಿಕೆಯು ಬಂದಿದೆ ಕನಸು ಮಾತ್ರವೇನು. ಓ ನನ್ನ ಬಂಧು, ಎನಗೆ ನೀ ತೋರಿದ ದಾರಿ ಕಾಣುತ್ತಿರುವುದು, ನಡೆಯುವೆನು ನಾನು ಎಡವದಿರದೆ ಮುಂದೆ. ಎನಗೆ ನೀ ತೋರಿದ ದಾರಿ ಕಾಣುತ್ತಿರುವುದು, ನಡೆಯುವೆನು ನಾನು ಎಡವದಿರದೆ ಮುಂದೆ. ಚಿಂತಿಸಿದರು ನೀನು ನನ್ನ ಸುಖ ದುಃಖಗಳನ್ನು, ಎಂದಾದರೊಂದು ದಿನ ಬಂದು ಸೇರುವೆನು. ಎಂದಾದರೊಂದು ದಿನ